ಅವಾಗ ಹಂಗಾಗನ ಮನ್ಯಾಗೆಲ್ಲ ಅದಾರು ಸತ್ತಾರು ತಿಳ್ಕೊಂಡ್ ಹಿಂಗ್ ಬಿಟ್ಬಿಟ್ರಿ. ನೆಟ್ಟಿಗೆ ಮಾತಾಡಕ್ ಬರಂಗಿಲ್ಲ, ಎಡಿಟಿಂಗ್ ಬರಂಗಿಲ್ಲ ನೆಟ್ಟಿಗೆ, ಮತ್ತ ವಾಯ್ಸ್ ಅವರ ಹಿಂಗ್ ಸ್ಟೋರಿ ಕ್ರಿಯೇಟ್ ಮಾಡಕ್ ಬರಂಗಿಲ್ರಿ. ನಮಸ್ಕಾರ ರೀ ಹೆಂಗ್ ಅನ್ಕೋತಿ ಒಟ್ಟು ಮಾಡಿ ಹಾಕಿಬಿಟ್ಟಿನ್ರಿ. ಬೆಳಿಗ್ಗೆದ್ದು 5 ಗಂಟೆಗೆ 6 ಗಂಟೆಗೆ ಹೇಳೋದು, ಪಟಾಪಟ ಕೆಲಸ ಮುಗಿಸೋದು, ಆಮೇಲೆ ಎಲ್ರಿ ವಿಡಿಯೋ ಮಾಡಕ್ ಹೋಗೋದು, ಆಮೇಲೆ ವಿಡಿಯೋ ಮಾಡ್ಕೊಂಬೋದು, ಮತ್ತೆ ಸಂಜೆನಾಗ ಬಂದು ಮತ್ತೆ ಕೆಲಸ ಮಾಡೋದು, ರಾತ್ರಿ 1-2 ಗಂಟೆದಾಗ ಕುತ್ಕೊಂಡು ಎಡಿಟಿಂಗ್ ಮಾಡೋದು ಎಲ್ಲ ಮಾಡ್ತೀನಿ. ಆದ್ರೂ ಏನಾದ್ರು ಕೆಲ್ಸಕ್ಕೆ ಹೋಗಬೇಕ್ರಿ ನಾ ಈಗ. ವಾರಕ್ಕೆ 1600 ಏನ್ ಪಗಾರ ಐತ್ರಿ, 1600-1700 ಹಿಂಗ್ ತಗೋತಾರೆ. ಸಿಗೋದ 1700-1800 ರೂಪಾಯಿ. ಈ ರೊಕ್ಕ ಗಾಡಿ ಎಣ್ಣೆ ಹಾಕಿ ನಂಗೆ ನಾಷ್ಟ ಖರ್ಚು ಮಾಡ್ಕೊಂಡ ವಿಡಿಯೋಸ್ ಮಾಡಿ ಟೆಂಪಲ್ ಎಲ್ಲ ತೋರ್ಸೇನ್ರಿ. ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಭಾಳ ಮಾಡಿದೇವ್ರಿ ಹಿಂದೋಗಿ. ಅದು ಹುಡುಗಿ ವಿಷಯ ಆಗಲಿ, ಜಗಳ ವಿಷಯ ಆಗಲಿ, ಎಷ್ಟೋ ಸಲ ಹುಡುಗರ ಜೊತೆ ಜಗಳ ಮಾಡೀವಿ. ಎಷ್ಟೋ ಮಂದಿ ಕಣ್ಣಾಗ ಏನಾದ್ರು ಕೆಟ್ಟದಾಗ ಅದೇವ್ರಿ. ನಾವು ಒಂದು ಟೈಮ್ನಾಗ ವಿಡಿಯೋಸ್ ನೋಡಿ ನಕ್ಕವ್ರು ಅದಾರ್ರಿ ನಮ್ಗೆ. ಇದೇನ್ ಮಾಡ್ತಿ ಹಂಗಸೋದು, ನಂಗೆ ನೋಡಿ ಇಲ್ಲಿ ಬಂದು ಅಲ್ಲಿ ಬಂದು ಹೆಂಗೆ ಏನ್ರಿ ಅನ್ನೋದು ಈ ಥರ ಹಂಗಸೋದು ಮಾಡಿದಾರ್ರಿ. ನಾವು ಆರ್ಮಿಗೆ ಹೋಗ್ತೀವತ್ತು ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಬಟ್ ವಿಧಿ ಲಿಖಿತ ಬೇರೆ ಏನ್ರಿ. ನನಗೆ ಈಗ ಪ್ರಮೋಷನ್ ಬರೋದಾಗಲಿ, ನನ್ನ ವಿಡಿಯೋಸ್ ವ್ಯೂಸ್ ಬರೋದಾಗಲಿ, ಎಲ್ಲ ರೀಸನ್ನ ಸ್ವಾಮಿ ಸಮರ್ಥ ಅವ್ರಿಗೆ ಬರ್ತೀನಿ. ಲೈಫ್ ಒಳಗೆ ಈ ನಮೂನಿ ಪರಿಸ್ಥಿತಿ ಆಗಿತ್ತಂದ್ರೆ ಫುಲ್ ಡಿಪ್ರೆಷನ್ ಹೋಗ್ಬಿಟ್ರಿ. ನಾನು ಫುಲ್ ಅಳೋದು, ಫುಲ್ ಮಾನಸಿಕ ಮಾಡ್ಕೊಳ್ಳೋದು, ಅದು ನಂದು ಆ ಟೈಮ್ನಾಗ ಒಂಥರ ಬ್ಲ್ಯಾಕ್ ಡೇ ಆಗಿಬಿಟ್ಟೈತ್ರಿ ಅದು. ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತು ಚಿಕ್ಕೋಡಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಇಚಲಕರಂಜಿಗೆ ಬಂದಿದ್ದೀವಿ. ಇಚಲಕರಂಜಿಯಲ್ಲಿ ಒಬ್ಬ ಸ್ಪೆಷಲ್ ಟ್ಯಾಲೆಂಟೆಡ್ ಅಪರೂಪದ ಯೂಟ್ಯೂಬರ್ ಇದಾರು. ನನ್ಗನ್ಸೋ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಡಾಕ್ಟರ್ ಬ್ರೋ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅವ್ರ ಬಗ್ಗೆ ಸಂಪೂರ್ಣವಾದಂತಹ ಪಿಕ್ಚರ್ ನ ತೋರಿಸ್ತೀವಿ, ಬನ್ನಿ ಎಲ್ಲರೂ ಕೂಡಿ ನೋಡೋಣ. ವೆಲ್ಕಮ್ ಟು ಇಚಲಕರಂಜಿ. Okay, let's go. Okay, let's go. ಸೊ ಫೈನಲಿ ನಿಮಗೆ ಯಾವ ಪರ್ಸನ್ ನ ನೋಡ್ಬೇಕಂತ ನೀವು ವೇಟ್ ಮಾಡತ್ತಿದ್ರಲ್ಲ, ಅವ್ರ ಮನೆ ಹತ್ರ ನಾವು ಆಲ್ರೆಡಿ ಬಂದಾಗಿದೆ. ಸೊ ಬರ್ರಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅವ್ರ ಮನಿ ಎಲ್ಲಿದೆ ಅಂತ ಇಲ್ಲೇ ಕಾರ್ನರ್ ಅಲ್ಲಿ ಇದೆ, ಬರ್ರಿ. ಬಂದ್ರ ನೋಡ್ರಿ. ನಮಸ್ತೆ ನಮಸ್ತೆ. ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ಹೌದ್ರಿ, ಸ್ವಲ್ಪ ನಿಮ್ ಮೀಟ್ ಮಾಡೋ ಸಂಬಂಧ ಬಂದೇವ್ರಿ. ಅಲ್ಲಿದ್ರ ಆರಾಮಿದ್ದೀರಲ್ಲ? ಇಲ್ಲೇ ಇರೋದನ್ ಆಯ್ತು. ನಿಮ್ ಮನಿ ನೋಡೋ ಸಂಬಂಧ ಬಂದೇವ್ರ. ಬರ್ರಿ ಅವ್ರ ಮನಿ ನೋಡೋಣ ಅಂತ. ಹೌದು, ಒಂದ್ ಅರ್ಧ ತಾಸ ಆಯ್ತು. ಊರೊಳಗೆ ಎಲ್ಲಾ ತಿರುಗಾಡ್ಕೊಂಡು ಆಮೇಲೆ ಲಾಸ್ಟ್ ನಿಮ್ ಮನಿಗೆ ಬಂದ್ರಿ. ಹೌದಾ? ಬರ್ತಾರ ಅನ್ಕೊಂಡ್ರಿ. ಮನೆ ಬಾಡಿಗೆ ದೇವ್ರಿ. ಹೌದೌದು, ಇಲ್ಲೇ ಮಾಡ್ತಿದ್ರಲ್ಲ ನೀವು ವಿಡಿಯೋಸ್ ಎಲ್ಲ? ಇಲ್ಲಿ ವರ್ಕೌಟ್ ಮಾಡೋದ ಚಾಲೆಂಜ್ ಮಾಡೇನಂತ್ರಿ. ಮೊದಲ ಅವ್ರ ರೀಲ್ಸ್ ಅದು ಮಾಡೋದ ಇಲ್ಲಿ ಗಿಡತಾಕ್ರಿ. ಇದು ಬ್ಯಾಕ್ಗ್ರೌಂಡ್ ಒಂದೆರಡು ವಿಡಿಯೋ ನಾ ಇಲ್ಲಿ ಕುತ್ಕೊಂಡ್ ಮಾಡಿದ್ ನಾನು ವಿಡಿಯೋ ನೋಡಿವೇನ್ರಿ. ಅದೇ ನಾರ್ಮಲ್ ಇಲ್ಲೇನ್ರಿ, ಹಿಂಗ್ ಬ್ಯಾಸ್ಗೆಲ್ದಾಗ ಆಗ್ಲಿ ಏನ್ರಿ ಇಲ್ಲೇ ಇರ್ತೀವ್ರಿ. ಮತ್ತ ಗಿಡ ಇದು ಬ್ಯಾಸ್ಗೆಲ್ಲ ಜಾಸ್ತಿ ತೆಗಿತಿದ್ರಿ ಗಿಡ. ಇದು ಇನ್ನ ತೆಗಿದ್ ಇನ್ನೂ ಇದ್ರ ನೆಳ ಬರ್ತಿದ್ರಿ. ಇದರಿಂದ ಜನ ಎಲ್ಲ ಬರ್ತಾರ್ರಿ ನಾಳ. ಹೌದಾ? ಬ್ಯಾಸ್ಗೆಲ್ದಾಗ ನೋಡ್ರಿ ನಮ್ಮ ಉಡಾಳ ಮಂಜ ಅವ್ರದ ಮನಿ. ಬರ್ರಿ ಇನ್ನು ಒಳಗಡೆ ಏನಿದೆ ತೋರಿಸ್ತೇನ್ರಿ. ನಮಸ್ಕಾರ ಕಾಕು, ಆರಾಮಿದ್ರಿ? ಇವ್ರ ಉಡಾಳ ಮಂಜ ಅವರ ಮದರ್, ಮಮ್ಮಿ. ನೀವು ವಿಡಿಯೋ ಒಳಗೆ ನೋಡಿರ್ಬೋದು.
ಈಗ ಮನೆ ರೀಸೆಂಟ್ಲಿ ಒಳಗ್ ಕಾಟ್ ಹಾಕೊಂಡಿವ್ರಿ. ಹಾ. ಕಾಟ್ ಹೊರಗಿತ್ರಿ, ನನಗೂ ವಿಡಿಯೋ ಎಡಿಟಿಂಗ್ ಮಾಡಾಗೆಲ್ಲ ಹೊರಗೆಲ್ಲ ಡಿಸ್ಟರ್ಬೆನ್ಸ್ ಆಗೈತೆ. ಒಳಗ್ ಕಾಟ್ ಹಾಕೊಂಡ್ಬಿಟ್ಟು ಅಲ್ಲೇ ಎಡಿಟಿಂಗ್ ಮಾಡಾಕೆಲ್ಲ ಅಲ್ಲೇ ಸೆಟಪ್ ಮಾಡ್ತಾರೆ. ಈಗೆಲ್ಲ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ತೀರಾ ಒಳಗಡೆ? ಒಳಗಡೆ ಕೂತಾರೆ, ಕಾಟ್ ಕೂತು ಆರಾಮ್ ಮಾಡ್ಕೊತೀರಿ. ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಎಡಿಟಿಂಗ್ ಮಾಡೋದು. ಇಲ್ಲ ಡಿಸ್ಟರ್ಬೆನ್ಸ್ ಆಗ್ತದ್ರಿ, ನಾಯ್ಸ್ ಎಲ್ಲ ಬರ್ತದೆ ಅದು ಒಳಗೆ. ಆರಾಮದವ್ರಿ ನೀವ್ರಿ? ನಾ ಎಡಿಟಿಂಗ್ ಮಾಡ್ತಾನಲ್ಲ ಆ ಜಾಗ ತೋರಿಸ್ತೀನಿ ಬರ್ರಿ ನಿಮ್ಗೆ, ಎಷ್ಟು ಮಜಾ ಐತಿ ತೋರ್ಸ್ರಿ. ಇದು ಮುಂಚೆ ಹೊರಗಿದ್ರಿ ಕಾಟ, ಕೆಳಗೆ ಕುತ್ಕೊಂಡ್ ಮಾಡ್ತೀನಿ ಇಲ್ಲಿ ಎಡಿಟ್. ಕೆಳಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗೈತ್ರಿ, ಅದಕ್ಕಾಗಿ ಕಾಟ್ ಒಳಗೆ ಹಾಕೊಂಡ್ಬಿಟ್ಟೇನ್ರಿ. ಸೊ ಮನ್ಯಾಗ ಒಂಥರ ಮನ್ಯಾಗ ಬೆಡ್ರೂಮ್ ಮಾಡ್ಕೊಂಡ್ಬಿಟ್ಟೇನ್ರಿ ಇದನ್ನ. ಸೊ ಇಲ್ಲೇ ಇಲ್ಲಿ ನಾನು ಎಕ್ಸಸರೀಸ್ ಎಲ್ಲ ಇಲ್ಲೇ ಬಿದ್ದ ನೋಡ್ರಿ, ಎಲ್ಲ ಇಲ್ಲಿ ಬುಕ್ ಸ್ಕ್ರಿಪ್ಟ್ ಬರಕಿದ್ರಿ, ಆಮೇಲೆ ಪ್ಯಾಡ್ ಆರಾಮಿಲ್ಲ, ಗುಳಿಗೆ ಐತನ್ರಿ. ಆಮೇಲೆ ಇಲ್ಲಿ ಬ್ಯಾಗ್ ಒಳಗೆಲ್ಲ ಕ್ಯಾಮ್ರಾ ಮೈಕ್ ಎಲ್ಲ ಇರ್ತೈತ್ರಿ. ಸೊ ಡೈರಿ ಒಂದ್ ಐತ್ರಿ, ಪೆನ್, ಪವರ್ ಬ್ಯಾಂಕ್, ಮೈಕ್, ಎಕ್ಸಸರೀಸ್ ಎಲ್ಲ ಇಲ್ಲೇ ಇಟ್ಕೊಂಡ. ಸೊ ಇಲ್ಲಿ ಕೂತ್ ಬಿಡ್ತೇನ್ರಿ ಒಟ್ಟಿಂಗ್ ಕುಂದ್ರೋದು, ಹೆಂಗ್ ಬೇಕಂಗ್ ಎಡಿಟಿಂಗ್ ಮಾಡೋದು, ಮಲ್ಕೊಂಡ್ ಎಡಿಟ್ ಮಾಡಿ ಕೂತ್ ಎಡಿಟ್ ಮಾಡಿ, ಆ ಕಡೆ ಮಲ್ಕೋ ಈ ಕಡೆ ಮಲ್ಕೋ, ಒಟ್ಟು ಇಲ್ಲಿ ಕೆಲಸ ಮಾಡೋದು, ಮುಗಿಸೋದು, ಊಟ ಮಾಡೋದು ಇಲ್ಲೇ ಹಿಂಗ್ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಹೆಂಗ್ರಿ ಇಲ್ಲಿ ಒಳಗ್ ನಾಯ್ಸ್ ಬರಂಗಿಲ್ರಿ ಇಲ್ಲಿ, ಅದ್ರ ಸಂಬಂಧ ಒಳಗ್ ತಗೊಂಡಿದ್ರಿ. ಸೊ ಹಿಂಗೈತ್ ನೋಡ್ರಿ, ಇದ್ ನಮ್ ಕಿಚನ್, ಇದ್ ನಮ್ ಕಪಾಟ, ಹಿಂಗೈತ್ರಿ ನಮ್ ಮನಿ. ಟೋಟಲ್ 2 ರೂಮ್ ಅದಾವ್ರಿ, ಬಾಡಿಗೆ ದೇವ್ರಿ. ಮನಿ ಎಷ್ಟು ದೊಡ್ಡದೈತಿ ಅನ್ನೋದು ಇಂಪಾರ್ಟೆಂಟ್ ಕಿತ್ತೇನು, ಮನಸ್ಸು ಎಷ್ಟು ದೊಡ್ಡದೈತಿ ಅನ್ನೋದು ಅದು ಇಂಪಾರ್ಟೆಂಟ್ ಆಗ್ತೈತಿ. ಇಷ್ಟು ಊಟಕ್ಕೂ ಕೊಟ್ಬಿಡೋಣ ಅವ್ರಿಗೆ. ನಾವು ಊಟ ಆಕ್ಚುಲಿ ಮಾಡೇ ಬಂದೇವ್ರಿ. ಊಟ ಆಕ್ಚುಲಿ ನೀವು ಮಾಡಿ ಬಂದ್ರಿ, ಬಟ್ ಈಗ ಅಡಿಗೆ ಮಾಡಿದಲ್ಲ ಅದ್ರ ಮೇಲೆ ನಿಮ್ ಹೆಸರು ಬರ್ದೈತ್ರಿ. ಹೌದ್ರಿ? ಸಾಗರ್ ಅನ್ನ ಅವ್ರ ಮತ್ತ ಅನ್ನಗಳ ಹೆಸರು ಬರ್ದೈತ್ರಿ. ಊಟ ಮಾಡ್ಕೊಂಡ್ ಹೋಗ್ಬೇಕ್ರಿ ನೀವು. ಇಚ್ಚಲಕರಂಜಿ ಬಂದಾಗಿಂದ್ರ ನಂಗೆ ತಿಳ್ತಾಪಕ್ಕಿರಿ, ನಾ ಎಷ್ಟೇ 2-3 ವರ್ಷದಾಗ ಇದ್ನಿ. ಅವಾಗಿಂದ ಇಚ್ಚಲಕರಂಜಿ ಬಂದಿರಿ, ಒಂದ್ 5 ವರ್ಷ ಬೇರೆ ಕಡೆ ಇದ್ರಿ ಇರಾಕ. ಅಲ್ಲಿಂದ ಆಮೇಲೆ ಈ ಕಡೆ ಬಂದಿರಿ. ಇಲ್ಲಿ ಬಂದ್ ಏನು 15-16 ವರ್ಷ ಐತ್ರಿ. ಇಲ್ಲಿ ನಾವ್ ಸಣ್ಣ 3ನೇ ಇದ್ದಾಗಿನ್ ಬಂದಿವ್ರಿ ಈ ಏರಿಯಾದಾಗ ಇರಾಕ. ಅವಾಗಿಂದ ಇಲ್ಲೇ ಅದೇವ್ರಿ. ಎಲ್ಲಾ ನಮ್ ಕನ್ನಡ ಜನ ಅದಾರ್ರಿ. ಮತ್ತ ಏನ್ ಬಿ ಪ್ರಾಬ್ಲಮ್ ಆದ್ರ ನಮ್ ಗಲ್ಯಾನ್ ಹುಡುಗರು ಅದಾರ್ರಿ, ಸಪೋರ್ಟ್ ಮಾಡ್ತಾರ. ಮಮ್ಮಿ ಪಪ್ಪ ಎಲ್ಲಾ ಬಿಟ್ಕೊಟ್ಟು ನಾವ್ ಇಲ್ಲಿ ಬೇಕಲ್ಲಿ ತಿರ್ಗಾಡ್ಕೋತ ವಿಡಿಯೋ ಮಾಡ್ಕೋತ ಹೋಗ್ತೇವ್ರಿ. ಅಣ್ಣನು ಬೆಂಗಳೂರು ಒಳಗ ಅದಾನ. ಅದರಿಂದ ಏನ ಮಮ್ಮಿ ಪಪ್ಪ ಇಬ್ರು ಅದಾರು ಅಂತ ಅನ್ನೋದೊಂದ್ ಭಯ ಇಲ್ರಿ. ನಮ್ ಓನರ್ ಆಗ್ಲಿ ಎಲ್ಲಾರಾಗ್ಲಿ ಎಲ್ಲಾ ಫುಲ್ ಸಪೋರ್ಟ್ ಆಗದಾರಿ. ತಮ್ಮ ಮನಿ ಮನುಷ್ಯನ್ಗತೆಗ ನೋಡ್ಕೋತಾರ ಎಲ್ಲ. ಯಾರು ಹಿಂಗ್ ತಿಂಗಲ್ ಏನು ಇಲ್ರಿ, ಎಲ್ಲರೂ ಸಪೋರ್ಟ್ ಮಾಡ್ತಾರ್ರಿ ಜನ. ಮತ್ತ ಯಾರಿಗೂ ನಮ್ಗಂದ್ರ ಗಲ್ಯಾಗ ಯಾರಿಗ ಏನ್ ಬೇಕಾದ್ರೂ ಎಲ್ಲರೂ ಮಂದಿ ಗೊಳಾಗಿ ಬಿಡ್ತಾರಲ್ಲ. ಅದರಿಂದ ಏನು ಪ್ರಾಬ್ಲಮ್ ಇಲ್ರಿ, ಆರಾಮಾಗಿ. ಮತ್ತೆ ಎಸ್ಪೆಷಲ್ ಕನ್ನಡ ಮಾತಾಡ್ತಾರಲ್ರಿ, ಅದರಿಂದ ಇನ್ನೊಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗ್ಬಿಡ್ತಾರ. ಅದು ಇಂಪಾರ್ಟೆಂಟ್ ಆಗ್ರಿ. ಸಾಗರ ಫಸ್ಟ್ ಚಾ ಕೊಡ್ರಿ, ತಂಡ್ಯಾಗ ಬಂದಿರಿ. ಮತ್ತ ಚಾ ಕುಡಿಸಿಕ ಚಾ ಕುಡಿದ್ರಿಲ್ಲ, ಸ್ವಲ್ಪ ಬಿಸಿ ಆಗ್ತಾರ. ಈಗ ಅಂದ್ರೆ ಈಗ ಬೇರೆ ನೀವು ಅದ ಮಾಡಿರಿ, ನಾವು ಅದ ಮಾಡೋದು. ನಮ್ಮ ಕುಟುಂಬ ತರ ನಾವ್ ಸುಖ ಬೇಕೇನ್ ಬೇಡ. ಆತಿದ್ರಲ್ಲ ಇವತ್ತಿಲ್ಲ, ಕಷ್ಟದಾಗ ಬಂದೇವ್. ಅದೇ ಆತಂತಲ್ಲ, ಇವತ್ತಲ್ಲ ನಾಳೆ ಆಗತ್ತಿದ್ರಲ್ಲ, ಹಂಗೇನ್ ಇರಂಗಿಲ್ರಿ. ಯಾಕಂದ್ರ ನನ್ಗ ಅನ್ಸ ಮಟ್ಟಿಗ್ರಿ ಅದೇನೋ ಅಂತಾರಲ್ರಿ, ಕೆಸರು ಒಳಗ ಕಮಲ್ ಇರ್ತೈತಿ ಅಂತಾರ, ಓದಿತ್ತಲ್ರಿ, ಹಂಗಿದಾರ. ಅರ್ಥನ ಆಗ್ಲಿಲ್ಲ. ನಾವ್ ಮನ್ ತಿರ್ಕೊಳ್ಳೋಣ ನಂಗೆ ಅರ್ಥ ಆಯ್ತು. ಹೆಸರು ಒಳಗ ನಿಮ್ದು ಕಮಲ್ ಬೆಳದವ, ನೀವ್ ಖರ್ಚು ಮಾಡ್ಬೇಡ ಅಂತಿದ್ರಿ. ಖರನ ಐತ್ರಿ, ಎಕ್ಸ್ಪೈರ್ ಆದ್ರಿ ಅವ್ರ ಅಜ್ಜ ಆಗ್ಲಿ ಒಬ್ರು ಇದ್ರ. ಹೊಟ್ಟೆ ತಲೆ ಕೆಡ್ಸ್ಕೊಬೇಡ್ರಿ. ಇವತ್ತಿಲ್ಲ ನಾಳೆ ಮಂಜುನನ್ ಟೈಮ್ ನೀವ ನಿಮ್ಮ ಆಶೀರ್ವಾದ, ದೇವ್ರ ಆಶೀರ್ವಾದ ನೀವು ಅನ್ನುವಂಗ ಆಗ್ತಿತ್ರಿ ನೋಡೋರ್. ಅವ್ರ ಬಾಳ ನಮ್ಗೆ ಏನ್ ಶ್ರೀಮಂತ ಬೇಡ, ಅವ್ರ ಕುಟ್ಟೆಗೆ ಅವ್ರ ಆರಾಮ್ ಇದ್ರ ಸಾಕು. ಅದೊಂದ್ ಆಸೆ ಐತಿ. ಅಷ್ಟಂತೂ ಆಗತ್ತೈತ್ರಿ. ಅದೊಂದ ಆಸೆ. ನಾವ್ ಅವ್ರ ಹುಟ್ಟಿದಾಗಿಂದ ಆಸೆ ಪಟ್ಟಿದನ ಅದೊಂದ ಆಗ್ಬೇಕು. ಬಾಳ್ವೆ ಅತಿ ನಮ್ಗೆ ಏನ್ ಶ್ರೀಮಂತಿಗೆ ಬೇಡ. ಅದನ್ನ ಯಾರು ಚಿಂತೆ ಮಾಡ್ಕೊಂಡಾರ ಅವ್ರೆಲ್ಲರೂ. ಈಗ ಏನ್ ಅದಾಗ ಇದಕ್ಕಿಂತ ಒಂದ್ ಸ್ವಲ್ಪ ಅವ್ರು ಯಾರ ಮನೆಗ್ ಕೈ ಒಡ್ಬಾರ್ದು. ಕರೆಕ್ಟ್ ಇತ್ತು. ಅಟ್ ಆದ್ರ ಸರ್ ಮಂಜುನ್ ಟ್ಯಾಲೆಂಟ್ ನೀವು ವಿಚಾರ ಮಾಡ್ರಿ ಅಂದ್ರ ಅದೇನ್ ದೊಡ್ಡ ವಿಷಯ ಅಲ್ರಿ. ನೀವ್ ಇದೇನ್ ಹೇಳ್ತಿರಲ್ಲ ಅದೇನೋ ದೊಡ್ಡ ವಿಷಯ ಅಲ್ರಿ. ಈಗ ಸಾಗರನಗಳು ಯಾವಾಗಂದ್ರ ನಂಗೆ 2,000 ಫಾಲೋವರ್ಸ್ ಇದ್ರು ಅವಾಗಿಂದ ಪರಿಚಯ. ಇಲ್ಲ ಅದು ದೇವ್ರ ವಿಚಾರ ಇಟ್ಟಾರೆ. ಅವಾಗ ಹೇಳಿ ಸಾಗರನ ಆಗ್ತೈತಿ, ಕ್ಲಿಕ್ ಆಗ್ತಿ ಅಂತ. ಮಂಜು ಅವ್ರ ಸಾಗರನ್ ಹೇಳ್ರಲ್ಲ. ನೀವ್ ಅಂದ್ರಲ್ಲ ಈಗ ಇಲ್ಲಿ ಎಲ್ಲಾರು ಕನ್ನಡ ಮಾತಾಡ್ತಾರ. ಹೌದ್ರಿ. ಹೆಂಗ್ ಸಾಧ್ಯತಿ ನೀವು ಇಲ್ಲಿ ಮಹಾರಾಷ್ಟ್ರ ಒಳಗ ಇದ್ದ ಇಷ್ಟು ಪರ್ಫೆಕ್ಟ್ ಕನ್ನಡ ಮಾತಾಡಕ್ ಹೆಂಗ್ ಸಾಧ್ಯತಿ? ಅದ್ ಹೆಂಗೈತ್ರಿ, ಆಕ್ಚುಲಿ ನಾವು ಪ್ರಾಪರ್ ಮಹಾರಾಷ್ಟ್ರದವ್ರು ಅಲ್ಲರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ನಾವ್ ಪ್ರಾಪರ್ ಬಂದು ಕರ್ನಾಟಕದವ್ರಿ. ನಮ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ್ ರೀ. ಹುಕ್ಕೇರಿದಾಗ ಒಂದ್ ಕೊಚ್ರಿ ಒಂದು ಸಣ್ಣ ಹಳ್ಳಿ ಐತ್ರಿ, ಅಲ್ಲೇ ಸಂಕೇಶ್ವರದಾಗ್ರಿ. ಗೊತ್ತಿರ್ಬೇಕ್ರಿ. ಮತ್ತ ಅಲ್ಲಿ ನಮ್ ಪ್ರಾಪರ್ ಊರ್ ಆದ್ರಿ. ಮೊದ್ಲಿಂದ ಸಣ್ಣಾಗಿದ್ದಂಗಿಂದ ನಾವ್ ಇಲ್ಲಿ ಇಚ್ಚಲಕರಂಜಿ ಅಂದ್ರೆ ನಮ್ ಪಪ್ಪಾದ್ರಿ. ಪಪ್ಪಾದ್ರು ನಮ್ ಏಜ್ ಅಂದ್ರೆ ಈಗ ಹೈಸ್ಕೂಲ್ ಒಂದ್ 10th ಈ ಏಜ್ ದಾಗ್ರಿ. ಪಪ್ಪಾದು ಇಚ್ಚಲಕರಂಜಿಗ್ ಬಂದು ಇಲ್ಲೇ ಮಗದ ಕೆಲಸ ಮಾಡೋದ ಇದನ್ನೆಲ್ಲ ಮಾಡಕತ್ತೀರಿ. ಅದನ್ನ ಆಮೇಲೆ ಪಪ್ಪಾದ್ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆಗನ ಆಮೇಲೆ ಮಮ್ಮಿ ಅದು ಈ ಕಡೆ ಕರ್ಕೊಂಡ್ ಬಂದ್ರಿ. ಮಮ್ಮಿನ ಅಂದ್ರ ನನಗ ಅಣ್ಣಗ ಎಷ್ಟನ ಒಂದ್ 2 ರಿಂದ 3 ವರ್ಷ ನಾವ್ ಇದ್ದೇನ್ರಿ ಮೇ ಬಿ. ಅವಾಗ ಇಚ್ಚಲಕರಂಜಿ ಬಂದ್ರಿ. ಬರ್ದು ಮುಂದೊಂದ್ ಇನ್ಸಿಡೆಂಟ್ ರೀ. ಏನಂದ್ರ
ನಮ್ಮ ಮಮ್ಮಿ ಪಪ್ಪ ಜೊತೆ ಜಗಳ ತೆಗ್ದೇಳ್ರಿ ಆ ಟೈಮ್ನಾಗ. ಹಾ. ಏನಿಲ್ಲ ನಮ್ಗ ನೋಡಪ್ಪ, ನಮಗ್ ನೋಡ್ರಿ ಕನ್ನಡ ಬರಂಗಿಲ್ಲ, ಮರಾಠಿ ಬರಂಗಿಲ್ಲ. ಸೊ ನಮ್ಗ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಮಮ್ಮಿ ಫುಲ್ ಹಳ್ಳಿ ಅಲ್ಲ. ಮಮ್ಮಿಗಳು ತವ್ರ ಮನಿ ಬಂದ್ಬಿಟ್ಟು ಗೊಡಗೇರಿ, ಹುಕ್ಕೇರಿ ತಾಲೂಕ್ ಬರ್ತೈತ್ರಿ, ಅದು ಗೋಕಾಕ್ ಸ್ಥಳ ಬರ್ತೈತ್ರಿ. ಹುಕ್ಕೇರಿ, ಹಾ. ಹಾ, ಗೋಕಾಕ್ ಡ್ಯಾಮ್ ತಾಗ ಬರ್ತೈತಿ, ಹಿಡಕಲ್ ಡ್ಯಾಮ್ ತಾಗ್ರಿ. ಮಮ್ಮಿ ಫುಲ್ ಮುಗ್ದಿದ್ರಿ ಅವಾಗ. ಬೇರೆ ಲ್ಯಾಂಗ್ವೇಜ್ ಬರ್ದಿಲ್ಲ, ಅಲ್ಲಿ ಹೋದ್ರಿ ಹೆಂಗ ಅಲ್ಲಿ ಕನ್ನಡ ಸಾಲ ಇದ್ರ ನಾ ಬರ್ತೀನಿ ನಿಮ್ ಜೊತೆ, ಇಲ್ಲಾರ ನೀವ್ ಒಬ್ರ ಅಲ್ಲಿ ದುಡಿರಿ, ನೀವ ಬಂದ್ ನೋಡ್ಕೋರಿ, ಹೋಗು ಬಂದ್ ಮಾಡ್ರಿ, ನಾವ್ ಇಲ್ಲೇ ಇರ್ತೀವಿ ಮಕ್ಕಳ ಕರ್ಕೊಂಡು ಮಮ್ಮಿ ಅಂತ. ಇಲ್ಲಿ ಬಂದ್ ಮರಾಠಿ ಮಾತಾಡೋದಂತ. ಹಾ, ಆತರ ಅಂದ್ರೆ ಮಮ್ಮಿಗೆ ಈಗೇನ್ ಕಾಮನ್ ರೀ ಮರಾಠಿ, ಅದೇನಿಲ್ಲ ಹಂಗೇನಿಲ್ಲ, ಎಲ್ಲಿ ಆದ್ರೂ ಸರ್ವೈವ್ ಆಗ್ಬೋದ ಈಗ ಮಮ್ಮಿಗೆ ನಾಲೆಜ್ ಐತ್ರಿ. ಬಟ್ ಮಮ್ಮಿಗೆ ಅವಾಗ ನಾಲೆಜ್ ಇರ್ಲಿಲ್ಲಲ್ರಿ. ಅದಕ್ಕಾಗಿ ಪಪ್ಪ ಅಂದ್ರು ಏನ್ ಕಾಳಜಿ ಮಾಡ್ಬೇಡ, ಅಲ್ಲಿ ಕನ್ನಡ ಸಾಲ ಐತಿ ಬಾ ಅಂತ ನಾನ ಮಮ್ಮಿ ಕರ್ಕೊಂಬಂದ ಆಮೇಲೆ ಇಲ್ಲಿ ಸಾಲಿಗೆ ಹಚ್ಚಿದ್ರಿ, ಕನ್ನಡ ಸಾಲಿಗೆ. ಕನ್ನಡ ಸಾಲಿನೂ ಐತ್ರಿ? ಹಾ ರೀ, ಇಲ್ಲಿ ಮಹಾರಾಷ್ಟ್ರ ಐತ್ರಲ್ಲ 7ನೇ ಮಟ್ಟ ಐತ್ರಿ ಕನ್ನಡ ಸಾಲಿ. ಹಾ, ತೋರಿಸ್ತೀನಿ ನಿಮಗ್ ಬಂದ್ರಿ ಅದು. ಅದರಿಂದ ಹಿಂಗಾಗಿ ಮನ್ಯಾಗ ಕನ್ನಡ ಪ್ಲಸ್ ನಮ್ ಫ್ರೆಂಡ್ ಸರ್ಕಲ್ ಒಳಗ ನಂತರ ಬಾಳ ಅದಾರ ಇಲ್ರಿ. ನಾವ್ ಬಿಡ್ರಿ, ನಾವ್ ಇಲ್ಲೇ ಬೆಳಗಾವಿ ಡಿಸ್ಟ್ರಿಕ್ಟ್ ಒಂದ್ 60-70 ಕಿಲೋಮೀಟರ್ ಆಗದ್ರಿ ಇಲ್ಲಿ. ಬಟ್ ಇಲ್ಲಿ ಬಿಜಾಪುರ, ಬಾಗಲಕೋಟ್, ಗುಲ್ಬರ್ಗ ಈ ಸೈಡ್ ದವ್ರ ಜನ ಅದಾರ್ರಿ, ಉಡುಪಿ ಸೈಡ್ ದವ್ರ ಜನ ಅದಾರಿ. ಕೆಲಸ ಸಲುವಾಗಿ, ಹಾ, ಕೆಲಸ ಸಂಬಂಧ ಬಂದವ್ರ ಎಲ್ಲಾರಿ. ಎಲ್ಲಾರು ಕೆಲಸ ಒಬ್ಬೊಬ್ರು ಇಲ್ಲೇ ಸೆಟ್ಲ್ ಆಗಿ ಬಿಟ್ಟಾರಿ. ಒಬ್ಬೊಬ್ರ ಕೆಲವೊಬ್ರು ನಮ್ ತರ ಅದಾರಿ, ಕೆಲವೊಬ್ರು ಸೆಟ್ಲ್ ಆಗಿ ಕೆಲವೊಬ್ರು ಸಾವುಕಾರ ಆಗಿದಾರ ಇಲ್ಲಿ. ಆ ತರ ಐತ್ರಿ. ಹಾ, ನಮ್ ಕರ್ನಾಟಕ ಮಂದಿ ಅಂತ ಅದಾರ ಅಂದಂಗ ಆಯ್ತು. ಹಾ, ಅದಾರ ಮನಗಂಡ ಅದಾರಿ. ಕನ್ನಡಿಗರ ಇಲ್ಲದ ಪ್ಲೇಸ್ ಇಲ್ಲ. ಈಗ ನೋಡ್ರಿ ನಮ್ ಮನಿ ಓನರ್ ಕನ್ನಡ, ಈ ಏನ್ ಮನಿ ಸರೌಂಡಿಂಗ್ ಕಾಣಕದ ಕನ್ನಡ ಎಲ್ಲಾ ಲಿಂಗಾಯತ, ಹನ್ಬರ ಈ ಕಾಷ್ಟದವ್ರ ಅದಾರಿ. ಅವ್ರ ಮಾತೃಭಾಷೆ ಬಂದ್ಬಿಟ್ಟು ಕನ್ನಡ ಐತ್ರಿ ಅಲ್ಲ. ಹೌದಾ? ಮತ್ತೊಂದ್ ಏನಂದ್ರ ಉಡಾಳ ಮಂಜ ಅಂತ ಹೆಂಗ್ ಹೆಸರು ಬರ್ತ ನಿಮ್ದು? ಉಡಾಳ ಮಂಜ ಅಂತರಿ ಅದಕ್ಕೊಂದ್ ದೊಡ್ಡ ಕಥೆ ಐತ್ರಿ ಅದಕ್ಕ. ಅದ್ ಹೆಂಗ್ ಹೇಳೋದಂದ್ರ ಸಣ್ಣಾಗಿದ್ದಾಗಿಂದಂಗ್ರಿ ಒಂಥರ ಉಡಾಳ್ರಿ ಮನ್ಯಾಗಾಗ್ಲಿ ಸಾಲ್ಯಾಗ ಹುಷಾರಿದ್ದೀನ್ರಿ. ನಾ ಸಾಲ್ಯಾಗ ಸ್ಟಡಿ ಬಿಡಿ ಬಂತಂದ್ರೆ ಫಸ್ಟ್ ರ್ಯಾಂಕ್. ಸಾಲ್ಯಾಗ ಮುಂದ್ ಕುಂದ್ರೋದು, ಸರ್ಗಳು ಹೇಳಿದಲ್ಲ ಇದನ್ ಮಾಡೋದು. ಬಟ್ ಏನ್ರಿ ಕೆತ್ತ ಕಾರ್ಬಾರ್ ಮಾಡೋದು, ಅದನ್ನ ಬಾಟ್ಲಿ ಹೊಡಿ, ಇದನ್ನ ಹೊಡಿ, ಟ್ಯೂಬ್ಲೈಟ್ ಹೊಡಿ, ಯಾವನ್ ಜೊತೆ ಜಗಳ ತೆಗಿ, ಪ್ಯಾಡ್ಲೆ ಬಡಿ, ಕಲ್ಲು ಹೋಗ ತಲಿ ಹೊಡಿ, ಇಂಥದೆಲ್ಲ ಮಾಡೋ. ನಮ್ ಸಾಲ್ಯಾಗ ಏನ್ ಉಡಾಳಿದಿರೋ ಮಕ್ಕಳ್ರಿ, ನನಗಲ್ಲ ನಮ್ ಹೋಲ್ ದೋಸ್ತರಿಗೆಲ್ಲ ಏನ್ ಉಡಾಳ್ ಹುಡುಗರು ಇದಿರೋ ಹಂಗ ಹಿಂಗ ಅಂತಿರೋ ನನಗ. ಹಾ, ಮತ್ತ ಇನ್ನೊಂದೇನಂದ್ರ ಮಂಜುನಾಥ್ ಅಂದ್ರ ಹೆಸರು ಐತಲ್ರಿ. ನನಗ್ ಮೊದಲು ಮಂಜುನಾಥ್ ಅಂತ ಉಡಾಳನ ಸರ್ಗಳೆಲ್ಲ ನಾನು ಉಡಾಳ ಅಂತ ತಿಳ್ಕೊಂಡ್ಬಿಡ್ತಿದ್ರಿ ನಾವು. ಈಗ ಉಡಾಳ ಅಂದ್ರೆ ಅದನ್ನ ನಿಕ್ ನೇಮ್ ಆಗಿಬಿಟ್ಟಿದ್ರಿ ಈಗ. ಅದು ಉಡಾಳ ಅಲ್ಲಿಂದ ಚೆನ್ನಾಗಿದಂದು ಬಂದಿದ್ದೆ. ಮತ್ ದೋಸ್ತರೆಲ್ಲ ಮಂಜ ಅಂತಾರ. ಅದಕ್ಕಾಗಿ ಮನ್ಯಾಗೂ ಉಡಾಳ್ತನ ಮಾಡೋಣ, ಮನ್ಯಾಗೂ ಬೈತಾರ ಹೆಂಗಾರು, ಏನ್ ಉಡಾಳ್ತನ ಮಾಡ್ತಿ, ಸಾಲ್ಯಾಗ ಶಾನೆ ಅದಿ ಕರೆ ಹಿಂಗೇನ್ ಉಡಾಳ್ತನ ಮಾಡ್ತಿ ಹಂಗ ಹಿಂಗತ್ತ. ಅದರಿಂದ ಅದು ಉಡಾಳ ಅಂತ ನಮ್ಮ ಅಣ್ಣ ಅಂದ, ನಿಂದ ಐಡಿಯಾ ಹೆಸರು ಅದ್ ಇಟ್ಕೊಂಡ್ಬಿಡು ಸುಮ್ಮ ಉಡಾಳ ಮಂಜಾನ, ನೀ ಹಂಗಾರ ನಿಂಗ್ ಮೊದ್ಲಿಂದ ಕರಿತಾರಲ್ಲ, ಸೊ ಅದ್ ಆಗ್ಲಿ ಅಂತ ಅಂದ್ಬಿಟ್ರಿ. ಐಡಿ ಹೆಸರು ಇಟ್ಟದ್ದ ನಿಮ್ ಅನ್ನಾರ. ಉಡಾಳ್ ಪ್ಲಸ್ ಮಂಜ ಈಕ್ವಲ್ ಉಡಾಳ್ ಮಂಜ. ಬಟ್ ಇದಕ್ಕ ಉಡಾಳ್ ಮಂಜ ಅಂತ ಹೆಸರು ಹೆಂಗ್ ಬಂತ ಅಂತ ಉಡಾಳ್ ಮಂಜ ಅವರ ತಮ್ಮ ಬಾಯಿಂದ ಹೇಳತ್ತಾರ. ಬಟ್ ಇದು ಮಂಜ ಹೆಸರು ಇಡ್ಬೇಕಂದ್ರೆ ಫಸ್ಟ್ ಮಂಜುನಾಥ್ ಹೆಸರು ಇಡ್ಬೇಕು. ಮಂಜುನಾಥ್ ಹೆಸರು ಇಡ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಕತೆ ಐತ್ರಿ ನಿಮ್ಗೆ ಹೇಳ್ಬೇಕಂದ್ರೆ. ಅದ್ ಹೆಂಗೈತೆ ಅಂದ್ರ ಮೊದಲ ನಮ್ ಪಪ್ಪಾನ ಮದುವೆ ಹೋಗಿದ್ರ ಮುಂಚೆ ನಮ್ಮ ಅಜ್ಜ ಇದ್ರಲ್ರಿ, ಮೊನ್ನೆ ಎಕ್ಸ್ಪೈರ್ ಆದ್ರ ಅಂತ 4-5 ತಿಂಗಳಿಂದ. ಅವ್ರ ಮನಿ ಬಿಟ್ಟು ಹೋಗಿರಿ 6 ತಿಂಗಳ, ಒಂದ್ 12 ವರ್ಷ ಹೋಗಿರಿ ಅವ್ರ. 12 ವರ್ಷ ಮನಿ ಬಿಟ್ಟು ಹೋಗ್ಬಿಟ್ಟಿರು. ಹೋಗಿ ಉಡುಪಿ ಸೈಡ್, ಗೋವಾ ಸೈಡ್ ಈ ಕಡೆ ಇದ್ರಿ. ಅವ್ರೆಲ್ಲ ಡ್ರಿಂಕ್ಸ್ ಮಾಡೋದು, ಅಲ್ಲಿ ಎಲ್ಲಾನು ವರ್ಕ್ ಮಾಡೋದು ಹಿಂಗೆಲ್ಲ ಇರ್ತಿರಿ ಅವ್ರ ಅಜ್ಜ. ಅವ್ರೇನೋ ಮಾನಸಿಕ ಮಾಡ್ಕೊಂಡು ಅಂದ್ರೆ ಅಂತಾರಲ್ರಿ ಜೀವದ ಮೇಲೆ ಜಿಗುಪ್ಸೆ ಬಂದು ಇದೆಲ್ಲ ಹೋಗ್ಬಿಟ್ರಿ ಅವ್ರ ಮನಿ ಬಿಟ್ಕೊಂಡ. ಅವಾಗ ಹಂಗಾಗನ ಮನ್ಯಾಗೆಲ್ಲ ಅದಾರೋ ಸತ್ತಾರೋ ತಿಳ್ಕೊಂಡ್ ಹಿಂಗ್ ಬಿಟ್ಬಿಟ್ರಿ. ಆಮೇಲೆ ಮದುವೆ ಆಯ್ತು, ನಮ್ಮ ಅಣ್ಣ ಹುಟ್ಟಿದ್ರಿ. ಅಣ್ಣ ಹುಟ್ಟಿ ಆಮೇಲೆ ನಾ ಹುಟ್ಟಿನ್ರಿ. ನಾ ಹುಟ್ಟಿದ ಬಳಿಕ ನಂದಿನ ಹೆಸರು ನಾಮಕರಣ ಮಾಡೋರಿದ್ರಿ. ಅವಾಗ ಅಜ್ಜ ಏನ್ ಮಾಡಿರು, ಉಡುಪಿದಿಂದ ಆ ಕಡೆ ಈ ಕಡೆ ಗೋವಾದಿಂದ ಏನ್ ಮಾಡಿರು, ಅವ್ರು ಹೋಗಿ ಡೈರೆಕ್ಟ್ ಧರ್ಮಸ್ಥಳ ಮಂಜುನಾಥಗ್ರಿ. ಅಲ್ಲಿ ಹೋಗೋಣ ಏನಾಗೈತಿ, ಅಜ್ಜಾಗ ಅವತ್ ಧರ್ಮಸ್ಥಳಕ್ಕೆ ಹೋದ ಬಳಿಕ ಅನಿಸ್ತು, ಇನ್ನು ನನ್ನ ಮನಿಗೆ ಹೋಗ್ಬೇಕು, ಇನ್ನು ನನ್ನ ಸಂಸಾರ, ನನ್ನ ಹೆಂಡತಿ ಮಕ್ಕಳ ಸೊಸೆದು ಇರ್ಬೇಕು, ಇಲ್ಲೋ ಗೊತ್ತಿಲ್ಲ ನೋಡ್ಕೋಬೇಕಂತ ಹೇಳಿ ಅವಾಗ ಅಜ್ಜ ಬಂದ್ರಿ. ಅಲ್ಲಿ ಒಂದು ಸಣ್ಣದ ಫೋಟೋ ತಗೊಂಡ್ಬಂದ್ರಿ ಧರ್ಮಸ್ಥಳ ಮಂಜುನಾಥ್ ಅಂದ್ರೆ. ತಗೊಂಡ್ಬಂದ್ರು. ನಾ ಮನಿಗ್ ಬರಾಕ್ ರೀಸನ್ ಈ ಮಂಜುನಾಥ್. ಅದಕ್ಕಾಗಿ ನನ್ನ ಮೊಮ್ಮಗನ ಹೆಸರನ್ನ ಮಂಜುನಾಥನ ಇಡ ಅಂತ ಹೇಳಿ ಅಜ್ಜ ಹಠ ಬಿದ್ದ ನನ್ನ ಹೆಸರು ಇಟ್ಟಾರ ಅಂತೀರಿ. 12 ವರ್ಷ ಹೊರಗಡೆ ಇದ್ರು. 12 ವರ್ಷ ಹೋಗಿರಿ ಅವ್ರು. ಉಡಾಳ್ ಅಂತ ಯಾಕೆ ಬಿತ್ ಅನ್ನೋದು ಡೀಟೇಲ್ ಆಗಿ ಹೇಳಿದ್ರು. ಮಂಜುನಾಥ್ ಅಂತ ಯಾಕಂತ ಹೆಸರು ಬಿತ್ ಅನ್ನೋದು ಡೀಟೇಲ್ ಆಗಿ ಹೇಳಿದ್ರು. ಸೊ ಟೋಟಲ್ ಉಡಾಳ್ ಮಂಜ. ಮತ್ತೆ ಇನ್ನೊಂದ್ರಿ, ಬಾಳ ಕಡೆ ಕೇಳಿದೆವು ನಾವು, ಬ್ಯಾನರ್ ಒಳಗ ನೋಡಿದೆವು, ಬೇರೆ ಬೇರೆ ಜಾತ್ರೆಯಾಗ ನೋಡಿದೆವು. ಪ್ರತಿ ಸರ್ತಿ ಬೆಂಕಿಯೋ ಬಾಯಿ ಅನ್ನೋ ಟ್ಯಾಗ್ಲೈನ್ ಹೆಂಗ್ ಬಂತು ನಿಮಗ? ಬೆಂಕಿಯೋ ಬಾಯಿ ಅನ್ನೋ ಟ್ಯಾಗ್ಲೈನ್ ಹೆಂಗೈತ್ರಿ, ಈಗ ನಾವು ಉತ್ತರ ಕರ್ನಾಟಕ, ನೀವು ಉತ್ತರ ಕರ್ನಾಟಕ, ಬೇಜಾನು ವರ್ಡ್ಸ್ ಅದಾವ್ರಿ. ಹಿಂಗ್ ನಮ್ಗ ಅದ್ರಗೆ ಡಿಕ್ಷನರಿ ಒಳಗೆ ತೆಗದ್ರ ಅದ್ರ ಆನ್ಸರ್ ಬರ್ತೈತಿ. ಬಟ್ ಅದನ್ನ ತೆಗಿಯಾಕ ಬರಂಗಿಲ್ರಿ. ಈಗ ಬೆಂಕಿ ಅಂದ್ರ ಮಸ್ತ್ ಭಾರಿ ಚಲೋ ನಮ್ ಪ್ರಕಾರ. ಅದಕ್ಕೆ ನಾವು ಉತ್ತರ ಕರ್ನಾಟಕ ಒಳಗ ಅನಾಹುತ ಆಗ್ಲಿ, ಮಸ್ತ್, ಬೆಂಕಿ ಈಗ ನಾವ್ ಅದಕ್ಕೆ ವರ್ಡ್ ಕೊಟ್ಟಿದ್ದೇವ್ರಿ, ಒಂದು ನಿಕ್ ನೇಮ್. ಆದ್ರ ಅದಂಗ ಸಣ್ಣಗಿದ ಏ ಬೈ ನೀ ಬೆಂಕಿಯೋ, ಏನಿ ಭಾರಿನೋ, ಮಾವನಿ ಬೆಂಕಿಯೋ, ಏನಿ ಮಸ್ತ್ ಹಿಂಗ ಅಂದ್ರಿ. ಅದ ಬೆಂಕಿಯೋ ಬೈ ಅನ್ನೋದ
ಆಡು ಭಾಷೆ ಒಳಗೆ ನಾ ಅಂದ್ರೆ ನಮ್ ದೋಸ್ತರ ನಮ್ಗೆ ಯಾವಾಗ ಅಂತಿದ್ರಿ ಅದನ್ನ ನಾವು ಅಂತಿರ ನಾವ್ ದೋಸ್ತರ ಒಳಗ್ರಿ ನಮ್ ಒಳಗ್ ಹೊರಡ ಐತಿ ಮೊದ್ಲಿಂದ ಸಣ್ಣಗಿದ್ದ ಅಂದ್ರೆ ಸಾಲಾಗಿಂದಾಗಲಿ ದೋಸ್ತರ ಒಳಗ ಹಂಗ ನಾನ ಬೆಂಕಿ ಬೈನ ಮತ್ತೆ ಈಗ ಬ್ಲಾಗ್ ಅಂದ್ಬೇಕು ನಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನ್ಯಾಚುರಲ್ ದಾಗ ಸೊ ನಾ ಏನ್ ರಿಯಲ್ ದಾಗ ಏನ್ ಮಾತಾಡ್ದೆ ನೋಡ್ರಿ ಅದನ್ನ ಬ್ಲಾಗ್ ದಾಗ ಚಾಲು ಮಾಡಿಬಿಟ್ಟಿನ್ರಿ ಅಲ್ಲಿ ಚಾಲು ಮಾಡ್ನ ಅದು ವರ್ಡ್ಸ್ ನೀ ಬೆಂಕಿ ಬೆಂಕಿ ಅನ್ಕೋತ ಆಮೇಲೆ ಹುಡುಗರು ಅದನ್ನ ನಮ್ ಸಾವುಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ರೀ ಅವ್ರ ಏನ್ ಮಾಡ್ರು ಬೆಂಕಿ ಬೈ ಅಂತ ನಿಂದ ಟ್ಯಾಗ್ಲೈನ್ ಅಂತೇಳಿ ಅವರೇ ಕ್ರಿಯೇಟ್ ಮಾಡ್ರಿ ಅಲ್ಲಿ ಕಮ್ಮತ್ನೂರ್ ಊರಾಗ ಅವ್ರ ಏನ್ ಮಾಡ್ರಿ ಜಾತ್ರೆಯಾಗ ಹ್ಯಾಶ್ಟ್ಯಾಗ್ ಬೆಂಕಿ ಬೈ ಅಂತ ಹಾಕೋದ ನಾನು ಜಾತ್ರೆ ಹೋಗಿದ್ದಾಗ ನೋಡಿದ್ದೇನೆ ಅದ ಹುಡುಗರ ಗ್ರೂಪ್ ವಿಡಿಯೋ ಮಾಡೋದ ಬೆಂಕಿ ಬೈ ಅಂತ ಡೈಲಾಗ್ ಹೊಡೆಯೋದ ಹಿಂಗ್ ಮಾಡಿ ಅವ್ರಿಂದ ಮತ್ ಫೇಮಸ್ ಆತ್ರಿ ನನ್ ಕಡೆ ನಾರ್ಮಲ್ ಐತ್ರಿ ಫಸ್ಟ್ ಅದ ಅವ್ರ ಫೇಮಸ್ ಮಾಡ್ರಿ ಅದನ್ನ ಪಾರ್ಲಿಮೆಂಟ್ ಮೆಂಬರ್ಸ್ ಅಂತೂ ಇಷ್ಟು ಜನ ಇದಾರು ಇವ್ರದ ಇವ್ರ ಏನ್ ಹೇಳ್ತಾರದ ಬೆಂಕಿಯೋ ಭೈ ಇದು ಕಂಪಲ್ಸರಿ ಡೈಲಾಗ್ ಇರುತ್ತೆ ಎಲ್ಲಾ ಕಡೆ ಫೇಲ್ ಆಗೋದ್ ಬನ್ನಿ ಬಟ್ ಸಾವುಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಸಪೋರ್ಟ್ ಏನ್ ಸಿಕ್ ನೋಡ್ರಿ ಅಲ್ಲಿ ಸ್ವಲ್ಪ ಲೈಫ್ ಒಳಗ್ ಚೇಂಜಸ್ ಬತ್ರಿ ಬಹಳ ಅಂದ್ರೆ ಬಹಳ ಚೇಂಜಸ್ ಬರ್ತೀವಿ ಅದಕ್ಕೆ ಅವ್ರ ಹೆಸರು ಬಂದ್ಬಿಟ್ರಿ ಸಾವುಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ಸ್ ಫಿಕ್ಸ್ ಹೆಸರು ಹೆಸರು ಮಾಡ್ಬಿಟ್ರು ಆದ್ರೂ ಬೆಂಕಿ ಬೈ ಅನ್ನೋದ ಬಹಳ ಟ್ರೆಂಡ್ ಬಂದಿತ್ತು ನಡಕಂತೂ ಎಲ್ಲಿ ಹೋಗ್ರಿ ಪ್ರತಿ ಕಡೆ ಯಾರ ವಿಡಿಯೋದಾಗ ನೋಡ್ರಿ ಬೆಂಕಿಯೋ ಬೈ ಉಡಾ ಮಂಜ ಎಲ್ಲಿ ಬರ್ತಾನ ಅಲ್ಲಿ ಬೆಂಕಿಯೋ ಬೈ ಹಂಗ ಹುಡುಗರು ಅಷ್ಟು ಅದನ್ನ ಅಟ್ರಾಕ್ಟಿವ್ ಆಗಿ ತಗೊಂಡ್ಬಿಟ್ರಿ ಅವ್ರು ಅಂದ್ರೆ ಹೆಂಗಂದ್ರೆ ಬೆಂಕಿ ಬಾಯ್ ಅಂದ್ರೆ ಅಂದ್ರೆ ಅವ್ರಿಗೊಂದು ಬಾಯಾಗದ ಅದ ಫಿಕ್ಸ್ ಆಗಿಬಿಟ್ಟಿದ್ರಿ ಹುಡುಗರದು ಕಾಮನ್ ಆಗಿ ಎಲ್ಲರೂ ಅವ್ರ ಡೈಲಾಗ್ ಹೊಡೆಯೋದ ಮಾಡೋದ ಅದು ಇನ್ನೊಂದ್ ಸ್ವಲ್ಪ ನಂಗೆ ಸಪೋರ್ಟ್ ಸಿಕ್ಕ್ರಿ ಬೂಸ್ಟ್ ಸಿಕ್ಕ್ರಿ ಅಲ್ಲೇ ಮೇ ಬಿ ನನಗೆ ಜಾಸ್ತಿ ಅಲ್ಲೇ ಸೋಶಿಯಲ್ ಮೀಡಿಯಾ ಒಳಗ ಮಿನಿ ಲಾಗ್ ಟ್ರೆಂಡ್ ಮಿನಿ ಲಾಗ್ ಮಾಡ್ಬೇಕಂತ ನಿಮ್ಗೆ ಹೆಂಗ ಐಡಿಯಾ ಬಂತು ಅದೇನಾಯ್ತಂದ್ರ ರೀ ಮೊದಲ ನಾ ಈ ಫೀಲ್ಡ್ ದಾಗ ಇರಕಿಲ್ರಿ ಬೈಲಾಂಗ್ ಹೇಳಕ್ ಹೋದ್ರ ಪ್ರಾಪರ್ ಹೇಳ್ತಾನೆ ಕೇಳ್ರಿ ನಿಮ್ ಪ್ರಾಪರ್ ಏನಾಗಿದ್ದೆ ಫಸ್ಟ್ ನಾ ಸಣ್ಣಾಗಿದ್ದಾಗ ನೋಡ್ರಿ ನಮ್ಮ ಅಣ್ಣಂದ ನಂದೊಂದ್ ಥಾಟ್ಸ್ ಬೇರ್ರಿ ನಮ್ಮ ಅಣ್ಣ ಏನ್ ಮಾಡ್ತಾನ ಸೊ ಅದ್ ನನಗೆ ಕಾಪಿ ಪೇಸ್ಟ್ ಮಾಡೋದು ಇನ್ನೊಂದ್ ಹವ್ಯಾಸ ಈಗ ನಮ್ಮ ಅಣ್ಣಗೇನ್ರಿ ಸಾಲಿಯವ್ರಿಗೆ ಕೊನಿಸ್ಕೊಟ್ರ ನಾ ಸಾಲಿಗೆ ಹೋಗ್ತಿರ್ಗಿಲ್ರಿ ಅವಾಗ 4 ವರ್ಷ ಇದ್ದೀನ್ರಿ ನಂಗೆ ನಮ್ಮ ಅಣ್ಣ ಸಾಲಿ ಕೊಂಟ ಸೊ ನನಗೂ ನಂಗೆ ಸಾಲಿಯವ್ರಿಗೆ ಬೇಕಾ ಹಠಾರಿ ಅದ ನನಗೂ ಬೇಕು ನಮ್ಮ ಅಣ್ಣಗೆ ಏನ್ ಸಿಗ್ತೈತಿ ನೋಡ್ರಿ ಅದು ನನಗೂ ಬೇಕಾ ಹಿಂಗಾಗಿ ಅದನ್ನ ಏನ್ ತಗೋತೀನಿ ಆಮೇಲೆ ನೆಕ್ಸ್ಟ್ ಅದಾಗ ನಾ ಮುಂದ ಪ್ರೈಮರಿ ಒಂದ ಕಡೆ ಕಲ್ತೀವ್ರಿ ಅಣ್ಣ ಹಚ್ಚಿ ಸಾಲಿಗೆ ಹಚ್ಚಿದ ಆಮೇಲೆ ಅಣ್ಣ ಹೈಸ್ಕೂಲ್ ಬೆಡಿಕೆಳಗ್ ಹೋದ್ರಿ ಅಲ್ಲಿ 1 ವರ್ಷ ಕಲ್ತ ಅಲ್ಲೇ ಮತ್ ಸಾಲಿ ಚೇಂಜ್ ಮಾಡಿದ್ರಿ ಮತ್ತೆ ಹೈಸ್ಕೂಲ್ದಾಗ 9th 10th ಸೊ 1 ವರ್ಷ ನಾನು ಅಲ್ಲೇ ಕಲ್ತೀನ್ರಿ 9th 10th ಅಲ್ಲೇ ಹೋದ್ರಿ ಬೇರೆ ಕಡೆ ಬೆಡಿಕೆಳ ಒಳಗ್ರಿ ಆಮೇಲೆ PUC ಅಲ್ಲೇ ಲಟ್ಟೆ ಎಜುಕೇಶನ್ ಅಂತ ಐತ್ರಿ ಅಲ್ಲೇ ಹಚ್ಚಿದ್ರಿ ಅಣ್ಣ ಮತ್ತೆ ಕಾಮರ್ಸ್ ಹಚ್ಚಿದ್ರಿ ನಾನು ಅಲ್ಲೇ ಕಾಲೇಜ್ ಹಚ್ಚಿನಿ ಅಲ್ಲೇ ಕಾಮರ್ಸ್ ಹಚ್ಚಿನ್ರಿ ಆಮೇಲೆ ಡಿಗ್ರಿ ಬರ್ನ ಅಣ್ಣನ್ ಚೇಂಜ್ ಆದ್ರಿ ಅಣ್ಣ ಏನ ಮಾಡೇನ್ರಿ ಫಸ್ಟ್ ನಿಪ್ಪಾನಿಗೆ ಹೋದ ಆಮೇಲೆ ವಾಪಸ್ ಬೆಡಿಕೆಳಗ್ ಬಂದ್ರಿ ನಾ ನಿಪ್ಪಾನಿಗೆ ಹೋಗ್ಬಿಟ್ನಿ ಅವಾಗ ಏನಾಯ್ತಂದ್ರೆ ಅಣ್ಣ ವಿಡಿಯೋ ಮಾಡಕ್ ಚಾಲೂ ಮಾಡಿದ್ರಿ ಯಾವಾಗ ಹೇಳ್ರಿ ಮೇ ಬಿ ಆಫ್ಟರ್ ಕೊರೋನಾ ಎಂಬಲ್ರಿ ಆಫ್ಟರ್ ಕೊರೋನಾ ಅಣ್ಣ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅದರಿಂದ ಅಣ್ಣ ಮಾಡಕತ್ತ ಅಂತ ಹೇಳಿ ನನಗೆ ತಲೆಗಿರಕಿಲ್ರಿ ನಾ ಮಾಡ್ತೀನಿ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡೋದ ಈ ತರ ಎಲ್ಲ ಮಾಡ್ತೀನಿ ನಾವಾಗ ಸೊ ಆತರ ಕಂಟಿನ್ಯೂ ಮಾಡೋದು ಎಷ್ಟು ಆಗ್ತದೆ ಸಪೋರ್ಟ್ ಹಾಕೋದ ಆಮೇಲೆ ನಮ್ಮ ಅಣ್ಣ ಇದು ವಿಡಿಯೋ ಮಾಡಕತ್ತಲ್ರಿ ಅವಾಗ ಸೊ ಇಂದ ನಮ್ಮ ಅಣ್ಣಗ ಮನಿ ಜವಾಬ್ದಾರಿ ಬತ್ರಿ ಅವ್ನು ದೊಡ್ಡ ಒಂದ್ ಬಳಕ ಅವೇನ್ ಮಾಡಿದ ಬಿಟ್ರಿ ಇದನ್ನ ಮಾಡೋದ್ ಬಿಟ್ಟೆ ಚಾನಲ್ ಮೌಂಟೇಶನ್ ಮಾಡ್ರಿ ನಾವು ಮಾಡಿದ ಬಿಟ್ಬಿಟ್ರಿ ಬಿಡೋಣ ಆಮೇಲೆ ನನ್ ತಲೆಯಾಗ ಬತ್ರಿ ನಮ್ಮ ಅಣ್ಣ ಮಾಡ್ತಿದ್ದಲ್ಲ ನಾವು ಏನ್ರಿ ಒಂದ್ ವಿಡಿಯೋ ಮಾಡೋಣ ಅಂತ ಹೇಳಿ ಕಾಮಿಡಿ ವಿಡಿಯೋ ಮಾಡಕ್ ಚಲೋ ಮಾಡಿದ್ರಿ ನಾವು ರೀಲ್ಸ್ ಕಾಮಿಡಿ ಮಾಡೋದ ಟಿಕ್ಟಾಕ್ ದಾಗ ಮಾಡ್ತಿದ್ರಿ ಕರೆ ಟಿಕ್ಟಾಕ್ ದಾಗ ಹೆಂಗ್ರಿ ಅವಾಗ ಅದ್ ಮಾಡ್ಬೇಕಂತ ತಲೆಗಿರಲ್ರಿ ಸುಮ್ ಹುಡುಗರು ದುಮ್ಡಿ ಆಗ್ತಾರಂತ ದುಮ್ಡಿ ಆಗ್ತಿದ್ರಿ ಆಮೇಲೆ ಸ್ಟಾರ್ಟ್ ಮಾಡಿದ್ರಿ ಮಿನಿ ನಮ್ ಸಚಿನ್ ಅಂತ ನನ್ನ ಫ್ರೆಂಡ್ ಅದನ್ರಿ ಅವನ ನೋಡ್ರಿ ಕ್ಯಾಪ್ ಹಾಕೋತಾರ ನೋಡ್ರಿ ಅವನ ಕೂಡ ಇಬ್ರು ಫುಲ್ ಚಾಲೂ ಮಾಡಿದ್ರಿ ಫುಲ್ ಚಾಲೂ ಮಾಡಿದ್ವಿ ಒಂದ್ 6 ತಿಂಗಳು ಕಂಟಿನ್ಯೂ ಹೊಡೆದ್ರಿ ವಿಡಿಯೋ ಒಂದು ವಿಡಿಯೋ ಕ್ಲಿಕ್ ಆಗ್ಲಿಲ್ರಿ ನಮ್ಮ ಒಂದು ವಿಡಿಯೋ ಕ್ಲಿಕ್ ಆಗ್ಲಿಲ್ಲ ಟಿಕ್ಟಾಕ್ ಅಲ್ರಿ ಇನ್ಸ್ಟಾಗ್ರಾಮ್ ದಾಗ 2022 ಒಳಗ್ರಿ ನಾನ ಭರ್ತಿ ಅದು ಮಾಡ್ತೀನಲ್ರಿ ಭರ್ತಿ ಮಾಡ್ಕೋತ 2022 ಒಳಗ ಅಲ್ಲಿ ಕ್ಲಿಕ್ ಆಗ್ಲಿಲ್ಲ ಆಮೇಲೆ 2023 2023 ಗಣಪತಿ ಟೈಮ್ನಾಗ ವಿಡಿಯೋ ಚಾಲು ಮಾಡ್ರಿ ಓಕೆ ಬಾಸ್ ಕನ್ನಡ ಅಂತ ಐಡಿ ಹೆಸರು ತಗೊಂಡಿನ್ರಿ ಇನ್ನೊಂದ ಆ ಐಡಿ ಒಳಗ ಇದು ಐತ್ರಿ ಉಡಾಳ ಮಂಜ ಐತಿ ಇಲ್ಲಿ 300 ಫಾಲೋವರ್ಸ್ ಇದ್ರಿ ನಂಗೆ ಅಷ್ಟ ಐಡಿಯಾ ಇಲ್ಲ ಆಮೇಲೆ ಓಕೆ ಬಾಸ್ ಕನ್ನಡ ಐತಲ್ರಿ ಅಲ್ಲಿ ಬ್ಲಾಗ್ ಚಾಲು ಮಾಡಿರಿ ಅಲ್ಲಿ ಗಣಪತಿ ಒಳಗೆ ಚಾಲು ಮಾಡಿ ಅಡ್ವಾನ್ಸ್ ಗಣಪತಿ ಆಗಮನ ಆಗ್ತಾವ್ರಿ ಇಲ್ಲಿ ಅಲ್ಲಿ ಒಂದ್ ಬ್ಲಾಗ್ ಹಾಕಿ ಆಮೇಲೆ ಮಾಡ್ಕೋತ ಒಂದ್ 5,000 ಫಾಲೋವರ್ಸ್ ಮಾಡ್ಕೊಂಡ್ರಿ ಇಲ್ಲಿ 5,000 ಫಾಲೋವರ್ ಆಗತ್ತಾಗ ಇಲ್ಲಿ 700 ಫಾಲೋವರ್ಸ್ ಆಗಿರಿ ಉಡಾಳ ಮಂಜಾಗ್ರಿ 2 ಕೊಲಾಬ್ರೇಷನ್ ಮಾಡ್ತೇನ್ರಿ ಅದಾಗನ ಐಡಿಯಾ ಹೋತ್ರಿ ಅದ ಹ್ಯಾಕ್ ಆಯ್ತು ಓಕೆ ಬಾಸ್ ಕನ್ನಡ ಅಂತ ಐಡಿಯಾ ಹಾಕಾಯ್ತ್ರಿ ಅಲ್ಲೇ ಹಾಕಾಗನ ಇದೊಡ ಉಡಾಳ ಮಂಜಾ ಐಡಿನ ಇದನ್ನ ಕಂಟಿನ್ಯೂ ಮಾಡಿ ಇದ್ರಾಗ ಬ್ಲಾಗ್ ಹಾಕಿ ಚಾಲೂ ಮಾಡೇನ್ರಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ ಬ್ಲಾಗ್ ಜಸ್ಟ್ ಹಾಬಿ ಅಂತ ಮಾಡಿದ್ರಿ ಚಾಲೂರಿ ಅದ ಹಾಬಿ ಅಂತ ಚಾಲೂ ಮಾಡಿ ಈಗ ಅದ ಫುಲ್ ಅದ ಪ್ರೊಫೆಷನ್ ಆಗಿಬಿಟ್ಟೈತ್ರಿ ನಂದು ಮತ್ತ ಮೊದಲ ನನ್ ಫೀಲ್ಡ್ ಬೇರೆ ನಂದು ಇರೋದ ಎಜುಕೇಶನ್ ರಿಲೇಟೆಡ್ ರೀ ಸಾಲಿ ಕಲಿಬೇಕು ಕರೆಕ್ಟ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರ ಸೆಕೆಂಡ್ PUC ಗೆ 3rd ರ್ಯಾಂಕ್ ರೀ ಕಾಲೇಜ್ ಒಳಗ 88% ಮಾಡೇನ್ರಿ ನಾವಾಗ 3rd ರ್ಯಾಂಕ್ ಬಂದಿದ್ರಿ ಎಜುಕೇಶನ್ ಸಾಲಿ ಅಂದ್ರೆ ಅಷ್ಟ್ ನಂಗೆ ಇದೆ ಅಷ್ಟ ಮನ್ಯಾಗ ಜಗಳ ತೆಗಿತೀರಿ ಮಮ್ಮಿ ನನ್ ಜೊತೆ ಸಾಲಿ ಬಿಡು ಒಂದಿನ ದಗದ ಮನೆ ಬಿಡಕ್ ಆಗೋದಿಲ್ಲ ಮಮ್ಮಿ ಅಂತೀರಿ ನಾವ್ ಸತ್ತಾಗ್ರಿ ಸಾಲಿ ಬಿಡ್ತಿಲ್ಲ ಮಗನ ಅಂತ ಹೇಳಿ ಮಮ್ಮಿ ಈ ತರ ಡೈಲಾಗ್ ಹೊಡಿತೀರಿ ಅವಾಗ
ಅಂದ್ರೆ ಮಮ್ಮಿಗೆ ಏನಾರ ಕೆಲಸ ಇದ್ರೆ ಸಾಲಿ ಬಿಡೋದಿಲ್ಲ ಹಿಂಗಿತ್ರಿ ಅವಾಗ. ಮತ್ ಕಂಟಿನ್ಯೂ ರೀ ನಂದು ಮೊದ್ಲಿಂದ ಡ್ರೀಮ್ ಇತ್ತು ಇಂಡಿಯನ್ ಆರ್ಮಿಗೆ ಹೋಗ್ಬೇಕು, ಏನ್ರಿ ಮಾಡಿ ಡಿಫೆನ್ಸ್ ಒಳಗ ಸೆಲೆಕ್ಷನ್ ಆಗ್ಬೇಕು, ಮಸ್ತ್ ಒಂದು ವರದಿ ತಗೋಬೇಕು ಮೈ ಮೇಲೆ, ಯಾವ್ದು ಇರಲಿ ಅದು ಪೊಲೀಸ್, ಆರ್ಮಿ, ನೇವಿ, ಏರ್ಫೋರ್ಸ್, ಎನಿಬಡಿ ಯಾವ್ದಿದ್ರು ಒಂದು ಬೇಕು ತಗೋಬೇಕು ಅನ್ನೋದೊಂದು ಆಸೆ ಹುಚ್ಚ್ರಿ ನನಗ. ನಮ್ಮ ಫ್ರೆಂಡ್ ಸರ್ಕಲ್ ಒಳಗ ನಾವು ಯಾವ ಲೆವೆಲ್ಗೆ ಈಗೋ ಆಟಿಟ್ಯೂಡ್ ಮೇಂಟೈನ್ ಮಾಡ್ತಿದ್ವಿ ಅಂದ್ರೆ IPS IAS ಅವ್ರಿಗೂ ನಾವು ವ್ಯಾಲ್ಯೂ ಕೊಡ್ತಿರ್ಕಿಲ್ರಿ ಆ ಟೈಮ್ನಾಗ. ಇಂಡಿಯನ್ ಆರ್ಮಿ ಒಟ್ಟ ಇಂಡಿಯನ್ ಆರ್ಮಿನ ಬೆಸ್ಟ್, ಬೇರೆ ಯಾವ್ದು ಮಾಡೋದಿಲ್ಲ. ಇಂಡಿಯನ್ ಆರ್ಮಿ ಕಿಂತ ದೊಡ್ಡದು ಯಾವ್ದು ಇಲ್ಲ. ಇಂಡಿಯನ್ ಆರ್ಮಿ ಅನ್ನೋದು ಹಾ ಮತ್ ಇನ್ನೊಂದೇನಂದ್ರ ನಂದು ಹೈಟ್ ಒಂದ್ ಕಡಿಮೆ ರೀ ಅದ್ರಾಗ. ಹೈಟ್ ಕಡಿಮೆ ನಂದ್ ಏನಿದ್ರು ಟೆಕ್ನಿಕಲ್ ಪೋಸ್ಟ್ ಹಾಕ್ಬೇಕ್ರಿ. ಟೆಕ್ನಿಕಲ್ ಪೋಸ್ಟ್ ಹಾಕ್ಬೇಕಂದ್ರ ಒಂದ್ರೆ ಅದ್ರ ಸೆಕೆಂಡ್ PUC ಮೇಲೆ ಆರ್ಮಿದಾಗ ಬರ್ತೈತ್ರಿ, ಒಂದ್ರೆ ನೇವಿ ಹಾಕ್ಬೇಕ್ರಿ, ಒಂದ್ರೆ ಏರ್ಫೋರ್ಸ್. ನೇವಿ ಏರ್ಫೋರ್ಸ್ 10th ಮೇಲೆ ಏರ್ಫೋರ್ಸ್ ಇಲ್ಲ ಅಂತ ನೇವಿ ಹಾಕ್ತೀನ್ರಿ. ನೇವಿದಾಗ MR ಅಂತ ಒಂದು ಪೋಸ್ಟ್ ಬರ್ತೈತ್ರಿ. ಈಗ ಬರ್ತೈತಿಲ್ಲ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ರಿ, ಬಟ್ ಮುಂಚೆ ಬರ್ತಿದ್ರಿ ಒಂದ್ 2-3 ವರ್ಷ. ಅವಾಗ ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಹಾಕ್ತೀನಿ. 1-2 ಸಲ ಒಂದ್ ನೇವಿದಾಗ ಒಂದ್ಸಲ ಸೆಲೆಕ್ಷನ್ ಆಗಿತ್ರಿ. ಎಕ್ಸಾಮ್ ಪಾಸ್ ಆತ್ರಿ, ಮುಂದಿಂದೆಲ್ಲ ಫೇಲ್ ಆಯ್ತು. ಒಂದ್ಸಲ ಆಯ್ತು ಎಕ್ಸಾಮ್ ಪಾಸ್ ಆಗಿ, ರನ್ನಿಂಗ್ ಪಾಸ್ ಆಗಿ, ಪ್ಲಸ್ ಮೆಡಿಕಲ್ ಪಾಸ್ ಆಯ್ತ್ರಿ. ಮೆಡಿಕಲ್ ಪಾಸ್ ಆಗಿ ಎಲ್ಲ ಸೆಲೆಕ್ಷನ್ ಆಗಿ ಫೈನಲ್ ಮೆರಿಟ್ ಫೇಲ್ ಆಯ್ತ್ರಿ ನಂದು. ಸೆಕೆಂಡ್ PUC ನಾನು ಏನೋ ಎಕ್ಸಾಮ್ ಆಗೋದಿದ್ರು ಅವಾಗ. ಸೆಕೆಂಡ್ PUC ಆಗೋಗಿದ್ರು ಮುಂಚೆ 2020 ಒಳಗ್ರಿ ಅದ. ಅವಾಗ ಅದೇ ಸೆಕೆಂಡ್ PUC ಹಂಗೈತ್ರಿ. ಆಮೇಲೆ 2022 ಒಳಗ ಅಂದ್ರೆ ಮತ್ತೆ ಕಂಟಿನ್ಯೂ ಅಪ್ಲಿಕೇಶನ್ ಹಾಕತ್ತೀನ್ರಿ. ಅವಾಗ ಹಾಕಾನ 2022 ಒಳಗ ಲದಾಖ್ ಹೋಗಿದ್ವಿ ನಾವು. ನಿಮ್ ಫೋಟೋ ಶೇರ್ ಮಾಡ್ತೀನಿ ನೋಡಗ್ರಿ ಅಂತ. ಲದಾಖ್ ಹೋಗಿದ್ರಿ, ಅಲ್ಲಿ ಹೋಗಿ ಭರ್ತಿ ಹೊಡೆದಿದ್ರಿ. ಅಲ್ಲಿ ರನ್ನಿಂಗ್ ಎಷ್ಟೊಂದ್ 5 ಜನ ಹೋಗಿದ್ರಿ ನಾವ. 5 ಜನದ ಒಳಗ ನಂದ ಇನ್ನೊಬ್ಬ ವಿಜಯನ್ ಅಂತ ಹುಡುಗದನ್ರಿ ಅವಂದ್ರಿ. ಮತ್ತೆ ಇನ್ನೊಬ್ಬ ಕಡೆ ನಮ್ಗ ಅಲ್ಲೇ ಪರಿಚಯ ಆಗಿದ್ರಿ ಒಬ್ಬ, ಅವನ ಹೆಸರು ಪ್ರದೀಪ್ ಅಂತ. ಅವ ಕಡೆ ಮಹಾರಾಷ್ಟ್ರದವ ನಗರದವ ಅದನ್ರಿ. ಅವ್ 3 ಜನ ಟೋಟಲ್ ಆಗಿ 6 ಜನ ಆದ್ರಿ ನಾವು. ಅವೊಬ್ಬ ಪ್ಲಸ್ 5 ಜನ, ಅದ್ರ 3 ಜನ ಸೆಲೆಕ್ಷನ್ ಆಗಿದ್ರಿ. ಸೆಲೆಕ್ಷನ್ ಆಗಿ 3 ಮಂದಿ ಅಲ್ಲಿ ರನ್ನಿಂಗ್ ಅಂದ್ರೆ ಅಲ್ಲಿ ಮೊದ್ಲು ಆಕ್ಸಿಜನ್ ಇರಂಗಿಲ್ರಿ ಅಲ್ಲಿ. ಅಂತ ಸಿಚುವೇಶನ್ ರನ್ನಿಂಗ್ ಹೊಡೆದ ಫುಲ್ ಪ್ರಾಕ್ಟೀಸ್ ಮಾಡಿ ಮಸ್ತ್ ಸೆಲೆಕ್ಷನ್ ಆಗಿದ್ರಿ. ಎಲ್ಲ ಜಾಯ್ನಿಂಗ್ ಲೆಟರ್ ಐತ್ರಿ ನಮ್ರಿ ಮನ್ಯಾಗ. ಬಟ್ ಭರ್ತಿ ರದ್ದು ಅದು ಗೊತ್ತದ್ರಿ. ಅದ ಗೃಹ ಮಂತ್ರಿ ಅವ್ರ ಅಮಿತ್ ಶಾ ಏನೋ ಭರ್ತಿ ರದ್ದು ಮಾಡಿರಲ್ರಿ ಲಾಸ್ಟ್ ಟೈಮ್ ಅವಾಗ 2022 ಒಳಗೆ. ಆಫ್ಟರ್ ಸೆಕೆಂಡ್ ಕೊರೋನಾ ಟೈಮ್ದಾಗ, ಸೆಕೆಂಡ್ ಲಾಕ್ಡೌನ್ ದಾಗ ನೋಡ್ರಿ ಅವಾಗೇನ್ರಿ. ಅವಾಗ ಅದು ಹೋಯ್ತ್ರಿ. ಅದಾಗನ ಅಲ್ಲಿಂದ ಸ್ಟಾರ್ಟ್ ಮಾಡೀನ್ರಿ ಇದನ್ನ ವಿಡಿಯೋಸ್ ಮಾಡಕ್, ಕಾಮಿಡೀಸ್. ಸೊ ಅದು 1 ವರ್ಷ ಮಾಡನೇ ಆಗ್ಲಿಲ್ಲ. 2023 ಒಳಗ ಗಣಪತಿ ಬರೋಕಿದ್ರ ಮುಂಚೆ ಅಂದ್ರ ಮೇ ಬಿ ಆಗಸ್ಟ್ ಈ ಟೈಮ್ನಾಗ್ರಿ ಅಲ್ಲಿ ಒಂದ್ ಸ್ಟಾರ್ಟ್ ಮಾಡಿ ಒಂದ್ 2-3 ತಿಂಗಳ್ರಿ. ಆಮೇಲೆ ನಮ್ ಎಕ್ಸಾಮ್ ಬರ್ತಾವ್ರಿ ಅಕ್ಟೋಬರ್ ತಿಂಗಳದಾಗ ಎಕ್ಸಾಮ್ ಬರ್ತಾವ್ರಿ. 6ನೇ ತಾರೀಕ 5ನೇ ತಾರೀಕು ಒಂದು ವಿಡಿಯೋ ಬಿಡ್ತೇನ್ರಿ ನಾನು ಕಾಲೇಜ್ಗೆ ಹೋಗೋದು. ಎಕ್ಸಾಮ್ ಬರೋದು 6ನೇ ಸೆಮ್ ಐತ್ರಿ ನಮ್ದು. ಹಿಂದಿನ ದಿನ ಫಸ್ಟ್ ಎಕ್ಸಾಮ್ಗ ಬ್ಲಾಗ್ ಮಾಡ್ಬೇಕು ಏನ್ರಿ ಮಾಡಿ ಅಂತ ಮೆಮರಿ ಸಂಬಂಧ ಅಂತ ಒಂದು ಬ್ಲಾಗ್ ಮಾಡೇನ್ರಿ. ನೆಟ್ಟಿಗೆ ಮಾತಾಡಕ್ ಬರಂಗಿಲ್ಲ, ಎಡಿಟಿಂಗ್ ಬರಂಗಿಲ್ಲ ನೆಟ್ಟಿಗ, ಮತ್ತ ವಾಯ್ಸ್ ಅವರ ಹಿಂಗ್ ಸ್ಟೋರಿ ಕ್ರಿಯೇಟ್ ಮಾಡಕ್ ಬರಂಗಿಲ್ರಿ. ನಮಸ್ಕಾರ ರೀ ಹೆಂಗ್ ಅನ್ಕೋತಿ ಒಟ್ಟು ಮಾಡಿ ಹಾಕಿಬಿಟ್ಟಿನ್ರಿ. ದೇವ್ರ ಪುಣ್ಯಲೆ ಫಸ್ಟ್ ವಿಡಿಯೋನ ವೈರಲ್ ಆಗ್ಬಿಡ್ತೀರಿ ಅವಾಗ. ಅದು ವಿಡಿಯೋ ವೈರಲ್ ಆಯ್ತ್ರಿ. ಅಂದ್ರೆ ಗಣಪತಿ ಟೈಮ್ನ ಆಗಿರ್ಕಿಲ್ರಿ. ಬಟ್ ಆಮೇಲೆ ಹೊಸ ಐಡಿ ಒಳಗೆ ವೈರಲ್ ಆದಲ್ಲ, ಒಂದ್ ಖುಷಿ. 5,000 ಐಡಿ ಹೋದ್ರು ಪರವಾಗಿಲ್ಲ, ಈ ವಿಡಿಯೋ ವೈರಲ್ ಆಗಿತ್ತು ಅಂತ ಹೇಳಿ. ಅದ ಅಷ್ಟ ಒಂದ್ 25-30 ಸಾವಿರ ವ್ಯೂಸ್ ಬಂತ್ರಿ ಅದಕ್ಕೆ. ಅವಾಗೇನ್ರಿ 1,000-2,000 ವ್ಯೂಸ್ ಬಂದ್ರೆ ಬರ್ತಿರ್ಕಿಲ್ಲ ನಮಗ. ಅಂತಂದ್ರೆ 10-20-30 ಸಾವಿರ ಬಂದ್ರ ಅಂದ್ರೆ ದುನಿಯಾ ಗೆದ್ದಂಗ್ರಿ ಅದ. ಎಜುಕೇಶನ್ ಒಳಗ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇಂಪಾರ್ಟೆಂಟ್. ಅಲ್ಲಿ ಫೇಲ್ಯೂರ್ ಸಿಕ್ಕನು ಇಲ್ಲಿ ಸೋಶಿಯಲ್ ಮೀಡಿಯಾ ನಿಮ್ ಕೈ ಹಿಡಿದೈತಿ. ಜನರು ಎಲ್ಲಾರು ನಿಮ್ ಕೈ ಹಿಡಿದಾರ್ರಿ. ಬಟ್ ನಾವೊಂದ್ ಏನಂದ್ರ ವರ್ಕ್ ಪ್ಲಸ್ ಇವೆಲ್ಲ ವಿಡಿಯೋಸ್ ಅಂದ್ರೆ ನೀವು ಲಾಸ್ಟ್ ಟೈಮ್ ಮೊದಲು ವಿಡಿಯೋಸ್ ಹಾಕ್ತಿದ್ರಲ್ರಿ ಕೆಲಸ ಮಾಡೋದು. ವರ್ಕ್ ಯಾವಾಗ ಮಾಡ್ತಿದ್ರಿ ಮತ್ತೆ ವಿಡಿಯೋಸ್ ಎಲ್ಲಾ ಮಾಡ್ತಿದ್ರಿ? ಅವಾಗ ಎಡಿಟಿಂಗ್ ಯಾವಾಗ ಮಾಡ್ತಿದ್ರಿ? ಅವಾಗ ಮೇಂಟೈನ್ ಮಾಡ್ತಿದ್ರಿ ಅದೆಲ್ಲ? ದೊಡ್ಡ ಕಥೆ ಆಗಿದ್ ಬಿಡ್ರಿ ಅವಾಗ. ಏನ ಅದ್ರ ಹೆಂಗೈತಿ ಹೇಳ್ರಿ, ಮಿನಿ ಬ್ಲಾಗ್ ಮಾಡ್ತಿದ್ರಿ ಅವಾಗ. ಹೆಂಗ ಮನ್ಯಾಗ ಈಗ ಒಂದೇ ಕಡೆ ಕೆಲಸ ಮಾಡ್ತೀವ್ರಿ, ಮೊದಲಿಗೆ 2 ಕಡೆ ಕೆಲಸ ಮಾಡ್ತಿದ್ರಿ. ನಾವೊಂದ ಮಮ್ಮಿ ಒಂದ. ಅಂದ್ರೆ ಈಗ ಎಜುಕೇಶನ್ ಮುಗಿದ ಡಿಗ್ರಿ ಕಾಲೇಜ್ಗೆ ಎಕ್ಸಾಮ್ ಕಷ್ಟ ಹೋಗ್ತಿದ್ವಿ. ಆಮೇಲೆ ಒಂದ್ ಕಡೆ ಕೆಲಸ ಮಾಡೋದು, ಸ್ಟಡಿ ಮಾಡೋದು, ರನ್ನಿಂಗ್ ಮಾಡೋದು, ಹಿಂಗ್ ಮಾಡಿ ಹೋಗ್ತಿದ್ರಿ. ಅದ ಕಂಟಿನ್ಯೂ ಮೇಂಟೈನ್ ಮಾಡ್ಕೊಂಡ ವಿಡಿಯೋಸ್ ಮಾಡೋದು. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಹೇಳೋದು, ಪಟಾಪಟ ಕೆಲಸ ಮುಗಿಸೋದು, ಆಮೇಲೆ ಎಲ್ರಿ ವಿಡಿಯೋ ಮಾಡಕ್ ಹೋಗೋದು. ಆಮೇಲೆ ವಿಡಿಯೋ ಮಾಡ್ಕೊಂಬೋದು, ಮತ್ತೆ ಸಂಜೆನಾಗ ಬಂದ್ ಮತ್ತೆ ಕೆಲಸ ಮಾಡೋದು. ರಾತ್ರಿ 1-2 ಗಂಟೆದಾಗ ಕುತ್ಕೊಂಡು ಎಡಿಟಿಂಗ್ ಮಾಡೋದು ಎಲ್ಲ ಮಾಡ್ತೀನಿ. ಅವಾಗ ಏನ ಒಂದೊಂದ್ ದಿನ ಮಕ್ಕೊಂಡ್ಬಿಡ್ತೀನಿ ಹಂಗ, ಒಂದೊಂದ್ಸಲ ಗ್ಯಾಪ್ ಆದ್ರೂ ಹೋಗಲ್ ಬಿಡಂತ. ಏನ ಅದ ಸೀರಿಯಸ್ ಇರಕಿಲ್ರಿ, ನಡೀತಿತ್ತ. ಈಗ ಹಂಗಾಗ್ಬಿಟ್ಟಿತ್ತಂದ್ರ ರೀ, ವರ್ಕ್ ಲೋಡ್ ಕೆಲಸ ಕಮ್ಮಿ ಮಾಡ್ಕೊಂಡ್ರಿ. ಮಮ್ಮಿಗೆ ಲೋಡ್ ಆಗೈತಿ, ನನಗೂ ಲೋಡ್ ಆಗೈತೆ. ನಾನು ಒಂದ್ ಕಡೆ ಕೆಲಸ ಬಿಟ್ಟು ಒಂದ್ ಕಡೆ ಕೆಲಸ ಮಾಡ್ತೀವ್ರಿ. ಈಗ ಮಾಡಕತ್ತಾನ ಈಗ ನಾ ಸ್ವಲ್ಪ ಮಮ್ಮಿ ಅಂದ್ರು ನಾ ಒಬ್ಬ ಮ್ಯಾನೇಜ್ ಮಾಡ್ತೇನೆ, ನೀವು ಕಮ್ಮಿ ಮಾಡೋಣ, ನಾ ಯಾವಾಗ ರೆಸ್ಟ್ ಹೋಗ್ತೇನ್ರಿ. ಮುಂಚೆ ಹಂಗ್ರಿ ಕೆಲಸ ಮುಗಿಸ್ಕೋಬೇಕು, ಪ್ಲಸ್ ಶೂಟ್ ಮಾಡಕ್ ಹೋಗ್ಬೇಕು. ಹೋದ ವರ್ಷ ಮನೆ ದೀಪಾವಳಿಗ್ರಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದ, ಆಮೇಲೆ ವಿಡಿಯೋ ಮಾಡಕ್ ಹೋಗೋದ. ವಿಡಿಯೋ ಮಾಡಕ್ ಅದು ಪ್ರಮೋಷನ್ ಏನಿದ್ರು ಮಾಡಕ್ ಹೋಗೋದ. ಅದಾಗಿ ಮತ್ತೆ ವಾಪಸ್ ಬಂದ್ ಕೆಲಸ ಮಾಡೋದ. ರಾತ್ರಿ ಕುತ್ಕೊಂಡ್ ರಾತ್ರಿ 12-1 ಗಂಟೆದಾಗ ಎಡಿಟಿಂಗ್ ಮಾಡೋದ. ಈ ತರ ಎಲ್ಲ ಮಾಡ್ತಿದ್ರಿ ಆ ಟೈಮ್ನಾಗ. ಹಿಂಗಾಗಿ ಸರ್ವೈವ್ ಹಾಕೋದ್ ಬಂದೈತಿ. ಈಗ ಫುಲ್ ಟೈಮ್ ಇದ್ರಾಗ ಕೊಡಾಕ್ ನೋಡಕತ್ತೇನ್ರಿ. ವರ್ಕ್ ಮಾಡೋದಿಲ್ಲ, ವರ್ಕ್ ಮಾಡೋದು ಇಲ್ಲೇ ಐತಿ ನೋಡ್ರಿ, ತೋರ್ಸನ್ ಬರ್ರಿ ನಿಮ್ಗೆ ಒಳಗಲ್ಲಿ. ಇದರಿ ಇಲ್ಲೇ ವರ್ಕ್ ಮಾಡ್ತೇವ್ರಿ. ಲತಿಕಾ ಟೆಕ್ಸ್ಟೈಲ್ಸ್. ಲತಿಕಾ ಟೆಕ್ಸ್ಟೈಲ್. ಇವರು ಕರ್ನಾಟಕದವ್ರಿ ಪ್ರಾಪರ್. ಇವರು ಕನ್ನಡದವ್ರ ಅದಾರು. ತೋರಿಸ್ತೇನ್ರಿ ನಿಮ್ಗೆ ಒಳಗೆ ಇಲ್ಲಿ ನಮ್ದು ವರ್ಕ್ ಏನೇನ್ ಮಾಡ್ತೀರಿ ಕೆಲಸ. ಅದಕ್ಕೆ ಹೋಗೋಣ ಬರ್ರಿ.
ಸೊ ಇಲ್ಲಿ ವೆರೈಟಿ ಮಗ್ಗ ಬಾಳ ಅದಾವ್ರಿ ಇಚಲಕರಂಜಿಯಾಗ. ಸೊ ಎಲ್ಲಾಕಿದ್ರೆ ಕೆಳಗಿಂದ ಮಗ್ಗ ಅಂತಾರಲ್ರಿ, ನಾರ್ಮಲ್ ಮಗ್ಗ. ಸೊ ಆ ಮಗ್ಗದೊಳಗ ನಾವು ಕೆಲಸ ಮಾಡ್ತೀವ್ರಿ. ಅದಕ್ಕೆ ಇದು ಬಿಂಬ್ ಅಂತಾರ್ರಿ. ಇದು ಬಿಂಬ್ ಬಂದ್ಬಿಟ್ಟು ಈ ತರ ದಾರ ಇರ್ತೈತ್ರಿ. ಈ ತರ ದಾರ ಇದು ರೆಡಿ ಆಗ್ತೈತಿ, ಸೈಜಿಂದ ರೆಡಿ ಆಗ್ತಾವ್ರಿ ಇವ. ಅಲ್ಲಿಂದ ರೆಡಿ ಆಗಿ ಇಲ್ಲಿ ಬರ್ತೈತ್ರಿ ಅಂತ. ರೈತರು ಬೆಳಿತಾರಲ್ರಿ ಹತ್ತಿದಿಂದ ಈ ದಾರ ನೂಲ್ ದಾರ ಆಗ್ತೈತ್ರಿ ಇದ. ಇವ್ ಬಿಂಬ ಇವ್ ಬಂದ ಇಲ್ಲಿ ವೈಪನಿ ಮಾಡ್ತಾರ್ರಿ. ಅಂದ್ರೆ ಆಚೆ ಕಡೆ ದಾರ ತಗೊಂಡ್ ಈಚೆ ಕಡೆ ಇದು ಕೋಣಿಸ್ತಾರ್ರಿ. ಹಿಂಗ್ ಕೋಣಸಾಕ ಕೋಣಿಸ್ಯಾರ ನೋಡ್ರಿ ಅವ್ರ. ಹಿಂಗ್ ಕೋಣಿಸಿದಾಗ ಒಳಗ್ ಮುಂದ್ ತೋರ್ಸನ್ರಿ ನಿಮ್ಗ. ಇದಕ್ಕೆ ಬಿಂಬ್ ಅಂತಾರ್ರಿ. ಒಳಗ್ ಹೋಗೋಣ್ರಿ ತೋರ್ಸನ್ ಬರ್ರಿ. ಬರ್ರಿ ಬರ್ರಿ ಬರ್ರಿ. ಇಂಥ ತಾಳಿ ತಂದಿರ್ತಾವ್ರಿ. ತಾಳಿ ತಂದೆ ಇದೆಲ್ಲ ತುಂಬ್ತಾವ್ರಿ. ನಾವು ಫೀಲ್ ಮಾಡೋ ಕೆಲಸ ನಮಗ್ರಿ. ಈ ಕೆಲಸ ಮಾಡೋದು ನಮದ. ಇವತ್ತು 3 ಮಿಷನ್ ಅದಾವ್ರಿ. ಅದು ಒಳಗೆ ಮಗ ತೋರಿಸ್ತಾರೆ. ಅಲ್ಲಿ ಮುಂದೆ ಬರ್ತದ್ರಿ. ಹೋಗಿ ಬಟ್ಟೆ ದಾರ ಆಗ್ತಾವಲ್ರಿ ಅವ ಅರಿವಿ ಅಲ್ಲಿ ರೆಡಿಯಾಗಿ ಇಲ್ಲಿ ಬಂದಿರ್ತಾವ್ರಿ ಇವ. ರೆಡಿಯಾಗಿ ಬಂದ ಇಲ್ಲೆಲ್ಲ ಚೆಕಪ್ ಮಾಡ್ತಾರ್ರಿ. ಚೆಕಪ್ ಮಾಡಿ ಅರಿವಿ ಅಲ್ಲಿ ಗಳಿಗೆ ಹಾಕ್ತಾರ್ರಿ. ಹಾಗಾಗಿ ಹಂಗ ರೆಡಿ ಮಾಡ್ತಾರ್ರಿ. ಎಲ್ಲ ಹೋಗಿದ್ರಿ ಸ್ಟಾಕ. ಹಾ ತಾಗೆ ರೆಡಿ ಆಗ್ತಾರ. ಅಲ್ಲಿಂದ ತಗೊಂಡ್ ಪಾರ್ಸಲ್ ಹೋಗುತ್ತೆ. ಹೌದ್ರಿ. ಮೊದಲ ಮಿಷನ್ ಇಲ್ಲೇ ಇರ್ತದ್ರಿ. ಇಲ್ಲೇ ಮಿಷನ್ ಇತ್ತು ಮೊದಲ. ಇಲ್ಲೇ ವರ್ಕ್ ಮಾಡೋದು ಸಪ್ರೇಟ್ ರೂಮ್ ಐತಿ. ಈಗ ಮಿಷನ್ ಈಗ ಹೊರಗೆ ಹಾಕಿದಾರೆ. ಅವ್ರು ಭಾಳ ಬರ್ತದ್ರಿ. ಏನ್ ಸೌಂಡ್ ರೀ ಸೌಂಡ್ ಇಲ್ಲ ನಿದ್ದಿನ ತಂಗಿಲ್ರಿ ನಮಗ. ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರಿ ನೀವು. ಅಡಕ್ಟ್ ಈ ತರ ಮಕ್ಕೋತೀನ್ರಿ ನಾ ಸಣ್ಣಾಗಿದ್ದಾಗ. ಹೇಳ್ತೀನಿ ಬರ್ರಿ. ಇಲ್ಲಿ ಏನಾಯ್ತಂದ್ರೆ ಸಣ್ಣದಿನಲ್ಲ. ಸೊ ಎಷ್ಟ ಮಮ್ಮಿ ಹೊಸ ಜಸ್ಟ್ ಕೆಲಸ ಕಲ್ತಿಳ್ರಿ ಇಲ್ಲಿ. ಅವಾಗ ಕೆಲಸ ಮಾಡ್ತಿದ್ರಿ. ಅವಾಗ ನನಗೇನ್ ಗೊತ್ತು ತಿಳಿದಿರ್ಕಿಲ್ರಿ ನಟಗ. ಅವಾಗ ಇಲ್ಲಿ ಬರೋದು ಮಮ್ಮಿ ಅಲ್ಲಿ ಅದ ಕೋನ್ ಇರ್ತಾವಲ್ರಿ. ಕೋನ್ ಬಾಸ್ಕೆ ಅದಾವಲ್ರಿ ಚೀಲ ಹಾಸ್ಕೊಡ್ತೀವಿ. ಸೌಂಡ್ ಕೇಳಿ 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 ಮಗನಾಗಿ ಮಕ್ಕೊಂಡ್ ಬಿಡ್ತೇನ್ರಿ ನಾವ್. ಮಕ್ಕೊಂಡ್ಬಿಟ್ಟ ಜೋಗಳ ಆಡ್ದಂಗ ಹಾಕೈತ್ರಿ ಅದ. ಇಲ್ಲಿ ಅಡಕ್ಟ್ ಇದ್ದವ್ರಿಗೆ ಹಂಗೈತ್ರಿ. ಸಪೋಸ್ ಲೈಟ್ ಅದು ಹದುರಿ. ಈಗ ಸೌಂಡ್ ಬಾಕ್ಸ್ ಹಚ್ತಾರಲ್ರಿ. ಸೌಂಡ್ ಬಾಕ್ಸ್ ಹಚ್ಚಿದ್ರೊಳಗೆ ಎಲ್ರಿ ಕೇಳಿರ್ತೀವಿ. ಫುಲ್ ಡಬ್ಲ್ಯೂ ಸೌಂಡ್ ಕೇಳಿ 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 ಆಮೇಲೆ ಅದ ಈ ಕಡೆ ಬಂದ್ಬಿಟ್ಟು ಕಿವಿ ಗುಯಿ ಅಂತವಲ್ರಿ. ಆತರ ಇದ ಲೈಟ್ ಹೋದು ಇಲ್ಲಿ ಮಂದಿಗೆ ನಿದ್ದೆ ಹತ್ತಂಗಿಲ್ರಿ. ನನಗಂದ್ರ ನನಗೆಲ್ಲ ಯಾರಿಗೂ ನಿದ್ದೆ ಹತ್ತಂಗಿಲ್ರಿ. ಇಚಲಕರಂಜಿ ಇರೋದೇ ಸೌಂಡ್ ಮೇಲ್ರಿ. ಯಂತ್ರ ಮಗ ಬಂದ್ ಆತು ಇಚಲಕರಂಜಿ ಬಂದ್. ಯಂತ್ರ ಮಗ ಚಾಲೋ ಐತಿ ಇಚಲಕರಂಜಿ ಚಾಲೋ. ಎಲ್ಲಾ ಇದ್ರ ಮೇಲೆ ಇರ್ತದ್ರಿ. ಇಡೀ ಇಲ್ಲಿ ಎಲ್ಲರದು ಹೊಟ್ಟೆ ಎಲ್ಲ ಇದ್ರ ಮೇಲೆ ತಿಂತದ ನೋಡ್ರಿ.
ಇಚಲಕರಂಜಿ. ಕರ್ನಾಟಕ ಜನನು ಬಾಳ ಜನ. ಹಾ ಕರ್ನಾಟಕ UP ಈಗ ಇತ್ತೀಚೆಗೆ UP ಬಿಹಾರ ಜನ ಬಹಳ ಆಗಿದಾರ್ರಿ. ಕನ್ನಡಿಗರು ಸ್ವಲ್ಪ ಕಮ್ಮಿ ಆಗಿದಾರ. ಆದ್ರೂ ಏನ್ ಗಾಡಿ ಕಾಣಕತ್ತಾವಲ್ಲ ಇವೆಲ್ಲ ಈ ಟೆಂಪೋ ಎಲ್ಲ ಕರ್ನಾಟಕದವ್ರ ಅದಾರ. ಇದರಿಂದ ಏನೇ ನಿಮ್ಗ ಇನ್ಕಮ್ ಅದ? ಇದ್ರದ್ದು ಇನ್ಕಮ್ ಏನ್ ಭಾಳ ಇರಂಗಿಲ್ರಿ. ಈಗ ಇಲ್ಲಿ ನೋಡ್ರಿ ಇಲ್ಲಿ ಕೆಲಸ ಮಾಡ್ತಾರಿ ಮಮ್ಮಿಗೆ ಇಲ್ಲಿ ವಾರಕ್ಕ 1500 1600 ಈಗ್ರಿ. ಮೊದಲೆಲ್ಲ 1000 800 500 ಹಿಂಗ್ ಪಗಾರ ಐತ್ರಿ ವಾರಕ್ಕ. ಅದೆಷ್ಟಾಗೋದ್ರಿ 24 ಮಗ್ಗಿಗೆ 24 ಮಗದು ಕಾಂಡಿ ತುಂಬ್ತೇವ್ರಿ. 24 ಮಗದು ಕಾಂಡಿ ಬೆಳಿಗ್ಗೆ ಒಂದ್ 2-3 ತಾಸ ಸಾಯಂಕಾಲ ಒಂದ್ 2-3 ತಾಸ ಅಷ್ಟ. ವಾರಕ್ಕೆ ಇಲ್ಲಿ 1600 ಏನ್ ಪಗಾರ ಐತ್ರಿ. 1600 1700 ಹಿಂಗ್ ತಗೋತಾರ. 6,000 ರೂಪಾಯಿ ಆಗ್ಬಿಡ್ತೈತ್ರಿ. ಆ ಕಡೆ ಇನ್ನೊಂದ್ ಕಾರ್ಖಾನೆ ಐತ್ರಿ. ಅದು ಈಗ ರೀಸೆಂಟ್ಲಿ ಒಂದ್ ವರ್ಷ ಐತ್ರಿ ಬಿಟ್ಟು. ಮೊದಲು 2 ಕಾರ್ಖಾನೆ ಮ್ಯಾನೇಜ್ ಮಾಡ್ತೀರಿ. ಒಂದ್ ಒಂದ್ ಮಮ್ಮಿ ಮಾಡ್ತೀರಿ. ಈಗ ನಾ ಈ ಕಡೆ ಜರ ಟೈಮ್ ಕೂಡ ಆ ಕಡೆ ಕಮ್ಮಿ ಮಾಡಿ ಮತ್ ಮಮ್ಮಿ ಎಡ್ಡು ಮಾಡಕಂದ್ರ ಮಮ್ಮಿಗೆ ಬಹಳ ಲೋಡ್ ಆಗೈತ್ರಿ. ಅದು ಅದಕ್ಕಾಗಿ ಏನಾದಾಗ್ಲಿ ಬಿಟ್ಬಿಡ್ನು ಅಂತ ಬಂದ್ ಮಾಡಿದ್ರಿ. ಈ ರೊಕ್ಕ ಮೇಲೆ ನಾವು ಪ್ರಮೋಷನ್ ಮಾಡಿ ನೋಡ್ರಿ. ಸಾರಿ ಈ ರೊಕ್ಕ ಮೇಲೆ ನಾನ ತಗೊಂಡೋಗಿ ಬ್ಲಾಗ್ ಮಾಡೇನ್ರಿ. ಇದು ಈಗ ಕೆಲವ್ರು ಅಂತಿರ್ಬೇಕು ಸೋಷಿಯಲ್ ಮೀಡಿಯಾದ ರೊಕ್ಕ ಮಾಡ್ತಾ ಹಂಗಿಲ್ರಿ. ಅದ ಸಿಗೋದ 1700-1800 ರೂಪಾಯಿ. ಈ ರೊಕ್ಕ ಗಾಡಿ ಎಣ್ಣೆ ಹಾಕಿ ನಂಗೆ ನಾಷ್ಟಾ ಖರ್ಚು ಮಾಡ್ಕೊಂಡ ವಿಡಿಯೋಸ್ ಮಾಡಿ ಟೆಂಪಲ್ ಎಲ್ಲ ತೋರ್ಸೇನ್ರಿ. ಅವಾಗ ನಮ್ ಸಾವ್ಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಎಲ್ಲ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿದಾರೆ. ಆದ್ರೂ ಬಾಳ ಕಷ್ಟ ತಗೊಂಡ್ ಮಾಡಿದ್ರಿ. ಮಾಡ್ಯಾರಿ. ಈಗೆಲ್ಲ ಪ್ರಮೋಷನ್ ಬರ್ತಾವ್ರಿ. ಆ ಪ್ರಮೋಷನ್ ರೊಕ್ಕ ಎಲ್ಲ ಬಂದ್ರು ಎಲ್ಲ ಟ್ರಾವೆಲ್ಗೆ ಖರ್ಚಾಗ್ಬಿಡ್ತಾವ. ಬಟ್ ಈಗ ಹಂಗ ಸ್ವಲ್ಪ ಮನ್ಸಾಗ ರಿಲೀಫ್ ಆಗ್ಬಿಟ್ಟೈತ್ರಿ ಕೆಲಸ ಮಾಡ್ಕೋತ ಮಾಡೋದಂದ್ರ. ಆದ್ರೂ ಏನಾದ್ರು ಕೆಲ್ಸಕ್ಕೆ ಹೋಗಬೇಕ್ರಿ. ನಾ ಈಗ ಇವತ್ತು ಬೆಳಿಗ್ಗೆ ಹೋಗಿ ಬಂದೇವ್ರಿ. ಬೆಳಿಗ್ಗೆ ಮಮ್ಮಿ ಮನೇನ್ ಕೆಲಸ ಮಾಡಿದ್ರು ನಾವು ಬೆಳಿಗ್ಗೆ ಹೋಗಿ ಬಂದ್ರಿ ಕೆಲ್ಸಕ್ಕೆ. ಕೆಲಸ ಮುಗಿಸ್ಕೊಂಡ ಅಂದ್ರೆ ಹೆಂಗ ವಾರದಾಗ ಒಂದ್ 2-3 ದಿನ ಹಾಜರಿ ಹಾಕದ್ರಿ ನಾವು. ಹೌದಾ? ಕೆಲಸನೂ ಮಾಡೋದಾ ಈ ಕಡೆ ವಿಡಿಯೋಸ್ ಮಾಡೋದ್ರಿ. ಹುಚ್ಚ್ರಿ ಅಂತದ್ರಾಗ ಯೂಟ್ಯೂಬ್ ಒಂದ್ ಫುಲ್ ಈಗ ಅದಕ್ಕೊಂದ್ ಫುಲ್ ಟೈಮ್ ಕೊಡಕತ್ತೇನ್ರಿ. ಯೂಟ್ಯೂಬ್ ವಿಡಿಯೋಸ್ ಅಂತೂ ನಿಮ್ಮ ನಾ ಎಲ್ಲಾ ವಿಡಿಯೋಸ್ ನೋಡಿದೇನು. ಹಾ ರೀ. ಕ್ಯಾಮ್ರಾ ಕ್ವಾಲಿಟಿ ಎಡಿಟಿಂಗ್ ಇನ್ನ ಅಷ್ಟೊಂದ್ ಇಲ್ ಬಿಡ್ರಿ. ನನ್ಗ ಅನ್ಸಿತಿ ಫ್ರೆಂಡ್ಸ್, ನಾನು ಪರ್ಸನಲಿ ಒಪಿನಿಯನ್, ನಮ್ಮ ಕರ್ನಾಟಕದಾಗ ಡಾಕ್ಟರ್ ಬ್ರೋ ಅಂತ ನೀವು ಎಲ್ಲಾರು ಕೇಳಿರ್ಬೋದ. ನಮ್ ಉತ್ತರ ಕರ್ನಾಟಕ ಡಾಕ್ಟರ್ ಬ್ರೋ ಅಂತ ಉಡಾನ್ ಮಂಜಾವ್ರಿಗೆ ನಾ ಹೇಳ್ಬೋದು. ಆ ಲೆವೆಲ್ಗೆ ಏನಿಲ್ರಿ. ಅವ್ರ ಕಾಲ್ ತೊಳಗ ಇಲ್ರಿ. ನಾವ್ ಇನ್ನ ಅವ್ರು ಬಹಳ ದೊಡ್ಡವ್ರಿ ಡಾಕ್ಟರ್ ಬ್ರೋ ಅವ್ರ. ಒಪಿನಿಯನ್ ಸೀರಿಯಸ್ಲಿ ಆ ಟೈಪ್ ವಿಡಿಯೋಗಳು ಬರತಾವು. ಆ ಟೈಪ್ ಎಲ್ಲಾನು ಎಕ್ಸ್ಪ್ಲೋರ್ ಡಾಕ್ಟರ್ ಬ್ರೋ ಕೆತ್ತನು ಒಂದ್ ಸ್ವಲ್ಪ ಮ್ಯಾಲ ಅಂದ್ರ ನೀವು ಅಷ್ಟ್ ಎಕ್ಸ್ಪ್ಲೋರ್ ಚಲೋ ಮಾಡಾಕದಾರು. ಸಪೋರ್ಟ್ ಮಾಡ್ರಿ. ಡಾಕ್ಟರ್ ಬ್ರೋ ಹಿಡಿಯಾಕಂಗಿಲ್ರಿ. ಅವ್ರು ಬಹಳ ದೊಡ್ಡ ವ್ಯಕ್ತಿ ರೀ. ಅವ್ರೆಲ್ಲ ನಮ್ ಇನ್ಸ್ಪಿರೇಷನ್. ಅವ್ರ ನಮ್ ಇನ್ಸ್ಪಿರೇಷನ್ ರೀ ಒಂದ್ ಪ್ರಕಾರ. ನೀವು ಇಷ್ಟೆಲ್ಲ ದೇವಸ್ಥಾನಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಿರಲ್ಲ. ಹೌದೌದು. ನಾನ್ ನೋಡಿದ ಪ್ರಕಾರ ನಿಮ್ ವಿಡಿಯೋ ಒಳಗ ಜಾಸ್ತಿ ಸ್ವಾಮಿ ಸಮರ್ಥ ಜಾಸ್ತಿ ನೀವು ಹಾಕ್ತಿರ್ತೀರಿ. ಹೌದೌದ್ರಿ. ಸ್ವಾಮಿ ಸಮರ್ಥ ಅವ್ರ ಬಗ್ಗೆ ನಿಮ್ಗೆ ಏನದ ಅಂದ್ರ ಅನುಭವ ಯಾವ ರೀತಿಯಾಗಿ? ಅವ್ರು ಬಹಳ ದೊಡ್ಡ ಕಥೆ ಅದಾವ್ರಿ. ಸೊ ಆ ದೇವ್ರಿಗೆ ನಾವು ಅಡಕ್ಟ್ ಆಗ್ಬೇಕಂದ್ರ ಒಂದ್ ವರ್ಷ ಐತೈತ್ರಿ. ಅದೆಲ್ಲ ನಿಮಗೆ ಇಲ್ಲಿ ಹೇಳಂಗಿಲ್ರಿ. ನಾನು ಇನ್ನೂ ದೇವ್ರಿಗೆ ಹೋಗಿಲ್ರಿ. ನನಗೂ ಹೋಗೋದೈತಿ. ನಿಮ್ನು ತೋರಿಸ್ತಾನು. ಅಲ್ಲಿ ಡೈರೆಕ್ಟ್ ಕೇಂದ್ರಕ್ಕೆ ಹೋಗೋಣ್ರಿ. ಅಂದ್ರೆ ಗುಡಿ ಕೇಂದ್ರ ಅಂತಾರೆ. ಅದಾಗ ಕೇಂದ್ರ ಐತ್ರಿ ಸ್ವಾಮಿ ಸಮರ್ಥ ಅವ್ರದ. ಅಖಿಲ ಭಾರತೀಯ ದಿಂಡೂರು ಪ್ರಾಣಿ ಕೇಂದ್ರ ಐತ್ರಿ. ಅಲ್ಲಿ ಹೋಗೋಣ್ರಿ. ಮಸ್ತ್ ದರ್ಶನ ಮಾಡ್ಕೊಂಡ್ರಿ ಮಹಾರಾಜರ್ದ. ದರ್ಶನ ಮಾಡ್ಕೊಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಲ್ಲೇ ದೇವ್ರ ಹೋಗಿ ಮಾತಾಡ್ರಿ. ನೋಡಿ ಹೋಗೋಣ. ಓಕೆ ದೇವ್ರ ನಾನು ಗಾಡಿ ತೋರಿ. ನೀವ್ ಹೊಡಿತೀರಿ ಗಾಡಿ? ಸುಮ್ಮನೆ ಮಂಜೂರ್ ಗಾಡಿ ಹೊಡ್ಯಾತಾರ. ನಾ ಇಲ್ಲಿ ಕೊಟ್ಟಿರ್ತೀವಿ. ಹಂಗಿಲ್ರಿ. ರೂಟ್ ಗೊತ್ತಿಲ್ಲ ಅಂತ ಕರ್ಕೊಂಡ್ರಿ ಅಷ್ಟೇ. ರೋಡ್ ಗೊತ್ತಿಲ್ಲ. ಬರ್ರಿ ಹೋಗೋಣ. ಬಂದು ನೋಡ್ರಿ. ಇದು ನೋಡ್ರಿ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇದೆ ನೋಡ್ರಿ. ಹೌದಾ? ಬರ್ರಿ ಒಳಗೆ ಹೋಗೋಣ. ಚಪ್ಪಲ್ಗಳೇನಂತಾರೆ ಒಳಗೆ ಹೋಗಿ ಕಾಕೊಂಡ್ ತಕೊಂಡ ಮಸ್ತ್ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ್ರಿ. ಆಮೇಲೆ ನಿಮ್ಗೆ ಒಂದೊಂದು ಹೇಳ್ತೇನೆ ರೀ ಎಲ್ಲ ಇಲ್ಲಿ. ಬರ್ರಿ. ಇದು ಅಖಿಲ ಭಾರತೀಯ ದಿಂಡೂರು ಪ್ರಾಣಿ ಕೇಂದ್ರ ಅಂತಾರೆ. ಮೇನ್ ಶಾಖಾ ಇದ್ರದ ನಾಶಿಕ್ ಒಳಗೈತ್ರಿ, ತ್ರಂಬಕೇಶ್ವರ ಒಳಗ್ರಿ. ಸೊ ಎಲ್ಲ ಕಡೆ ಇರ್ತವೆ. ಬರ್ರಿ ಕೈಲಿ ತಗೊಂಡು. ಕೇಂದ್ರ ಬೇರೆ ಗುಡಿ ಬೇರೆ ರೀ. ಇದು ಆಧ್ಯಾತ್ಮಿಕ ಬರ್ತಾವ್ರಿ ಇವ. ಸೇವೆ ಇಂಥವೆಲ್ಲ. ಎಲ್ಲಿ ಬರ್ರಿ ಎಲ್ಲಿ ಹೋಗ್ಬರ್ರಿ ಏನ್ ಮಾಡ್ರಿ. ಬೇಕಾದಷ್ಟು ಫ್ರೆಶ್ ಇರ್ಲಿ ಏನಾಗ್ಲಿ, ಬೇಕಾದಷ್ಟು ಸ್ವಚ್ಛ ಬರ್ಲಿ, ಕಾಲ್ ಮೇಲೆ ನೀರು ಹಾಕೊಂಡ್ರೆ ಒಳಗೆ ಹೋಗ್ರಿ. ರೂಲ್ಸ್ ಫಿಕ್ಸ್ ಅಂದ್ರೆ ಫಿಕ್ಸ್. ಮಾಡೋದು ಕಾಲ್ ಬೀಳ್ರಿ. ಅದು ಹತ್ತಿ ಗಿಡ ರೀ. ಸೊ ಈ ಥರದ್ದು 11 ರೌಂಡ್ ಹೊಡಿಬೇಕ್ರಿ. ಪ್ರದಕ್ಷಿಣೆ. ಡೈಲಿ ಬಂದ ಮುಜರಾ ಮಾಡಿ 11 ರೌಂಡ್ ಹೊಡೆದಿಲ್ರಿ ನಾವು. ಮನಸ್ಸೊಳಗೆ ಶ್ರೀ ಸ್ವಾಮಿ ಸಮರ್ಥನ್ರಿ, ದಿಗಂಬರ ಅನ್ರಿ,
ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಇದನ್ರಿ ಏನ್ ಬೇಕಾದನ್ರಿ ಅವ್ರ ನೆನ್ಸ್ಕೊ ಅಂತ 11 ರೌಂಡ್ ಹೊಡಿದ್ರಿ ಮನಸ್ಸು. ನೀವು ಬಂದಾಗ ಪ್ರತಿ ಸಲ ಹಾ ಹೊಡಿತೀವ್ರಿ. ಒಂದ್ಸಲ ಒಮ್ಮೆ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ ಹೊಡಿತೀವ್ರಿ. ಪೈಲಾ ಹೊಡಿತೀವ್ರಿ. ಯಾವಾಗ ಬೇಕಾದಾವ್ ಇದ್ರದೊಂದು ನಿಮ್ಗೆ ಹೇಳ್ತೇನ್ರಿ ಹೆಂಗೈತಂದ್ರ ಇದು ಪ್ರದಕ್ಷಿಣೆ ಹೊಡೆದ್ರ ಲೈಫ್ ಒಳಗ ನೀವು ಏನ್ ಮಾಡ್ಬೇಕು ಏನಿಲ್ಲ ಗುರಿ ಅಂದ್ರೆ ಈಗ ಒಂದು ನಿಮ್ಗೆ ಇವೇ ಗೊತ್ತಿರೋದಿಲ್ಲ ನೀವು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೇನೆ ರೀ. ನಿಮ್ಗೊಂದು ಮಾರ್ಗದರ್ಶನ ಗೊತ್ತಿರಂಗಿಲ್ಲ ರೀ. ಸೊ ನಾ ಏನು ಮಾಡ್ಬೇಕು ಕರಿಯರ್ ಒಳಗೆ ಅನ್ನೋದು. ಸೊ ಇದು ಮಾಡೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರಲಿ ಇದು 11 ರೌಂಡ್ ನನಗೆ ಸಜೆಷನ್ ಮಾಡಿರಿ. ನೀನು ಲೈಫ್ ಒಳಗೆ ಏನಾಗ್ತಿ ಏನಿಲ್ಲ ಅನ್ನೋದು ನಿಮ್ಗೆ ಒಂದು ಮಾರ್ಗ ಸಿಗ್ತದೆ. ಇದಕ್ಕೆ ಹೋಗಿ ದತ್ತ ಮಹಾರಾಜರ ಗುಡಿಗೆ ಹೋಗಿ ಅಂದ್ರೆ ಸ್ವಾಮಿ ಸಮರ್ಥ ಅಂದ್ರೆ ದತ್ತ ಮಹಾರಾಜರ 3ನೇ ಅವತಾರ ರೀ ಇದು. ಅದಕ್ಕಾಗಿ ಇಲ್ಲಿ ರೌಂಡ್ ಹಾಕು 11 ರೌಂಡ್ ಹಾಕ್ತಿ ಡೈಲಿ. ನಿಂಗೆ ಲೈಫ್ ಒಳಗೆ ಏನು ಮಾಡ್ಬೇಕು ಏನಿಲ್ಲ ಒಬ್ರು ನಂಗೆ ಸಜೆಸ್ಟ್ ಮಾಡಿದ್ರಿ ಒಬ್ರು ಅಂಕಲ್. ಸೊ ಅದನ್ನ ಮಾಡಿ ನೋಡ್ರಿ ಅದು ರಿಯಲ್ದಾಗ ಹಂಗಾಯ್ತು ರೀ. ಹಂಗಾಯ್ತು ರೀ. ಮತ್ತು ಇನ್ನೊಂದೇನಂದ್ರೆ ನಾವು ಕಷ್ಟಪಡ್ತಿರ್ತೀವಿ ಹಂಗಂತೇಳಿ ಆ ಕಡೆ ಸಕ್ಸಸ್ ಸಿಕ್ಕೈತಿ ಈ ಕಡೆ ಸಕ್ಸಸ್ ಸಿಗಲಿಲ್ಲ. ಆರ್ಮಿ ಭರ್ತಿ ಮಾಡಕತ್ತೀನಿ ಸಕ್ಸಸ್ ಸಿಗಲಿಲ್ಲ ಹಂಗಂತೇಳಿ ಸ್ಟ್ರಗಲ್ ಮಾಡಿದ್ಬೇಕು ಫಲ ಸಿಗ್ತೈತಿ ಅಂತ ಅನ್ಕೋತೀವಿ. ಬಟ್ ಫಲ ಸಿಗ್ತೈತಿ ರೀ. ಅದು ಸಿಗೋ ಇವೇ ಅಷ್ಟು ಬೇರೆ ಬೇರೆ ಇರ್ತಾವ್ರಿ. ನಾವು ಈಗ ಹುಟ್ಟದ ಮುಂದೆ ಹುಟ್ಟಿರ್ತೀವಿ ಆಮೇಲೆ ನಾವು ದೊಡ್ಡವ್ರು ಆದ್ವಾಗ ಆರ್ಮಿಗೆ ಹೋಗ್ತೀವಿ ಅನ್ನೋದು ಫಿಕ್ಸ್ ನಮ್ದು. ಅಂದ್ರೆ ನಾವು ಆರ್ಮಿಗೆ ಹೋಗ್ತೀವಿ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬಟ್ ವಿಧಿ ಲಿಖಿತ ಬೇರೆ ಏನಿರ್ತೈತಿ ರೀ. ಹಂಗಾಗಿ ನಂದು ಏನೋ ಬೇರೆ ಇದ್ರಿ ಇಲ್ಲಿ ಬರೋಣ ಗೊತ್ತಾಯ್ತು ನನಗೆ. ಪ್ರತಿ ಸಲನೂ ನೀವು ಇಲ್ಲಿ ಬಂದು ಹೋಗುತ್ತೆ. ಬಂದು ಹೋಗ್ತೀರಿ. ಹೆಂಗ್ ವೀಕ್ಲಿ ಇರ್ತಿದ್ರ ಡೈಲಿ ಬರ್ತೀರಿ? ಇಲ್ಲ ಡೈಲಿ ಬರ್ತೀರಿ. ಡೈಲಿ ಯಾವಾಗ ಬೇಕಾದ್ರೆ ಟೈಮ್ ಸಿಕ್ಕಾಗ ಬರೋದ್ರಿ. ಬೆಳಿಗ್ಗೆ 8 ಗಂಟೆಗೆ ಆರತಿ ಇರ್ತೈತ್ರಿ. ಬೆಳಿಗ್ಗೆ 8 ಗಂಟೆಗೆ ಬರ್ಬೋದು. 10ವರೆಗೆ ಆರತಿ ಇರ್ತೈತ್ರಿ. ಮತ್ತು ಸಾಯಂಕಾಲ 6ವರೆಗೆ ಆರತಿ ಇರ್ತೈತ್ರಿ. ಮತ್ತು ಚರಣ್ ಸೇವಾದ ಇರ್ತೈತ್ರಿ 9 ಗಂಟೆಗೆ ನೈಟ. ಅಂದ್ರೆ ಸ್ವಾಮಿ ಸಮರ್ಥ ಅವ್ರಿಗೆ ಇದನ್ನ ಮಾಡಿ ಕೇಂದ್ರ ಬಂದ್ ಮಾಡ್ತಾರೆ ಇವಾಗ ನೈಟ. ಅವ್ರಿಗೆಲ್ಲ ಊದ ಇದನ್ನ ಹಾಕಿ ಅವ್ರ ಉದ್ದಾರ ಅವ್ರದ ದೃಷ್ಟಿ ತೆಗದ ಸೊ ಆರತಿ ಅದು ಅಂದ ಅವ್ರನ್ನ ಇದನ್ನ ಮಾಡಿ ಕ್ಲೋಸ್ ಮಾಡ್ತಾರೆ. ಅದನ್ನ ರಾತ್ರಿ 9 ಗಂಟೆಗೆ ಇರ್ತೈತ್ರಿ. ಪ್ರತಿಯೊಂದು ದೇವ್ರದ ಅಂದ್ರೆ ವೀಕ್ಲಿ 1 ಡೇ ಅಂತ ಪೂಜೆ ಮಾಡ್ತಾರಲ್ಲ. ಹೌದೌದ್ರಿ. ಈಗ ಸ್ವಾಮಿ ಸಮರ್ಥ ಇವ್ರದ್ದು ಮೇನ್ ವಾರ ಬಂದ್ಬಿಟ್ರಿ ಗುರುವಾರ. ಅಂದ್ರೆ ಈಗ ದತ್ತ ಮಹಾರಾಜರು ಅದಾರಲ್ಲ ತ್ರಿಮೂರ್ತಿ ದತ್ತ ಅವತಾರ. ಸೊ ಅವ್ರದ್ದು 3ನೇ ಅವತಾರ. ಈ 1ನೇ ಅವತಾರ ನೀವು ನೋಡಿದ್ರಿ ಇದ್ರಾಗ ನರಸಿಂಹವಾಡಿಗ್ರಿ ನರಸಿಂಹ ಸರಸ್ವತಿ ಮಹಾರಾಜರ. ಅವ್ರ ದತ್ತ ಮಹಾರಾಜರ ಅಂತೀವಿ ಬಟ್ ನರಸಿಂಹ ಸರಸ್ವತಿ ಮಹಾರಾಜರ. ಅವ್ರದ್ದು ಶ್ರೀಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ದೇವರು ಸಮ್ಮಿಶ್ರನಾಗಿ ತ್ರಿಮೂರ್ತಿ ದತ್ತ ಅವತಾರ ಮಹಾರಾಜರು ಪ್ರಕಟ ಆಗ್ತಾರೆ. ಅಂದ್ರೆ ಜನ್ಮ ತಗೋತಾರೆ. ಅದಾದ ಬಳಿಕ ಅವ್ರ 1ನೇ ರೂಪ ಶ್ರೀಪಾದ ಶ್ರೀವಲ್ಲಭ ಅಂತ ನೋಡಿದ್ರಲ್ರಿ. ದಿಗಂಬರ ಶ್ರೀಪಾದ ಅದು 1ನೇ ಅವತಾರ ರೀ ಅವ್ರದ್ರಿ. 2ನೇ ಅವತಾರ ಬಂದ್ಬಿಟ್ಟು ನರಸಿಂಹ ಸರಸ್ವತಿ ರೀ. ಸೊ 3ನೇ ಅವತಾರ ಶ್ರೀ ಸ್ವಾಮಿ ಸಮರ್ಥ. ಎಲ್ಲಾಗಿದ್ರೆ ಪವರ್ಫುಲ್ ಶ್ರೀ ಸ್ವಾಮಿ. ಈ ಹಂಗಾರ ನಾವು ಉದ್ ಕಡೆ ಹಚ್ತೇವ್ರಿ. ಬಟ್ ಇದು ಹೆಂಗೈತೆ ಅಂದ್ರೆ ಚೀಸ್ ಭಾಳ ಪವರ್ ಐತ್ರಿ ಇದ್ರಾಗ. ಭಾಳ ಪಾಸಿಟಿವ್ ಎನರ್ಜಿ ಐತ್ರಿ ಈ ಹಂಗಾರ ಒಳಗ್ರಿ. ಇಲ್ಲಿ ಹಚ್ಚಿದ ಹಂಗಾರ ಒಳಗ್ರಿ. ಸ್ವಾಮಿ ಸಮರ್ಥ ಅಂದ್ರ ಯಾವ ದೇವ್ರ ರೂಪ ಬರ್ಬೋದು? ಈ ಸ್ವಾಮಿ ಸಮರ್ಥ ಒಂದು ನೋಡಕ್ ಹೋದ್ರ ರೀ. ಈಗ ಫಸ್ಟ್ ನೀವು ನೋಡಕ್ ಹೋದ್ರೆ ಈಗ ಈ ದುನಿಯಾದೊಳಗೆ ಇರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ದೇವರ ಸಮ್ಮಿಶ್ರವಾಗಿ ಅವತಾರ ಬಂದಿದ್ದು ತ್ರಿಮೂರ್ತಿ ದತ್ತ ಮಹಾರಾಜರ. ಸೊ ದತ್ತ ಮಹಾರಾಜರದ 3 ಅವತಾರ ಅದಾವ್ರಿ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಇದು ತ್ರಿಮೂರ್ತಿ ದತ್ತ ಮಹಾರಾಜರಾಗಿ ಅವ್ರದ್ದು ಫಸ್ಟ್ ಅವತಾರ ಬಂದ್ಬಿಟ್ಟು ಶ್ರೀಪಾದ ಶ್ರೀವಲ್ಲಭ. ಅವ್ರದ್ದೆಲ್ಲ ಕಾರ್ಯ ಎಲ್ಲ ಆಗಿದ್ದು ತಮಿಳುನಾಡು ಆಂಧ್ರ ಪ್ರದೇಶ ಈ ಕಡೆ ಅದಾರ್ರಿ ಅವ್ರ. ಸೊ ಅವ್ರದ್ದು 2ನೇ ಅವತಾರ. ಈ ನರಸಿಂಹವಾಡಿ ಗಂಗಾಪುರದಾಗ ಅದಾರ ಗೊತ್ತೈತಿ ನರಸಿಂಹ ಸರಸ್ವತಿ ರೀ ದತ್ತ ಮಹಾರಾಜರ ಅಂತೀವಿ ನೋಡ್ರಿ. ಅದ್ ಬಂದ್ಬಿಟ್ಟು ಅವ್ರು 2ನೇ ಅವತಾರ ರೀ. ಸೊ ಸ್ವಾಮಿ ಸಮರ್ಥ ಅವ್ರ ಇವ್ರು 3ನೇ ಅವತಾರ ದತ್ತ ಮಹಾರಾಜರದ. ವೆರಿ ಪವರ್ಫುಲ್. ಎಲ್ಲಾ ದೇವ್ರಿಗಿದ್ರೆ ಪವರ್ಫುಲ್ ಅಂತ ಅಲ್ರಿ. ನಮ್ದು ಟೀನೇಜ್ ಆಗಲಿ ಆಮೇಲೆ ಒಂದು 30-40 ಏಜ್ದಾಗಲಿ ಆಮೇಲೆ ವಯಸ್ಸಾದವ್ರು ಇದಾರಲ್ಲ ಅವ್ರಿಗೆ ಎಷ್ಟು ನಾಲೆಜ್ ಇರ್ತೈತಲ್ಲ. ಸೊ ಸ್ವಾಮಿ ಸಮರ್ಥ ಅವ್ರ ದತ್ತ ಮಹಾರಾಜರಾಗಿ ಅಲ್ಲಿಂದ ಶ್ರೀಪಾದ ಶ್ರೀವಲ್ಲಭರಾಗಿ ನರಸಿಂಹ ಸರಸ್ವತರಾಗಿ ಅಲ್ಲೆಲ್ಲ ಅನುಭವ ತಗೊಂಡು ಅಲ್ಲೆಲ್ಲ ಪವರ್ ತಗೊಂಡ ಲಾಸ್ಟಿಗೆ ಸ್ವಾಮಿ ಸಮರ್ಥವರಾಗಿ ಇವ್ರ ಕಡೆ ಹೆವಿ ಎಲ್ಲಕ್ಕಿಂತ ದೊಡ್ಡ ಸಬಕ ಮಾಲಿಕೆಗೆ ಅಂತಾರ ನೋಡ್ರಿ ಅವ್ರ ಶ್ರೀ ಸ್ವಾಮಿ ಸಮರ್ಥ. ಸ್ವಾಮಿ ಸಮರ್ಥವ್ರ ಬಗ್ಗೆ ನೋಡಕ್ ಹೋದ್ರ ಭಾಳ ಪ್ರಕಾರದ ಸೇವೆ ಮಾಡೋದಾಗಲ್ರಿ. ಅವ್ರ ಜಪ ಮಾಡೋದ್ ಮಾಲೆ ಮತ್ರಿ ಪುಸ್ತಕ ಓದೋದು ಡೈಲಿ ಸೇವೆ ಭಾಳ ಅದಾವ್ರಿ ಎಲ್ಲ. ಸೊ ಅದ್ರಿಂದ ನನ್ನ ಲೈಫ್ ಒಳಗೆ ಭಾಳ ಒಂದು ಮಿರಾಕಲ್ ಆಗಿದಾವ್ರಿ ನಿಮ್ ಲೈಫ್ ಒಳಗೆ. ರೀ ಬರ್ರಿ ಹೇಳ್ತ ನಿಮಗೆಲ್ಲ ಮಸ್ತ್. ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಸಮರ್ಥ ಸ್ವಾಮಿ ಸಮರ್ಥ ಮಹಾರಾಜ್ ಅವ್ರಿ ಲೈಫ್ ಒಳಗ ಅದಂತಾರಲ್ರಿ ಅವ್ರ ಸೇವೆ ಒಳಗೆ ನಾವು ಬೆಳಿಬೇಕಂದ್ರೆ ನಮ್ದು 10 ಜನ ಒಂದು ಪುಣ್ಯ ಇರ್ಬೇಕಂತ್ರಿ. ಅವಾಗ ಅವ್ರ ಸೇವೆ ಸೇರಣೆ ಒಳಗೆ ನಾವು ಹೋಗ್ತೀವಿ ಅಂತಾರೆ.
ಅಂತ ಈಸಿಲಿ ಸ್ವಾಮಿ ಸಮರ್ಥವ್ರಿಗೆ ಹೋಗಂಗಿಲ್ರಿ. ನಂದು ಒಂದು ವರ್ಷ ರೀ, ನನ್ನ ಫ್ರೆಂಡ್ ಇದ್ರಿ ಒಬ್ಬ ಬಡಿಕಾದವ. ಸೊ ಅವ್ನು ಹೇಳ್ತಿದ್ರಿ ನನಗೆ, ಸ್ವಾಮಿ ಸಮರ್ಥವ್ರ ಸೇವೆ ಮಾಡು, ನಿಂದೆ ಲೈಫ್ ಒಳಗೆ ಚಲೋ ಆಗ್ತೈತಿ. ಅಂದ್ರೆ ನನಗೆ ಏರುಪೇರು ಬರೇ ಫೇಲ್ ಆಗೋದಿಲ್ಲರಿ. ಸ್ಟಡಿ ಮಾಡ್ತೀನಿ, ಒಂದರ ಎಕ್ಸಾಮ್ ಫೇಲ್ ಆಗೋದ, ಒಂದರ ಫೈನಲ್ ಮೆರಿಟ್ ಫೇಲ್ ಆಗೋದ, ಹಿಂಗಾಗಿ ಚಪ್ಪಲ್ ಇಲ್ಲಿ ಬರ್ರಿ ಹಂಗ ಹೆಂಗ್ ಇದನ್ ಮಾಡ್ತಿದ್ದು. ಸೊ ನನ್ನ ದೋಸ್ತ್ ಹೇಳ್ತಿದ್ರಿ, ಒಂದು ಉದ್ಕಡಿ ಹಚ್ಚ, ಅದು ಉದ್ಕಡಿ ಮುಗಿಮಟ್ಟ ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡಿ ಡೈಲಿ ಹೇಳ್ತಿದ್ರಿ. ಅವ್ನು ಒಂದ್ ವರ್ಷ ಮಟ್ಟ ಹೇಳಿದ್ರಿ, ನಾನ್ ವೆಜ್ ತಿನ್ನೋದ್ ಬಿಡು, ಎಗ್ ತಿನ್ನೋದ್ ಬಿಡು, ವೆಜಿಟೇರಿಯನ್ ಆಗಿರು. ಯಾಕಂದ್ರೆ ಮೇನ್ ಮಾತಿನಿರ್ತೈತಿ, ದೇವ್ರ ನೀವು ಸೇವೆ ಮಾಡ್ಬೇಕಂದ್ರ ಸೊ ದೇವ್ರಿಗೆ ಮೆಚ್ಚುಗೆ ಆಗ್ಬೇಕಂತ ಕೆಲಸ ನಾವು ಫಸ್ಟ್ ಮಾಡ್ಬೇಕು. ಸೊ ಅದಕ್ಕಾಗಿ ನಾನ್ ವೆಜ್ ನೀವು ಬಿಡ್ಬೇಕಾಗ್ತೈತಿ ಫಸ್ಟ್. ನೀವು ಬಿಡ್ಲಿಲ್ಲ ಅಂದ್ರೆ ಓಕೆ, ಬಟ್ ನಿಮ್ ಕರ್ಮ ಬಿಡಂಗಿಲ್ಲ ನಾನ್ ವೆಜ್ ಬಿಡ್ದ್ರಿಕ. ಈಗ ಇದ್ ನೋಡ, ಸೇವೆ ಮಾಡ್ತೀನಿ ಫಲ ಸಿಗ್ತೈತಿ, ಅವ್ರು ನಡ್ಕೋತಿ ಫಲ ಸಿಗ್ತೈತಿ. ನಾನ್ ವೆಜ್ ತಿಂದಿದ್ದ ಫಲ ಪ್ರತಿಫಲ ಏನಂತ ಅದ್ ನಿಂಗೆ ಸಿಗೋದನ. ಸೊ ಅದ್ನ ಕೃಷ್ಣಗೂ ತಪ್ಪಿಲ್ಲ ಅಂದ್ಬಿಡ, ನಿನಗೂ ತಪ್ಪಂಗಿಲ್ಲ. ಆತರ ಹೇಳಿದ್ರ ನನ್ನ ದೋಸ್ತ. ಹಂಗ ನಾ ಮಾಡ್ತಿರ್ಕಿಲ್ರಿ, ಎಲ್ಲಾ ಫೇಲ್ ಆಗೋದು, ವಿಡಿಯೋಸ್ ಮಾಡಾಗುತ್ತ, ಅವು ಫೇಲ್ ಆಗೋಗುತ್ತಾರಲ್ಲ. ಅವಾಗ ಅನಿಸ್ತು ಒಂದಿನ ನನ್ನ ದೋಸ್ತ ಅಂದ, ಮುಂಜಾ ಹೋಗು ಸ್ವಾಮಿ ಸಮರ್ಥವ್ರ ಗುಡಿಗೆ ಹೋಗು ಅಂದ್ರ ಹೇಳ್ಬೇಕು ಬರ್ತೀನ್ರಿ. ಅವಾಗರೇ ಇದನ್ನ ಸೇವೆ ಅದನ್ನ ಮಾಡ್ತಿರ್ಕಿಲ್ಲ. ನಾನ್ ವೆಜ್ ಅಂತೂ ನಾ ಮೊದ್ಲಿಂದ ನಮ್ಮ ಮನ್ಯಾಗ ನಡೆಯಂಗಿಲ್ಲ, ತಿನ್ನೋದೇ ಇಲ್ಲ. ವೆಜಿಟೇರಿಯನ್ ಎಗ್ ಅಷ್ಟ ತಿಂತೀನಿ, ಅದನ್ನ ಬಂದ್ ಮಾಡ್ಬಿಟ್ಟಿನ್ರಿ. ಆಮೇಲೆ ಬಂದ್ ಮಾಡಿ 1 ವರ್ಷ ಆದ ಬಳಿಕ ಬಂದ್ ಸ್ಟಾರ್ಟ್ ಮಾಡಿರಿ ಸೇವೆ. ಅದು 11 ಮಾಳ ಜಪ ಮಾಡಿದ್ರಿ, ಪ್ಲಸ್ ಅದ ಸ್ವಾಮಿ ಸಮರ್ಥರ ಪುಸ್ತಕ ಡೈಲಿ 3 ಪಾಠ ಓದಿದ್ರಿ. ಸೊ ಅದನ್ನ ನಿತ್ಯ ಸೇವೆ ಸ್ಟಾರ್ಟ್ ಮಾಡೋಣ 15 ದಿನದಿಂದ ನಾನು ವಿಡಿಯೋ ವೈರಲ್ ಆಗಿದಾವ್ರಿ. ನಾ ಇದಾಗಂಡ್ರಿ ನೋಡಿದ್ರಿ ನಿಮ್ಗೆ, ಕಾಲೇಜ್ ಹೊಂಟಿನಿ, ನಂದು ಗಣಪತಿ ಟೈಮ್ನ ವಿಡಿಯೋ ವೈರಲ್ ಆಗ್ಲಿಲ್ಲ. ಗಣಪತಿ ಆಗನ ನನ್ನ ವಿಡಿಯೋ ವೈರಲ್ ಆಯ್ತು ನೋಡ್ರಿ. ಅವಾಗ ಗಣಪತಿ ಆಗ ನನ್ನ ವಿಡಿಯೋ ವೈರಲ್ ಆಗ್ಲಿಲ್ಲ, ಐಡಿನೇ ಹಾಕಾಯ್ತು. ಅದಾದ ಬಳಿಕ ಸೇವೆ ಚಾಲೂ ಮಾಡಿ 15 ದಿನದಾಗ ನಾನು ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆದ್ರಿ. ಅವಾಗ ನಮಗೂ ಅವಾಗ ನನ್ನ ಫಸ್ಟ್ ವಿಡಿಯೋ ವೈರಲ್ ಆಯ್ತು, ಒಂದು 20-30 ಸಾವಿರ. ಅದಾದ ಬಳಿಕ 2ನೇ ವಿಡಿಯೋ, ಅವೇನ್ ನಾ 8 ಎಕ್ಸಾಮ್ದಾಗ 6 ಎಕ್ಸಾಮ್ ವಿಡಿಯೋ ಮಾಡಿನಲ್ರಿ, ಎಲ್ಲ ವಿಡಿಯೋ ಆಮೇಲೆ 2 ಲಕ್ಷ 3 ಲಕ್ಷ ವ್ಯೂಸ್ ಬಂದ್ಬಿಟ್ರಿ. ಮಣ್ಣಗಂಡು ಇದನ್ನಾಗ್ಬಿಡ್ತೀರಿ ಅಲ್ಲಿ. ಇದು ಸ್ವಾಮಿ ಸಮರ್ಥವ್ರು ಜಸ್ಟ್ 15 ದಿನದಾಗ ರಿಸಲ್ಟ್ ಕೊಟ್ರಿ. ಅಲ್ಲೇ ನಂಗೆ ಫಸ್ಟ್ ಇದನ್ನೈತ್ರಿ. ಅದಾದ ಬಳಿಕ ನಮ್ಮ ಅಣ್ಣ ನಂಗೆ ಫೋನ್ ಮಾಡಿದ, ಎಕ್ಸಾಮ್ ಮುಗಿದು ಡಿಗ್ರಿ ಕಾಲೇಜು ಮುಗಿತಿನಿಂದ, ಇನ್ನೇನ್ ಮಾಡು ಸ್ವಲ್ಪ ಸೋಲೋ ಟ್ರಿಪ್ ಹೊಡಿ, ಇನ್ರಿ ಬ್ಲಾಗ್ ಮಾಡಂತೆ ಅಂದ್ರಿ. ಅದ್ರ ನಮ್ಮ ಸೈಡ್ ಎಲ್ಲ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೆ, ಮಿನಿ ಬ್ಲಾಗ್ ನಾನೇ. ಅವಾಗ 2023ದಾಗ ರೀ ಅಕ್ಟೋಬರ್ ತಿಂಗಳದಾಗ ಎಕ್ಸಾಮ್ ಮುಗಿಸ್ಕೊಂಡ ದಸರಾ ಬತ್ರಿ. ಅವಾಗ ದಸರಾ ಬರ್ನ ಹೋದಿನ್ರಿ ನಾವು ಮಸ್ತ್ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಬ್ಯಾಗ್ ಅದು ಇಟ್ಕೊಂಡ, ಅರಿವಿ ನಂಗೆ ಎಷ್ಟು ಬೇಕಾದ್ರೆ ತಗೊಂಡ ಅಲ್ಲಿಂದ ಮೈಸೂರಿಗೆ ಬಂದ್ಬಿಟ್ಟಿನ್ರಿ. ಒಬ್ಬ ನನಗ ನರ್ವಸ್ ರೀ, ನಾನು ವಿಡಿಯೋದು ನೋಡಿರ್ಬೇಕು ನೀವು ಎದ್ದಿರ್ಬೇಕು, ಬಟ್ ಅದು ಐಡಿ ಇಲ್ರಿ ಈಗ ನನ್ನ ಕಡೆ. ಅದಕ್ಕಾಗೆ ಅಂದ್ರೆ ಹೆಂಗ್ರಿ, ಐಡಿ ಇಲ್ಲ ಅಂದ್ರೆ ಇದು ಐಡಿ ಇತ್ತು, ಅದು ಐಡಿ ಇತ್ತು, 2 ಕೊಲಾಬ್ರೇಷನ್ ಮಾಡ್ತೀನಿ ರೀ ನಾ. ಐಡಿ ಹೋಗೋಣ, ಅದು ಓಕೆ ಬಾಸ್ ಕನ್ನಡ ಐಡಿ ಹೋತಲ್ರಿ, ಹೋಗೋಣ ಈ ಐಡಿದಾಗಿನ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಇಲ್ಲೇ ಉಳಿದು. ಸೊ ಈ ಐಡಿದಾಗಿನ ವಿಡಿಯೋಗಳ ಐಡಿ ಹೋಗೋಣ, ವಿಡಿಯೋನು ಹೌದು, ಪ್ಲಸ್ ಇಲ್ಲಿ ಇದು ಕೊಲಾಬ್ರೇಷನ್ ಇಲ್ಲಿ ಇರಂಗಿಲ್ರಿ, ಅವ ಹೋಗ್ಬಿಡ್ತಾವ್ರಿ. ಹಿಂಗಾಗಿ ವಿಡಿಯೋ ಅದು ಹೋಗೋಣ, ಕೆಲವೊಂದು ವಿಡಿಯೋಗಳು ಹೋದ್ರಿ. ಬೇರೆ ನಾ ಯೂಟ್ಯೂಬ್ದಾಗ ಆಗಲಿ ಇದ್ರಾಗ ಅದಾವ್ರಿ ಅವ. ಸೊ ಮೈಸೂರ್ದಾಗ ಹೋಗಿರಿ ಫಸ್ಟ್ ಡೇ ಹೋಗಿ ಎಲ್ಲ ಶೂಟ್ ಮಾಡೇನ್ರಿ ಮಸ್ತ್. ನಮ್ಮ ಅಣ್ಣ ಅಂದ ಅಲ್ಲಿ ಎಲ್ಲರೂ ರೂಮ್ ಮಾಡ್ಕೊ, ಮತ್ ನಾನು ಆ ಕಡೆ ಯಾರಿಗಾರು ಕೇಳೇನ್ರಿ ಸ್ವಲ್ಪ. ಅಂದ್ರೆ ನಂಗೆ ಪರಿಚಯ ಇಲ್ಲ, ನಾರ್ಮಲ್ ಪರಿಚಯ ಅದ್ರಿ. ಎಲ್ಲ ರೂಮ್ ನೋಡ್ರಿ, ನೈಟ್ ನಂಗೆ ಬೇಕಂದ್ರೆ ಪವರ್ ಬ್ಯಾಂಕ್ ಮೊಬೈಲ್ ಚಾರ್ಜಿಂಗ್ ಮಾಡ್ಬೇಕು, ನಾಳೆ ಶೂಟ್ ಮಾಡ್ಬೇಕು, ಜಂಬೂ ಸವಾರಿ ಐತಂತ. ನೈಟ್ ಆಯ್ತ್ರಿ, ಎಲ್ಲ ಫುಲ್ ತಿರ್ಗಡಿ ನೈಟ್ ಲೈಟ್ ಶೋ ನೋಡಿ ಎಲ್ಲ ಬ್ಲಾಗ್ ಮಾಡಿ ಫುಲ್ ದುಮ್ಡಿ ಆಗಿನ್ರಿ. ಅದನ್ನ ಒಬ್ಬ ಇದ್ನೆ ಸ್ಟಾರ್ಟಿಂಗ್ ನರ್ವಸ್ ಇದ್ದು, ಬಟ್ ಆಮೇಲೆ ಎಲ್ಲರೂ ಶೂಟ್ ಮಾಡೋದು ಬಹಳ ಮಂದಿ ಬ್ಲಾಗರ್ ಬಂದಿರ್ತಾರ ನೋಡಿ. ನಾನು ಮಾಡಿಬಿಟ್ಟಿನ್ರಿ, ಮಾಡೋಣ ಶೂಟ್ ಆಯ್ತು. ನೈಟ್ ಹೋಗಿ ಕೂತಿನ್ರಿ, ಒಂದಲ್ಲಿ ರಾತ್ರಿ 9 ಗಂಟೆ ಆಗೈತ್ರಿ. ಕುಂದ್ರಾನ ವಿಚಾರ ಮಾಡಕ ನೀ ರೂಮ ಸಿಗೋತ್ರಿ. ಎಲ್ಲಾರು ಫೋನ್ ಎಲ್ಲರೂ ಕೈ ಕೊಟ್ರಿ. ಅವಾಗ ಕೈ ಕೊಟ್ರಿ ಅಂದ್ರೆ ಬೇಕಂತ ಕೈ ಕೊಟ್ರಿಲ್ರಿ, ಅವ್ರಿಗೆ ಸಿಗ್ಲಿಲ್ರಿ. ಅವ್ರ ಇಲ್ಲೋ ನಂಗೆ ರೂಮ್ ಇಲ್ಲ, ಈ ತರ ಸಿಕ್ಕರು ಬಿ 2,000-3,000 ಹಿಂಗ್ ಹೇಳಕತ್ತಾರ. ನಾನು ಬಿಟ್ಬಿಟ್ಟೇನ್ರಿ. ಸೀಸನ್ ಐತ್ರಿ, ಮತ್ ಫುಲ್ ಜನ ರೀ ಅವಾಗ, ಮಂದಿ ಬಾಳ ಬಂದಿರ್ತಾರ. ಅದಾದ ಬಳಿಕ ನಮ್ಮ ಅಣ್ಣಗ್ ಫೋನ್ ಹಚ್ಚಿ ಹಿಂಗಾಗಿತ್ತು. ನಮ್ಮ ಅಣ್ಣ ಏನ್ ಕೆಲಸ ಮಾಡು, ಬಸ್ ಹತ್ತು, ಬೆಂಗಳೂರು ಬಸ್ ಹತ್ತು, ಅಲ್ಲಿಂದ ಮೈಸೂರು ಸ್ಟಾಪ್ ಐತ್ಲೆ ಬೆಂಗಳೂರಾಗ, ಅಲ್ಲಿ ಬಂದ್ ಇಳ್ಕೊ, ನೈಟ್ ಮತ್ತೆ ವಾಪಸ್ ಮೈಸೂರಿಗೆ ಹೋಗು, ಹಿಂಗ್ ಮಾಡಿ ನೈಟ್ ತೆಗಿ ಬಸ್ನಾಗ ಮಲ್ಕೊಂಡ್ಬಿಡನ್ರಿ. ನನಗ ಅದು ಓಕೆ, ಬಟ್ ಮೊಬೈಲ್ ಚಾರ್ಜಿಂಗ್ ಅದು ಎಲ್ಲಿ ಮಾಡ್ಲಿ, ನಂಗೆ ನಾಳೆ ಬೆಳಿಗ್ಗೆ ಅಂತ ನಂಗೆ ಶೂಟ್ ಮಾಡೋದೈತಿ, ಅಲ್ಲಿ ಲಘು ಹೋಗಿ ನಿಂದಿರ್ಬೇಕು ನಾನು. ಹಂಗಂತೇಳಿ ಸೀನ್ ಮಾಡಿ ನಂಗೆ ತಲೆ ಕೆಟ್ಟಿದ್ರಿ. ಅವಾಗ ರೂಮ್ ಸಿಗೋದಾಗನ ಆಯ್ತು ಅಂತ ನಂಗೆ ಕಣ್ಣಾಗ ನೀರು ಬಂದ. ಅವಾಗ ಏನ್ ಮಾಡೋದು ನಂಗೆ ತಿಳಿಯೋದು ಅಂದ್ರೆ ಫಸ್ಟ್ ಟೈಮ್ ರೀ, ನನಗೆ ಯಾವಾಗ ಹೊರ ಹೋಗಿಲ್ಲ. ಅವಾಗ ಸ್ವಾಮಿ ಸಮರ್ಥವ್ರು ನೆನೆಸ್ಕೊಂಡ, ಮಹಾರಾಜ ನೀವು ಏನ್ರ ಹದಿ ತೋರಿಸ್ಬೇಕು ನನಗ, ನಂಗೆ ಗೊತ್ತಿಲ್ಲ ಅಂತ ಹೇಳಿ ಸ್ವಲ್ಪ ಕಣ್ಣಾಗ ನೀರು ಬಂದು ಲೈಟ್ಲಿ. ಅವಾಗ ಲೈಟ್ಲಿ ಕಣ್ಣಾಗ ನೀರು ಬರೋಣ ಹೇಳಿ 5 ನಿಮಿಷ ಆಗಿದ್ರಿ. ಫಸ್ಟ್ 5 ನಿಮಿಷ, ವಿದಿನ್ 5 ನಿಮಿಷನಾಗ ಮುದೋಳ್ದ ಹುಡುಗರು ಬಂದ್ರಿ. ಬಂದವ್ರ ನನ್ನ ಫಾಲೋವರ್ಸ್ ಅಲ್ಲ, ನನಗೆ ಇರೋದೇನ ಇನ್ನ 2,000 ಫಾಲೋವರ್ಸ್ ಕಂಪ್ಲೀಟ್ ಆಗಿಲ್ರಿ. ನಾಟಿಗೆ 1700 ಫಾಲೋವರ್ಸ್ ಇದ್ರಿ. 1700 ಫಾಲೋವರ್ಸ್ ಇದ್ರಿ. ಜಸ್ಟ್ ಬಂದ್ರು, ಭೈ ನೀ ವಿಡಿಯೋ ಭಾರಿ ಮಾಡ್ತಿ, ಮತ್ತ ನೀವ್ ಇರಾಕೆಲ್ಲ ರೂಮ್ ಮಾಡಿದಿ ಹೇಳು, ಇರಾಕ್ ಜಾಗ ಬೇಕಾ ಸಿಕ್ಕೈತಿಲ್ ನಿನಗ. ಅವ್ರು ಬಂದ್ ಕ್ವಶನ್ ನಂಗೆ ಅದ್ ಕೇಳ್ತಾರ್ರಿ. ಆ ಟೈಮ್ನಾಗ ಮಯಾಗ ಈ ನಮ್ನಿ ಕರೆಂಟ್ ಹತ್ತಿತ್ತಂದ್ರ ನನಗ ಅಲ್ಲೇ ಫುಲ್ ಹತ್ಬಿಟ್ಟಿನಿ. ಅವಾಗ ನಂಗೆ ಸ್ವಾಮಿ ಸಮರ್ಥವ್ರ ಬಗ್ಗೆ ಇಷ್ಟು ಟ್ರಸ್ಟ್ ಬಂತಲ್ರಿ. ಅವತ್ತಿಂದ ಟಚ್ ಆದವ ಇನ್ನ ಮಠ ಬಿಟ್ಟಿರ್ರಿ. ಅವತ್ತೇನು ಟಚ್ ಆಗಿನಲ್ಲಿ. ಆ ಹುಡುಗರು ಬಂದು, ನಾನು ವಿಚಾರ ಮಾಡ್ಲಿಲ್ಲ ಅವ್ರು ನನ್ನ ಜೊತೆ ಫ್ರಾಡ್ ಮಾಡ್ತಾರೋ ಏನ್ ಗೊತ್ತಿಲ್ಲ.
ಅವ್ ಬಂದು ಕೂಡಲೇ ನಾನು ರೂಮ್ ಬೇಕಂತ ಮಹಾರಾಜರ ಕೇಳಿ ವಿದಿನ್ 5 ನಿಮಿಷ ಬಂದವ್ರು ಡೈರೆಕ್ಟ್ ಎಲ್ಲಿ ರೂಮ್ ಮಾಡಿದ್ವಿ ಇರಕ್ ಜಾಗ ಐತಿ ಅಂತ ಅವ್ರ ನಂಗೆ ಕೇಳಿದ್ ಬಳಕ ಪಕ್ಕ ಅವ್ರ ಕಳ್ಸಿಕೊಟ್ಟಿದ್ರೆ ಅವ್ರ ಬೆನ್ನತ್ ಹೋಗ್ಬಿಟ್ಟಿನ್ರಿ ಅದನ್ನ ಹೋಗಿ ಅವ್ರ ರೂಮ್ದಾಗ ಇದ್ದ ಅವ್ರು ನನಗೆಲ್ಲ ಎಲ್ಲ ಸವಲತ್ತು ಮಾಡಿಕೊಟ್ಟ ಆಮೇಲೆ ಹುಡುಗರು ಸಪೋರ್ಟ್ ಮಾಡ್ರಿ ಆ ಹುಡುಗರು ಇನ್ನೂ ಟಚ್ ದಾಗ ಅದಾರಿ ಆಮೇಲೆ ಹುಡುಗರು ನಂಗೆ ಫಾಲೋ ಮಾಡ್ರಿ ಅವ್ರ ಅವ ನಂಗೆ ಗೊತ್ತಾಯ್ತು ಹುಡುಗರು ನನ್ ಫಾಲೋವರ್ಸ್ ಎಲ್ಲ ನಾನು ವಿಡಿಯೋ ನೋಡಿಲ್ಲ ಸ್ವಾಮಿ ಸಮರ್ಥ ಅವ್ರದ್ದು ಒಂದು ವಾಕ್ಯ ಐತಲ್ಲ ವ್ಯೂ ನಕೋಸ್ ವ್ಯೂ ನಕೋಸ್ಮಿತ್ ಪಟ್ಟಿಶಯ ಅಂತಾರಿ ಮತ್ತೆ ಇನ್ನೊಂದ್ರಿ ಅದರ್ರಿ ಅಂಜಬೇಡ ನಿನ್ ಬೆನ್ನಿಂದ ಯಾವತ್ತೂ ನಾ ಇರ್ತೀನಿ ಅಂತ ಇವತ್ತಾದ್ರೂ ರೀ ಇವತ್ತಾದ್ರೂ ರೀ ನಮ್ ಜೊತೆ ನಮ್ ಸಚಿನ ನಮ್ ಹನುಮಂತನವ್ರಿ ಒಂದ್ 5-6 ಜನ ಅದ್ರಿ ನಾವು ಈ ಸ್ವಾಮಿ ಸಮರ್ಥ ಅವ್ರ ಸೇವೆ ಒಳಗ ಎಲ್ಲರಿಗೂ ರೀ ನಮಗ್ ಫೀಲ್ ಐತ್ರಿ ಒಂದ್ ನಮ್ ಹಿಂದೆ ಒಬ್ರು ನಮ್ ಹಿರಿಯರ್ ಕೂತಾರೋ ನಮ್ ಬೈಕ್ ಮೇಲೆ ಅಥವಾ ನಾವು ಎಲ್ರಿ ದೊಡ್ಡ ಗಾಡಿ ಹೊಂಟಿ ನಮ್ ಹಿಂದೆ ಒಬ್ರು ಕೂತಾರೋ ಒಬ್ಬ ಹೊಂಟಿಲ್ಲ ನಾವು ಯಾರನ್ನಾರು ಕರ್ಕೊಂಡ್ ಹೊಂಟಿವಿ ಗಾಡಿ ಮೇಲೆ ಈ ಫೀಲ್ ನಮ್ಗ 24/7 ಎಲ್ಲರಿಗೂ ಇರ್ತದೆ ಬೆನ್ನಿಂದ ಯಾವತ್ತೂ ಇದಾರು ಇದಾರ ಕಂಟಿನ್ಯೂ ಇದಾರ ಫೀಲ್ ಇರ್ತೈತ್ರಿ ಮತ್ತೆ ಅವರಿಂದ ನನಗೆ ಈಗ ಪ್ರಮೋಷನ್ ಬರೋದಾಗ್ಲಿ ನನ್ನ ವಿಡಿಯೋಸ್ ವ್ಯೂಸ್ ಬರೋದಾಗ್ಲಿ ಎಲ್ಲಾ ರೀಸನ್ ನಾ ಸ್ವಾಮಿ ಸಮರ್ಥ ಅವ್ರಿಗೆ ಕೊಡ್ತೀನಿ ಬಹಳಷ್ಟು ಜನ ಅಂದ್ರೆ ಬಹಳಷ್ಟು ನಮ್ ಚಿಕ್ಕೋಡಿ ಒಳಗಂತೂ ನಮ್ಗಂತ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಟ್ ನನ್ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಬಹಳ ಜನ ಅವರು ಎಲ್ಲಾ ಹೇಳ್ತಿರ್ತಾರ ಸ್ವಾಮಿ ಸಮರ್ಥ ಬಗ್ಗೆ ಅವ್ರು ನಮ್ ಜೊತೆ ಇದಾರ ಅಂತ ನಮಗ್ ಭಾಸ ಆಗ್ತಿರ್ತೈತಿ ಇದೊಂದು ಬಹಳ ಜನ ಹೇಳ್ತಾರ ಬಹಳ ಜನ ಹೇಳ್ತಾರೆ ನನ್ ಫ್ರೆಂಡ್ ಒಬ್ರು ಇದಾರ ಶ್ರೀನಿವಾಸ್ ಕರಾಳೆ ಅಂತ ಅವ್ರ ಆಕ್ಚುಲಿ ನಿಮ್ಗೆ ಕರೆಯೋದು ಚಿಕ್ಕೋಡಿಂದ್ರ ಹಾರ್ ತಗೊಂಡ್ ಬಂದ್ ನಿಮ್ ಇಚಲಕರಂಜಿಗೆ ಬಂದ್ ಕೊಟ್ಟು ಹೋಗ್ತಾರ ಪ್ರತಿ ಸರ್ತಿ ಅಲ್ಲಿಂದ್ರ ಬಂದ್ ಇಲ್ಲಿ ಇಲ್ಲಿ ಬಂದ ನಂತರ ಹೋದ ನಂತರ ಅವ್ರಿಗೆ ಸಮಾಧಾನ ಆಗ್ತದೆ ಈ ರೀತಿ ಭಕ್ತಿ ಮನುಷ್ಯಾಗ ಎಲ್ಲೆಲ್ಲ ಹ್ಯಾಪಿನೆಸ್ ಅದ ಅನ್ನೋದ ಬಹಳ ಅಂದ್ರೆ ಬಹಳ ಸರ್ಚ್ ಮಾಡಿ ನೋಡ್ಬೇಕಾಗ್ತದೆ ನನಗ ಆವಾಗ ನಮ್ ದೋಸ್ತ್ ಹೇಳ್ತಾನ್ರಿ ನೀವು ಇಲ್ಲಿ ದೋಸ್ತರಾಗ್ಲಿ ದೋಸ್ತು ಹೇಳಿದಾನ್ರಿ ಪ್ಲಸ್ ಇಲ್ಲೂ ಜನ ಹೇಳಿದಾರ್ರಿ ಇಲ್ಲಿ ಅಂಕಲ್ಗಳದು ನೀವ್ ಈಗ 22-23 ಏಜ್ದಾಗ ಸ್ವಾಮಿ ಸಮರ್ಥ ಗುಡಿಗೆ ಬಂದಿರಿ ನೀವು ಬಹಳ ಲಘು ಬಂದಿರಿ ನೀವು ಬಹಳ ಲಘು ಸೇವೆಗಳಿಗೆ ಬಂದಿರಿ ನಾವೆಲ್ಲ ಬಂದಿವಿ 30-40 ವರ್ಷ ಆದ ಬಳಿಕ ನೀವ್ ಇಷ್ಟು ಲಘು ಬಂದಿರಿ ನೀವು ಪುಣ್ಯ ಮಾಡಿದಿರಿ ಅಂತ ಸ್ವಾಮಿ ಸಮರ್ಥವ್ರು ಅವ್ರದ್ದು ಇದ್ರೊಳಗ ಭಕ್ತಿ ಒಳಗ್ ಬರೋದಂದ್ರ ರೀ ಪುಣ್ಯ ಮಾಡಿದಿರಿ ನೀವು ಒಂದ್ ಪ್ರಕಾರ ಇಲ್ಲಿ ಒಳಗ್ ನಿಮ್ಗ ಶಂಕರನ್ ಬಗ್ಗೆ ಆಗಲ್ರಿ ವಿಷ್ಣುವಿನ ಬಗ್ಗೆ ಆಗಲ್ರಿ ಏನ್ ಅರ್ಥ ಸಿಗ್ತದ್ರಿ ನಿಮ್ಗೆ ಮೇಜರ್ ಇವ್ರದೊಂದು ಗುರುಚರಿತ್ರೆ ಪಾರಾಯಣ ಅಂತ ಇರ್ತೈತ್ರಿ ಪಾರಾಯಣ ಮಾಡಕ್ ಹೋಗ್ತೀರಿ ನಾವು ಗಾನಗಾಪುರಕ್ಕ ಇದಕ್ಕೆ ಅಕ್ಕಲ್ಕೊಡ್ದಾಗ್ರಿ ಸೊ ಒಂದ್ ಪ್ರಕಾರ ನೀವು ಇದನ್ನ ಓದಿದಂಗ್ರಿ ಲೈಫ್ ಜರ್ನಿ ಅಂದ್ರೆ ಏನಂತಾರ ಭಗವದ್ಗೀತೆ ಮಹಾಭಾರತ ರಾಮಾಯಣ ಅದಲ್ರಿ ಸೊ ಈ ತರ ಪುಸ್ತಕ ಐತ್ರಿ ಅದ ಗುರುಚರಿತ್ರೆ ಅಂತ ಸೊ ಆತರ ಎಲ್ಲಾ ಇದ್ರಿ ಲೈಫ್ ಒಳಗೆ ಹೆಂಗಿರ್ಬೇಕು ಕರ್ಮ ಹೆಂಗಿರ್ತಾವ ಏನಿಲ್ಲ ಅಂತ ಸೊ ಒಂದ್ ಪುಸ್ತಕದಾಗ ರೀ ಇನ್ನೊಂದ್ ಇನ್ಸಿಡೆಂಟ್ ಏನಂದ್ರ ಸ್ವಾಮಿ ಸಮರ್ಥವ್ರ ಗತಿಗೆ ನಾನು ವೀರಭದ್ರ ಒಂದು ಮನಿ ದೇವ್ರಿ ಹತ್ರದ ಫುಲ್ ದೊಡ್ಡ ಭಕ್ತಿರ ಇಡ್ರಿ ವೀರಭದ್ರ ಮೊದ್ಲಿಂದ್ರ ಸಣ್ಣಾಗಿದ್ದಾಗಿಂದ ರೀ ನನ್ ಕಾಲು ಒಂದ್ ನುಸ್ತಿದ್ರಿ ಸಣ್ಣಾಗಿದ್ದಾಗ ಬಹಳ ಕಾಲ್ ನುಸನ ನಮ್ಮ ಪಪ್ಪ ಅಂತಿರು ನೀ ಹೊಳಗೆ ಜಾಗ ಮಾಡಿ ನೋಡಿ ಪಟ್ನ ನಿನ್ ಕಾಲ್ ನುಸು ಕಮ್ಮಿ ಆಗ್ತಂತ ಬಾಳ ನುಸ್ತಿದ್ರಿ ಹೋಗ್ತಾ ಎತ್ಕೊಂಡ್ ಹೋಗಿದಾರ್ರಿ ನನಗ ಹೊಳ್ಯಾಗ ಹೋಗಿ ಜಳಕ ಮಾಡಿಸಿದ್ರು ಬರ್ತಾ ಓಡ್ಕೋದ್ ಬಂದನ್ರಿ ಆ ಟೈಮ್ನಾಗ ಅಂದ್ರೆ ವೀರಭದ್ರ ಮೇಲೆ ಅಷ್ಟು ಭಕ್ತಿ ಆಮೇಲೆ ಇನ್ನೊಂದ್ ಏನಂದ್ರ ರೀ ವೀರಭದ್ರ ಮೇಲೆ ಭಕ್ತಿ ಅಂತ ನನಗ್ ಗೊತ್ತೈತ್ರಿ ಅಂದ್ರ ನನಗಂದ್ರ ನಮ್ ಮನಸ್ಸೊಳಗಣ ಭಕ್ತಿ ಅದನ್ನು ಬಾಳ ಅದನ್ನ ಹಿಂಗ ನನಗೊಂದು ಇದನ್ನೈತ್ರಿ ಅದು ಫೀಲ್ ಐತ್ರಿ ಅದ ಇನ್ಸಿಡೆಂಟ್ ಏನಂದ್ರಿ ಒಮ್ಮೆ ನಾವು ಅಕ್ಕಲ್ಕೋಟಕ್ಕೆ ಹೋಗಿದ್ರಿ ವಾದ ವರ್ಷ ರೀ ಅದ್ ಬ್ಲಾಗ್ ಹಾಕಿನ್ರಿ ನಾ ಅಕ್ಕಲ್ಕೋಟದೆಲ್ಲ ಗಾನಗಾಪುರ ಆ ಟೈಮ್ದಾಗ ಏನಾಗಿದ್ರಿ ಅಲ್ಲಿ ಸ್ವಾಮಿ ಸಮರ್ಥವ್ರ ಪುಸ್ತಕ ಓದ್ತಿಲ್ರಿ ನಾವ್ ಆ ಪುಸ್ತಕ ಓದಿವ ಅವ್ರ ಜೀವನ ಚರಿತ್ರೆ ಮನೆ 18ನೇ ಶತಮಾನದಾಗ ಆಗೈತ್ರಿ ಅವಾಗ ಆಗಿದ್ದಿಲ್ಲ ಇನ್ಸಿಡೆಂಟ್ ಎಲ್ಲ ಮನೆಗಳು ಅದಾವ್ರಿ ಅಲ್ಲ ಸೊ ಅವ್ರ ಅಲ್ಲಿ ಹೋಗಿದ್ರು ನಾವು ಸ್ವಾಮಿ ಸಮರ್ಥ ಎಲ್ಲಿದ್ರು ಏನ್ ಸ್ಟೇ ಮಾಡಿದ್ರು ಅವ್ರ ಸಮಾಧಿ ಅದಾವ್ರಿ ಅಲ್ಲಿ ನೋಡಕ ಸೊ ಅಲ್ಲಿ ಹೋದ್ ಕೂಡ್ಲೆ ಏನಾಗೈತೆ ಅಂದ್ರೆ ಸೀನ ಮೊದ್ಲನ ವೀರಭದ್ರ ಭಕ್ತ ಸ್ವಾಮಿ ಸಮರ್ಥವ್ರನ್ನ ಪುಸ್ತಕದಾಗ ಒಂದು ಓದಿನಿ ಅವ್ರು ಯಾರೋ ಒಬ್ರು ವಿಠಲ್ ಭಕ್ತರಿದ್ರಂತ ಅವಾಗ ಸ್ವಾಮಿ ಸಮರ್ಥವ್ರು ವಿಠಲ್ ಅವತಾರ ದೊಡ್ಡನ ವಿಠಲ್ ಭಕ್ತದನಂತ ಅವ್ರಿಗೆ ತೋರಿಸಿದ್ರಂತೆ ಅವಾಗ ಸ್ವಾಮಿ ಸಮರ್ಥ ಏನ್ ನಡ್ದಾಡ್ತಿರಿ ನೋಡ್ರಿ ಪ್ರಪಂಚ ಒಳಗಿದ್ರಲ್ಲ ಆ ಟೈಮ್ನಾಗಾಗಿ ಫಿಸಿಕಲಿ ಯಾವಾಗ ಇದ್ರು ನೋಡ್ರಿ ಆ ಟೈಮ್ನಾಗ ಅವ್ರು ತೋರಿಸಿರಿ ಬಟ್ ಈಗ ಫಿಸಿಕಲಿ ಇಲ್ಲಲ್ಲ ಸೊ ಆದ್ರ ನನಗೊಂದು ಇನ್ಸಿಡೆಂಟ್ ಆಗೈತ್ರಿ ಸ್ವಾಮಿ ಸಮರ್ಥವ್ರ ಜೊತೆ ಸೊ ನಾವು ಅಕ್ಕಲ್ಕೋಟಕ್ಕೆ ಹೋಗಿದ್ರಿ ಅಕ್ಕಲ್ಕೋಟಕ್ಕೆ ಹೋಗೋಣ ನಾ ಮೊದ್ಲೇ ನಮ್ ದೋಸ್ತರ ಮುಂದೆ ಹೇಳಿನಿ ನಾ ವೀರಭದ್ರದನು ಬಹಳ ದೊಡ್ಡ ಭಕ್ತದೇನೆ ಹಂಗಂತ ಅಲ್ಲಿ ಹೋಗೋಣ ಅವ್ರ ಸಮಾಧಿ ಐತ್ರಿ ಸಮಾಧಿ ದರ್ಶನ ಮಾಡ್ಕೊಂಡು ಅವ್ರ ಹಿಂದೊಂದು ವಾಡ ಐತ್ರಿ ಚೋಳಪಾಚ ವಾಡ ಅಂತಾರಿ ಅವ್ರ ಕನ್ನಡದವ್ರು ಚೋಳಪಾದ ಅವ್ರ ಮನ್ಯಾಗ ಅವ್ರ ಇದ್ರಿ ಅಂದ್ರೆ ಸ್ವಾಮಿ ಸಮರ್ಥ ಅಷ್ಟೇ ಇರ್ತೀರಿ ಅಲ್ಲಿ ಏನಂದ್ರ ಅವ್ರ ಅಲ್ಲಿ ಇದ್ದಾಗ ಒಮ್ಮೆ ಸ್ವಾಮಿ ಸಮರ್ಥ ಅವ್ರ ವೀರಭದ್ರವ್ರನ್ನ ಅವತಾರ ತೊಟ್ಟಿದ್ರಂತಾರಿ ಹನ್ರಿ ವೀರಭದ್ರ ಅವತಾರ ತೊಟ್ಟಿದ್ರು ಅಲ್ಲಿ ಸೀನ್ ಏನಾಗಿತ್ತಂದ್ರ ವೀರಭದ್ರ ಏನ್ ಕೈಯಾಗ ಇರ್ತಾವಲ್ಲ ತ್ರಿಶೂಲ ಖಡ್ಗ ರುದ್ರಾಕ್ಷಿ ಇವೆಲ್ಲ ಇದ್ರು ಅಲ್ಲಿ ಎಲ್ಲಾ ಇದ್ದುರಿ ಸೊ ಲೈಫ್ ಒಳಗ ವೀರಭದ್ರ ಭಕ್ತರು ನನ್ಕಿದ್ರೆ ದೊಡ್ಡ ಇರ್ತಾರೆ ಬಟ್ ವೀರಭದ್ರ ಯೂಸ್ ಮಾಡಿದಂತಹ ಕರೆ ತಲವಾರ ಅಂತ ಯಾರಿಗೆ ನೋಡಕ್ ಆಗಿರಂಗಿಲ್ಲ ಬಟ್ ಸ್ವಾಮಿ ಸಮರ್ಥರ ಅವತಾರ ಆಗಿದ್ಬಿಟ್ಟಂದ್ರೆ ಅವ್ರಲ್ಲೇ ಎಷ್ಟಾದ್ರು ವೀರಭದ್ರ ಇವರ ಒಂದು ಶಂಕರ್ನ ಅವತಾರ ಐತ್ರಿ ಒಂದ್ ಅವ್ರ ಮಗ ಆಗ್ಲಿ ಅಥವಾ ಅವ್ರ ಅಂಶ ಐತ್ರಿ ಶಂಕರ್ನ ಅವತಾರ ಸ್ವಾಮಿ ಸಮರ್ಥ ಅದಾರ್ರಿ ಮಹೇಶ್ವರ ಅಂತ 3ನೇ ಅವತಾರ ಸೊ ಹಿಂಗಾಗಿ ಅದೇನ ಅವಾಗ ನೋಡ್ರಿ ಫುಲ್ ಧಿಮ್ ಆಗ್ಬಿಟ್ಟಿನ ವೀರಭದ್ರ ಅವತಾರ ಇವ್ರ ನನಗೊಂದ್ ಪ್ರೌಡ್ ಫೀಲ್ ಒಳಗಿಂದ ಈ ವೀರಭದ್ರ ನಾ ಭಕ್ತದನ ಸ್ವಾಮಿ ಸಮರ್ಥರು ಇತರಗೂ ಬನ್ನಿ
ಸ್ವಾಮಿ ಸಮರ್ಥದವ್ರು ಅದನ್ನ ಅವತಾರ ತೊಟ್ರ. ಆಮೇಲೆ ಅವ್ರ ಸ್ವಾಮಿ ಸಮರ್ಥದವ್ರ ವೀರಭದ್ರವ್ರು ಆದ ಬಳಕ ಏನ್ ರುದ್ರಾಕ್ಷಿ ಖಡ್ಗ ಕೊಡ್ಲಿ ಎಲ್ಲ ಇತ್ತು ಕೈಯಾಗ ಹಿಡಿದಿರಲ್ಲ. ನಾ ಫೋಟೋ ಒಳಗ್ ನೋಡೀನಿ ವೀರಭದ್ರ ಫೋಟೋ ಒಳಗ. ಸೊ ರಿಯಲ್ ದಾಗ ನೋಡಕ್ ಸಿಕ್ತ, ಟಚ್ ಮಾಡಕ್ ಸಿಕ್ತ, ನನ್ ಕಾಲ ಮುಗಕ್ ಸಿಕ್ತಲ್ಲ, ನಾ ಬಾಳ ಪುಣ್ಯ ಮಾಡಂತ. ಹಾ ಅದನ್ನ ಅವಾಗ ಏನ್ರ ರೀ ಭಾಳ ಇನ್ಸಿಡೆಂಟ್ ಆಗಿದವ್ರಿ. ಹಂಗ ಹೇಳಕ್ ಹೋದ್ರ ವಿಡಿಯೋದಾಗ ಸಾಲಂಗಿಲ್ರಿ ಅವ್. ಮತ್ತೆ ಅವ್ರಿಗೆ ಮುಂದೆ ಹೇಳ್ತೇನ್ರಿ ಮಗ. ಉಡಾಳ ಮಂಜಾ ಅವ್ರದ ಇಷ್ಟ ಚಿಕ್ಕ ವಯಸ್ಸೊಳಗ ಇಷ್ಟೆಲ್ಲಾ ಅನುಭವಗಳು ಆಗಿದಾವ ಅಂದ್ರ ಯಾವ ರೀತಿ ಯಾವ ಲೆವೆಲ್ ಒಳಗ ಅವ್ರ ಭಕ್ತಿ ಒಳಗ ಅಂದ್ರ ಭಕ್ತಿ ಅಂತ ಆಯ್ತು, ಎಲ್ಲಾನು ಆಯ್ತು. ಅವ್ರ ಸಕ್ಸಸ್ ಸಿಗಾಕು ಭಕ್ತಿನ ಕಾರಣ ಅನ್ನಂಗ ಆಯ್ತು. ಸೊ ಉಡಾಳ ಮಂಜಾ ಅವ್ರ ಸ್ವಾಮಿ ಸಮರ್ಥ ಅವ್ರ ಬಗ್ಗೆ ಹೇಳಿದ್ದ ನನಗಂತೂ ಬಹಳ ಅಂದ್ರ ಬಹಳ ಚಲೋ ಅನಿಸಿತು. ಇದು ವಿಡಿಯೋ ಯಾರೇ ಸ್ವಾಮಿ ಸಮರ್ಥ ಅಪ್ಪಟ ಭಕ್ತಿ ಕೇಳ್ತಿರ್ತಾನೆ ಪಕ್ಕ ಗೂಸ್ ಬಾಪ್ಸ್ ಬಂದಿರ್ತೈತ್ರಿ. ಅವ್ರಿಗೆ ಅವ್ ಫೀಲ್ ಆದವ್ರಿಗೆ ಈ ಅದ ದಿನ ನಾ ಏನೋ ಮೈಸೂರಿಗೆ ಹೋಗಿ ನೋಡ್ರಿ. ಆ ಟೈಮ್ನಾಗ ನಾಯಿದು ಒಂದ್ ಇನ್ಸಿಡೆಂಟ್ ಆಗಿತ್ರಿ. ಆ ಓನ್ಯಾಗ ನಮ್ ಬೆಂಗಳೂರಾಗ ಬಂದಿನ್ರಿ ನೈಟ್ ನ ಎಲ್ಲ ಜಂಬೂ ಸವಾರಿ ಮುಗಿಸ್ಕೊಂಡ್ ಆತ್ರಿ 11 ಗಂಟೆಗ. ಅಲ್ಲಿ ನಾಯಿ ಇದ್ರಿ ಒಂದ್ 7-8 ನಾಯಿ. ಹಗಲೊತ್ತ ಕಡೆಯಾಗ ಬರ್ತಾವ್ರಿ ಅವು ಹೊಸವಾಗಿ ಯಾರೇ ಬಂದ್ರೆ. ಅಂತಂದ್ರ ರಾತ್ರಿ 11 ಗಂಟೆಗೆ ನಾನು ಹೊಂಟೇನ್ರಿ. ಒಬ್ಬ ಅಜ್ಜಿ ಊಟ ಮಾಡ್ಕೊಂಡು ತನ್ನ ಸಾಕಿದ್ ನಾಯಿ ಇರ್ತೈತ್ರಿ ಮನೆಯಿಂದ ಅಂತ ತಗೊಂಡು ಹೊರಗೆ ಬಂದಿಡ್ರಿ. ಆ ಟೈಮ್ನಾಗ ಅದ ನಾವಿದ್ದ ಆ ನಾಯಿ ಕಡೆದ ಅಜ್ಜಿ ಕಡೆಯಾಗ ಹೋಗಿ ಹರಕೊಂಡ್ ಕಡೆಯಾಗ ಹೊಂಟಿದ್ರಿ. ಅಜ್ಜಿ ಇದಕ್ಕೆ ಬಡಗಿ ತಗೊಂಡ ಕಲ್ ತಗೊಂಡ್ ಬಡದ ಮನೆಗೆ ಒಳಗೋಗ್ಬಿಟ್ರಿ. ಅಂದ್ರೆ ರೋಡ್ ಸೈಡ್ಕ ಮನೆ ಐತ್ರಿ ಅಜ್ಜಿಂದ. ಅದ ಕಲ್ ಬಡ್ದ ಅಲ್ಲಿಂದ ತನ್ನ ನಾಯಿನ್ ಕರ್ಕೊಂಡ್ ಒಳಗ್ ಗೇಟ್ ಹಾಕೊಂಡ್ಬಿಟ್ರಿ. ನಾವ್ ಒಬ್ಬ ಮುಂದೆ ಹೊಡ್ಕೋದ್ ಬರತ್ ನನಗ್ ಫುಲ್ ಅಂಜಿಕೆ. ಇವ್ ನಾಯರಿ ಹಿಂಗದ ಸೀನ್ ಅಂತ. ಅವಾಗ ನಾ ಮನಸ್ಸೊಳಗೆ ಚಾಲೂ ಮಾಡಿ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಕಂಟಿನ್ಯೂ ಅನಾಕತ್ತೀನಿ. ಅವ್ ನಾಯಿ ನನ್ ನೋಡಿ ಓಡಿ ಹೋಗ್ಬಿಟ್ಟಿದ್ರಿ ಆ ಟೈಮ್ನಾಗ. ಅವತ್ತಿನ ಇನ್ಕಮಂಟ್ರಿ ಯಾವ್ದ್ ಬಿ ನಾಯಿ ಗಾಡಿ ಮೇಲೆ ಹೋಗುದ್ ಮುಂದ್ ಜಸ್ಟ್ ನಂಗೆ ಬೆನ್ ಹತ್ತಿದಿಲ್ರಿ. ಇದು ಕೆಲವೊಬ್ರಿಗೆ ಸಿಲಿ ಅನಿಸ್ಬೋದು, ಬಟ್ ನಾ ಸೀರಿಯಸ್ ಆಗಿ ಹೇಳ್ತೇನ್ರಿ. ನಾಯಿ ಯಾವ್ದು ಬೆನ್ ಹತ್ತಿದ್ ಶ್ರೀ ಸ್ವಾಮಿ ಸಮರ್ಥ ಅಂದ್ರೆ ನಾಯಿ ಅಲ್ಲೇ ನಿಂದಿರ್ತೈತ್ರಿ. ಅದು ಇನ್ನಾದ್ರು ರೀ ಮೊದಲು ಮುಂಚೆ ನಿಂದಿರ್ತಿರ್ಕಿಲ್ರಿ. ನಾ ಸ್ವಾಮಿ ಸಮರ್ಥ ಹೆಸರು ತಗೊಲಿಲ್ಲ ಅಂದ್ರೆ ಬಿ ನಿಂದ್ರಂಗಿಲ್ರಿ. ಅದ್ ಬೆನ್ ಹತ್ತದ್ರಿ. ಬಟ್ ನಾ ಯಾವಾಗ ಹೆಸರು ತಗೋದಲ್ಲ ಅಲ್ಲೇ ಸ್ಟಾಪ್ ಆಗ್ತದ್ರಿ. ಅದು ನಾಯಿ ಅದಾವ್ರಿ. ಹಾ ಅದಾವ್ರಿ. ಅವ್ರ ಫೇವ್ರೇಟ್ ರೀ ಅದ್ ಮಾರದ್ರಿ. ಅವ್ರ ಮಾತ್ ಕೇಳಾಗ ಈಗ ನೋಡ್ರಿ ಇಲ್ಲ ನಾಯಿ ಇಲ್ಲಿ ಕಂಟಿನ್ಯೂ ಇರತ್ತವ್ರಿ ಇವೆಲ್ಲ ಇಲ್ಲಿ. ಆಲ್ಮೋಸ್ಟ್ ನಮಗ್ ನಿಮ್ಮ ಜರ್ನಿ 90% ಎಲ್ಲಾನು ಹೇಳಿದ್ರಿ. ವರ್ಕ್ ಬದ್ದಲ್ ಹೇಳಿದ್ರಿ, ಸೋಷಿಯಲ್ ಮೀಡಿಯಾ ಬದ್ದಲ್ ಹೇಳಿದ್ರಿ, ನಿಮ್ಗ್ ಸ್ವಾಮಿ ಸಮರ್ಥ ಅವ್ರದ ಭಕ್ತಿ ಬಡಿತಲ್ ಹೇಳಿದ್ರಿ. ಬಟ್ ಒಂದೇನಂದ್ರ ನಿಮ್ ಸ್ಕೂಲ್ ಲೈಫ್ ಹೆಂಗಿತ್ತು, ನಿಮ್ ಸ್ಕೂಲ್ ಎಲ್ಲಿ ಕಲ್ತಿದ್ರಿ, ನಿಮ್ ಫೇವ್ರೇಟ್ ಟೀಚರ್ ಯಾರ, ಇದೇನು ನಮ್ಗೆ ಬಿಟ್ಟೆ ಕೊಡ್ಲಿಲ್ಲ ನೀವ. ಈಗ ಹೇಳ್ತೇನ್ರಲ್ಲ, ಇದು ನಿಮ್ದು ಕ್ವಶನ್ ಐತಿ ಪ್ಲಸ್ ನಮ್ ಪಾರ್ಲಿಮೆಂಟ್ ಮೆಂಬರ್ ಕ್ವಶನ್. ಬಹಳ ಮಂದಿ ಕ್ವಶನ್ ಕೇಳಿದ್ರಿ. ನೀ ಸಾಲಿ ಕಲ್ತಿ ಕನ್ನಡ ಸಾಲಿ, ಬಟ್ ಎಲ್ಲಿ ಕಲ್ತಿರೋ ನಂಗೆ ತೋರ್ಸಂತ ಬಹಳ ಮಂದಿ ಕೇಳಿದಾರ್ರಿ. ಸೊ ಇವತ್ ನಿಮ್ದ ನಮ್ದ ಅವ್ರದ ಎಲ್ಲಾರ್ದು ಒಮ್ಮೆ ಕೆಲಸ ಅಂದ್ರೆ ಏನದ ಆಸೆ ಈಡೇರಿಸ್ಬಿಡೋಣ್ರಿ. ತೋರಿಸ್ಬಿಡ್ತೇನ್ರಿ ನಿಮ್ಗೆ ಸಾಲಿ ಸ್ಕೂಲ್ ಕರ್ಕೊಂಡು ಹೋಗ್ತಾರ. ಹಾ ಓಕೆನ್ರಿ. ಇಲ್ಲೇ ನಿಯರ್ ಐತ್ರಿ. ಬಟ್ ನಮ್ದು ಸ್ಕೂಲ್ ಈಗ ಇದ್ದದ ಸ್ಕೂಲ್ ನಿಮ್ಗೆ ತೋರಿಸ್ತೇನ್ರಿ. ಬಟ್ ನಾವ್ ಇಲ್ಲಿ ಕಲ್ತಿದ್ 1 ವರ್ಷ. ಬಟ್ ಇಲ್ಲಿ ನಾವು 1ನೇ ತಿಳ್ಕೊಂಡ್ 6ನೇ ಮಟ್ಟ ಕಲ್ತಿದ್ದ ಇದೇ ಸ್ಕೂಲ್ ಬೇರೆ ಕಡೆ ಐತ್ರಿ. ಅದ್ ನಿಮ್ನ ಆಮೇಲೆ ತೋರಿಸ್ತೇನ್ರಿ. ಹೋಗ್ತಾ ಆ ಕಡೆ ಹಾದಾಗ ಸಿಗ್ತೈತ್ರಿ ಅದ. ಫಸ್ಟ್ ನಾವ್ 1 ವರ್ಷ ಇಲ್ಲಿ ಕಲ್ತೀವಲ್ಲ ಅದ್ ತೋರಿಸ್ತೇನೆ ಬರ್ರಿ ನೀವು. ಅಂದ್ರೆ ನಮ್ ಸ್ಕೂಲ್ ಈಗ ಇಲ್ಲೇ ಐತ್ರಿ ಅಲ್ಲ. ಖರೆ ಅದ ಬಹಳ ಅಂದ್ರ ಬಹಳ ನಮ್ ಸ್ಕೂಲ್ ಬಗ್ಗೆ ನೀವು ಕೇಳ್ರಿ ಅಂದ್ರ ಬಹಳ ಫೀಲ್ ಮಾಡ್ಕೋತೀರಿ. ಆ ತರ ಸ್ಟೋರಿ ಐತ್ರಿ. ನಮ್ ಆ ತರ ಇಮೋಷನಲ್ ಅದ ರೀ. ನಡ್ರಿ ನೋಡೋಣ, ತೋರಿಸ್ತೇನೆ ಬರ್ರಿ ನಿಮ್ಗೆ. ನಮ್ 7th ಕ್ಲಾಸ್ ರೀ ಇದು. ಇದು ಆಫೀಸ್ ರೀ. ಅದ್ರ ಬಾಜುಕ್ 4ನೇ ಕ್ಲಾಸ್ ರೀ. ಅಂದ್ರೆ ಇದು 2 ಶಿಫ್ಟ್ ಆಗ್ತಾರೆ. ಇದು 1ನಂತೆ, ಇದು 2ನಂತೆ, ಇದು 3ನಂತೆ, ಇದು 4ನಂತೆ ರೀ. ಸೊ ಸರ್ ಈಗ 7ನೇ ಮಟ್ಟ ಐತ್ರಿ, 8ನೇ ಮಟ್ಟ ಐತ್ರಿ. ಸಾಲಿ 7ನೇ ಮಟ್ಟ ಅಷ್ಟೇ ಐತ್ರಿ, 8ನಂತೆ ಐತ್ರಿ. ಈಗ 7ನಂತೆ ಅಷ್ಟೇ ಐತ್ರಿ. 7ನಂತೆ ಮಟ್ಟ ಐತ್ರಿ. ನಡು 8ನಂತೆ ಮಾಡಿರಿ, ಮತ್ತೆ 7ನಂತೆ ಮಾಡಿ. ಸೊ ಈಗ 4ನೇ ಮಟ್ಟ ಈಗ ಅದಲ್ರಿ. ಬೆಳಗಿನ ಜಾವ 7 ಗಂಟೆಯಿಂದ 10 ಗಂಟೆ ತನಕ 7ನಂತೆ 6ನಂತೆ 7ನಂತೆ ಸಾರಿ 5ನಂತೆ 6ನಂತೆ 7ನಂತೆ ಇರ್ತೈತಿ. ಅವಾಗ ಇದು 7ನಂತೆ ಮೇ ಬೇರೆ, ಇದು 6ನಂತೆ ಐತ್ರಿ, ಇದು 5ನಂತೆ ಐತ್ರಿ. ಬೇದಕ್ಕಿಲ್ಲರ ಅದ ಏನೈತಿ ಗೊತ್ತಿಲ್ಲ ನೋಡ್ಬೇಕ್ರಿ. ಅದೇನ್ ಮಾಡೋದ ಒಂದೇನ್ ಖುಷಿ ಅಂದ್ರ ಮಹಾರಾಷ್ಟ್ರದಾಗೂ ಕನ್ನಡ ಶಾಲಿ ಇದಾವ. ಕನ್ನಡ ಶಾಲೆ ಅದಾವ್ರಿ. ಖುಷಿ ಖುಷಿ ಅನಿಸ್ತದೆ. ನಮ್ ಕ್ಲಾಸ್ ರೂಮ್ ತೋರ್ಸನ್ ಬರ್ರಿ. ನಾ 7th ಇದ್ದಾಗ ಹೆಂಗೈತೆ ಅನ್ನೋದು. ಅದು ಟೀಚರ್ ಯಾರು ಇಲ್ಲಿ ಬರ್ರಿ ಅಂತ ಇದು ನಮ್ಗೆ 7ನೇದಾಗ ಇದಾಯ್ತು. ಕನ್ನಡ ಇಂಗ್ಲಿಷ್ ಕಕ ಅದೆಲ್ಲ ಇದು ಮಾಡ್ತಾರೆ. ಇಂಗ್ಲಿಷ್ ಕಕಾನು 1 to 100 ಯಾವಾಗ ಬಿ ಸ್ಪೆಲ್ಲಿಂಗ್ ಕೇಳ್ರಿ ನೀವು. ಒಂದ್ ಬರೇ ಇಂಗ್ಲಿಷ್ ಒಳಗೆ 1 ಅಂಕಿ ಅಂಟ್ರಿ. ನಾವು ಸ್ಪೆಲ್ಲಿಂಗ್ ಹೇಳ್ತಾರೆ. ಇದು 90 ಸ್ಪೆಲ್ಲಿಂಗ್
ಆಯ್ತಾ 40 ನಮ್ದು ಇಂಗ್ಲೀಷ್ ಸರ್ ಏ ಕಾಕ ಓದು ಜೋರ್ಲೆ ವಾರಗಳು ಹಾಕಿದಾರ ವಾರಗಳು ಶುಕ್ರವಾರ ಒಂದೇನೋ ಖುಷಿ ಎಲ್ಲ ನೆನಪು ಬರ್ತಾ ಇದೆ. ट्रॉफिक सिग्नल नेम है इंग्लिश वर्ड हाँ जोड़ ले ಈಗ ಏನೈತಿ ಒಂದು ಹುಲಿ ಐತಿ ಅದು ಮಲ್ಲಿಗೆ ಐತಿ ಅದು ಇಂಗ್ಲಿಷ್ ಒಳಗೆ ಹೇಳೈತಿ ನನಗೆ ಒಂದು ನವಿಲ್ ಐತಿ ನವಿಲ ನೀ ನಡಿ ಏ ಒಂದು ನವಿಲ್ ಐತಿ ಆ ನವಿಲ್ ಏನೈತಿ ಕುಣಿಲ ಆತೈತಿ ಅದು ಇಂಗ್ಲಿಷ್ ಒಳಗೆ ಹೇಳೈತಿ ಜೋರ್ಲೆ ವೆಜಿಟೇಬಲ್ಸ್ ಅಂದ್ರೆ ಏನು ಕಾಯಿಪಲ್ಯಗಳು ಬರೋಬರಿ ಏಳನೇದ ಇದಾವ್ರಿ ಆಮೇಲೆ ಮಾರ್ನಿಂಗ್ ಶಿಫ್ಟ್ ಎರಡನೇದು ಎರಡನೇ ಹೇಳಿದಾರ ಈಗ ನೋಡ್ರಿ ಒಬ್ರು ಯಾರೇ ಬಂದು 41 ಹಿಡಿದು 50 ತನ ಓಯ್ನಿ ಮಾಡೋದು ಮುಂದೆ ಏ ಇಲ್ಲ ನೀವಿಲ್ಲ ನೀವ 41 ವೆರಿ ಗುಡ್ ಥ್ಯಾಂಕ್ ಯು ಬರ್ರಿ ಕಾಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇವೆಲ್ಲ ಇವು ಏನ್ ಹುಡುಗರು ಅದಾರ ನೋಡ್ರಿ ಇವ್ರೆಲ್ಲ ಕರ್ನಾಟಕದವ್ರಿ ಇಲ್ಲಿ ದುಡ್ಯಾಕ ಒಂದ್ ನಾವ್ ಹೆಂಗ್ ಬಂದಿಲ್ಲ ಸೇಮ್ ನಾವು ಒಂದ್ ಟೈಮ್ ಹಿಂಗ ಇದ್ರಿ ಈ ಶಾಲ್ಯಾಗ ಇದೇ ಶಾಲ್ಯಾಗ ಹಿಂಗ ಇವ್ರ ಸರ್ಗಳು ಭಾಳ ಬಡ್ಸ್ಕೊಂಡಿರಿ ಇವ್ರ ಕಡೆ ಇವ್ರ ಸರ್ ಭಾಳ ಕಡೆ ಅದಾರ್ರಿ ಇವ್ರ ಅಂದ್ರೆ ಹೆಂಗ ಮೃದು ಸಹೋದರಗ್ರಿ ಸಣ್ಣ ಇದ್ದಾಗ ಭಾಳ ಬಡ್ಸ್ಕೊಂಡಿವ್ರಿ ನಾವು ಏನ್ರಿ ಫಾಜಿಲ್ತನ ಮಾಡೋದು ಹಿಂಗ ಮಾಡೋದು ಬಡ್ಸ್ಕೊಳ್ಳೋದು ಶಾಲ್ಯಾಗ ಮಹಾರಾಷ್ಟ್ರ ಒಳಗೆ ಇಷ್ಟ ಎಫರ್ಟ್ ಹಾಕಿ ಕನ್ನಡ ಕಲ್ಸೋದು ಅಂದ್ರೆ ಚೇಷ್ಟ ಸೀರಿಯಸ್ಲಿ ಹಾ
ವೆರಿ ಗುಡ್ ಥ್ಯಾಂಕ್ ಯು ವೆರಿ ಗುಡ್ ಐತ್ರಿ ನಮ್ ಕನ್ನಡ ಶಾಲೆನೂ ಎದಕ್ಕೂ ಕಮ್ಮಿ ಇಲ್ಲ ಅಂತ ನೀವು ತೋರ್ಸ್ಕೊಟ್ರಿ ಹಾ ಇಂಗ್ಲೀಷ್ ಬಾಪ ಅಚ್ಚಿಗೋ ಪಾರ ಇಂಗ್ಲೀಷ್ ಪಾಠ ಓದ್ತಾವ್ರಿ ಈಗ ಹೋಗಿ ಅಲ್ಲಿ 15 ದಿವಸ ಆಗ್ಯಾದ್ರಿ ಇದು ಮೊದಲು 1 ದಿವಸ ಇದ್ರಿ ಇವ್ ಬಂದ್ ಇವ್ 15 ದಿವಸ 1 ದಿವಸ ಅದಾವ್ರಿ ಹೌದ್ರಿ ಈಗ ಸ್ಟಾರ್ಟ್ ಆಗಿದ್ರಿ ಮಣ್ಣಿ ಶಾಲೆ ಜೀವನ ಒಳಗ್ರಿ ನಿಮಗ್ ಬೇಕ್ರಿ ಸರ ಸಪೋರ್ಟ್ ಬಡಗಿನ ತಗೋತಾರ್ರಿ ಅವ್ರು ನಾವ್ ಸಣ್ಣಾಗಿದಾಗ ಹಂಗೈತ ಅವಾಗ ಭಾಳ ಬಡ್ದಾರಿ ನಮ್ಗೆ ಬರ್ತೀವಿ ಅಲ್ಲಿ ನಮ್ ಟೀಚರ್ ಅದಾರ್ರಿ ನಮ್ ಶಾಲ್ಯಾಗ ಒಬ್ರ ಟೀಚರ್ ಸುಮ್ ಹೋಗಿ ಬರೋಣ್ರಿ ಅಲ್ಲಿ ಯಾಕೆ ವಾಚನ ದಿನ ವಾರ ಶುಕ್ರವಾರ ದಿನಾಂಕ ಸಂವತ್ಸರ ಇದೆಲ್ಲ ಪಂಚಾಂಗ ರೀ ಬರೋದು ಬೆಳಿಗ್ಗೆ ಇದೆಲ್ಲ ನೋಡಿದ್ರೆ ನಮ್ದು ಬಾಲ್ಯದ ನೆನಪುಗಳು ಬಹಳ ಬರ್ತಾವಲ್ಲ ಯಾಕಂದ್ರೆ ಇದೆಲ್ಲಾನು ಪ್ರತಿ ದಿನಾನು ಚೇಂಜ್ ಮಾಡೋದಂದ್ರೆ ನಮ್ದೊಂದು ಇದಕ್ಕೆ ಕ್ಯಾಪ್ಟನ್ ಇರ್ತಿರಲ್ಲ ನಮ್ ಕ್ಲಾಸ್ ಕ್ಯಾಪ್ಟನ್ ಅವ್ರು ಬಂದ ಚೇಂಜ್ ಮಾಡೋದು ಎಲ್ಲಾನು ಇರ್ತೈತಿ ಎಲ್ಲ ನೋಡಿದ ನಂತರ ಏನೇನೋ ನೆನಪಾಗತ್ತವ ಬರ್ರಿ ಅಮ್ಮ ಎಷ್ಟಂದ್ರಿ ಅದ ಎಷ್ಟಂದ್ರಿ ಅದ ನಾಲ್ಕನೇ ಫೋರ್ತ್ ಸ್ಟ್ಯಾಂಡರ್ಡ್ ನಾಲ್ಕನೇ ಕ್ಲಾಸ್ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಇಲ್ರಿ ಚಿಕ್ಕೋಡಿ ಅವ್ರ ಕನ್ನಡದವ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಸೊ ಇಲ್ಲಿ ನಾವು ನಮ್ಮ ಸರ್ಗಳು ಅವ್ರು ಇನ್ನೊಬ್ರು ಸರ್ ಅದಾರೆ ಹಿಂದಿ ಮರಾಠಿ ಸರ್ಗಳು ಸಬ್ಜೆಕ್ಟ್ ಒಂದು ತಗೋಬೇಕ್ರಿ ಕನ್ನಡದ ಕನ್ನಡ ಮರಾಠಿ ಶಾಲೆ ಒಳಗ ಕನ್ನಡ ಸಬ್ಜೆಕ್ಟ್ ಒಂದ್ ಐತಲ್ರಿ ಸೊ ಇಲ್ಲಿದ್ರೆ ಹಿಂದಿ ಮರಾಠಿ ಒಂದು ಸಬ್ಜೆಕ್ಟ್ ಕೊಡ್ತಾರೆ ನಮ್ಗೆ ಹಾ ಆಪ್ಷನಲ್ ಆ ಸರ್ಗಳು ಮಾರ್ನಿಂಗ್ ಶಿಫ್ಟ್ ಅದಾರಂತಾರೆ ಅವ್ರ ಅದ್ರೊಬ್ಬ ಸರ್ ನಮ್ಗೆ ಎಕ್ಸ್ಪೈರ್ ಆಗ್ಯಾರ ಅವ್ರು ನಮ್ದು ಇತಿಹಾಸ ಕನ್ನಡ ಬಾರಿ ಇದ್ರು ಅವ್ರು ಸರ್ಗಳು ಅಲ್ರಿ ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ಗಳು ಮಾರ್ನಿಂಗ್ ಶಿಫ್ಟ್ ಇರ್ತಾರೆ ಅಂದ್ರೆ ಅವರು ಪ್ರಿನ್ಸಿಪಲ್ ಅದಾರ ಪ್ಲಸ್ ಟೀಚಿಂಗ್ ಮಾಡ್ತಾರೆ ಅವ್ರದ್ದು ಕ್ಯಾಬಿನ್ ಇಲ್ಲದ್ರಿ ಒಂದ್ ಟೈಮ್ನಾಗ ಇದೆ ಬರ್ರಿ ಹಿಂದೆ ಅನ್ರಿ ಕನ್ನಡ ಶಾಲೆ ಕಲ್ತಿದಂತ ಹುಡುಗರಿಗೆ ಅದು ಹುಡುಗರು ದುಂಬಡ್ಯಾಕಾಗತ್ತಲ್ಲ ಅದು ಯಾವ ಶಾಲೆ ಕಲ್ತದು ಇಮೋಷನ್ಸ್ ಸಾಧ್ಯ ಇಲ್ಲ ಇಮೋಷನ್ಸ್ ಹಂಗಂದ್ರೆ ಇಲ್ಲಿ ಬಂದ್ರೆ ಒಂಥರ ಮನಸ್ಸೊಳಗೆ ಫೀಲ್ ಆಗ್ತದ್ರಿ ಭಾಗ ಬರ್ರಿ ಇನ್ನೂ ಬಾಳ ತೋರ್ಸಿ ಬರ್ರಿ ನಿಮ್ಗೆ ಆಟಕ್ಕೆ ಬಿಟ್ಟರು ಬರ್ರಿ ಇವೆಲ್ಲಾನು ನಿಮ್ಗೆ ನೆನಪಾಗಬಹುದು ನೀವು ಮಾಡಿದಂತ ಆಟಗಳ ಈಗ ಸಾಲ ಚಾಲಾಗಿದೆ ಅಂತ ಸಾಲಿ ಅರಿವಿ ಕಮ್ಮಿ ಅದ ಹುಡುಗರ ನಮ್ ಟೈಮ್ನಾಗ ಸಾಲಿ ಅರಿವಿನ ಬೇರೆ ಇದ್ರಿ ಸೀರಿಯಸ್ಲಿ ಇವೆಲ್ಲಾನು ನೋಡತ್ತಿದ್ರ ಖರೇನ ನಂಗ ನಾ ಹೈಸ್ಕೂಲ್ ಸಾರಿ ಪ್ರೈಮರಿ ಒಳಗೆ ಇದೇನಂತ ನನಗೂ ಫೀಲ್ ಆಗದು ಅವೆಲ್ಲ ಭಾಳ ಏನೋ ಫಂಕ್ಷನ್ ಮಾಡ್ತಿದ್ರಿ ಈಗ ಮುಂದ ಈಗ ಸಣ್ಣ ಹುಡುಗರದಲ್ರಿ ಇವೆಲ್ಲ ರಿಕ್ಷಾದಾಗ ಮಮ್ಮಿ ಒಬ್ಬ ಕರೆಯಾಗ ಬರ್ತಾರ್ರಿ ಇವ್ರಿಗೆ ಬರ್ಲ ಈ ಶಾಲೆ ಬ್ರಿಟಿಷರ್ ಕಾಲದಾಗ ಐತ್ರಿ ಇದು ಬಿಲ್ಡಿಂಗ್ ಮುಂಚೆ ಯಾರ ಬ್ರಿಟಿಷರ್ ಅವ್ರದ್ದು ಏನ್ರಿ ಆಫೀಸ್ ಇದ್ರಿ ಇದ ಅದಾದ ಬಳಿಕ ಒಂದು ಯಾವ್ದೋ ಮರಾಠಿ ಏನ್ ಯಾವ್ದೋ ಸಾಲಿ ಇತ್ರಿ ಇಲ್ಲಿ ಫಸ್ಟ್ ಅದಾದ ಬಳಿಕ ಇದು ಸಾಲಿ ಖಾಲಿ ಆಗೋಣ ನಾವು 7ನೇದಾಗ ಈ ಸಾಲಿ ನಮ್ಗೆ ಸಿಕ್ಕಿತ್ರಿ ಅವಾಗ ಇಲ್ಲಿ ಸಿಕ್ತಾದ್ರಿ ನಗರ ಪಾಲಿಕೆ ಕಡೆಯಿಂದ ಮಹಾನಗರ ಪಾಲಿಕೆ ಕಡೆಯಿಂದ ಈ ಸಾಲಿ ಸಿಕ್ಕಿತ್ರಿ ಅವಾಗ ಸಿಕ್ತಾದ್ರಿ
ಈಗಿನ ಸ್ಕೂಲ್ಗಳು ಫುಲ್ ಹೈ ಟೆಕ್ನಾಲಜಿ ಒಳಗೆ ಬಟ್ ಈ ಖುಷಿ ಏನಿಲ್ಲ ಸಿಗಾಕ್ ಸಾಧ್ಯ ಸಿಗಂಗಿಲ್ರಿ ನಮ್ಮ ಕನ್ನಡ ಸ್ಕೂಲ್ ಒಳಗೆ ಸಿಗಾಕ್ ಸಾಧ್ಯ ಇಲ್ಲಿ ಹುಡುಗರು ಎಷ್ಟು ಮನಸ್ಸು ಬಿಚ್ಚಿ ಇದೆಲ್ಲಾನು ಮಾಡ್ತಿರ್ತಾರಲ್ಲ ನನ್ಗೆ ಅನ್ಸತೈತಿ ಇವು ಹೈಫೈ ಸ್ಕೂಲ್ ಇರ್ತಾವಲ್ಲ ಅಲ್ಲಿ ಪಾಪ ಹುಡುಗರಿಗೆ ಪ್ರೆಷರ್ ಜಾಸ್ತಿ ಅವ್ರ ಮನಸ್ಸಿನ ಮಾತುಗಳಾಗ್ಲಿ ಎಕ್ಸ್ಪ್ರೆಷನ್ ಮಾಡ್ಕೊಳಕ್ ಆಗುದಿಲ್ಲ ಬರೇ ಪ್ರೆಷರ್ ಅದು ಇದು ಫುಲ್ ಲೈಫ್ ಎಂಜಾಯ್ ಎಲ್ಲ ನೋಡ್ರಿ ನಮ್ಗೆಲ್ಲ ಜಲಸಿ ಫೀಲ್ ಆಗತ್ತೆ ನಾವು ಇರ್ಬೇಕತ್ತಲ್ಲ ಈಗ ನಮ್ ಟೈಮ್ ಬ್ಯಾಕ್ ಟು ಏನಂತಾರ ಸಣ್ಣವ್ರ ಆಗ್ಬೇಕಂತ ಹಂಗ ಅನ್ಸತ್ರಿ ವಾಪಸ್ ಬಂದು ಮತ್ತೆ ಬ್ಯಾಗ್ ತಗೊಂಡ್ ಸಾಲಿಗೆ ಬರ್ಬೇಕು ಅನ್ಸುತ್ತೆ ಹಿಂದೆ ಹೋಗೋರ್ ಬರ್ರಿ ಹಂಗ ಮಾಡ್ಕೋತ ಈಗ ರಿಕ್ಷಾ ನಮ್ ಸಾಲಿಗೆ ರಿಕ್ಷಾ ಅದಾವ್ರಿ ಒಂದ್ 2-3 ರಿಕ್ಷಾ ಅದಾವು ರಿಕ್ಷಾದಿಂದ ಕರ್ಕೊಂಡ್ ಹೋಗ್ತಾರ್ರಿ ಆಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ಸ್ಕೂಲ್ ಡ್ರೆಸ್ ಚೇಂಜ್ ಮಾಡ್ತಾರ್ರಿ ನಾವು ಪ್ರೈಮರಿ ಅಂದ್ರೆ ರೀ 3ನೇ 4ನೇ ಸ್ಕೂಲ್ ಡ್ರೆಸ್ ಬೇರೆ ಇದ್ರಿ ನಾವು 6ನೇ 7ನೇ ಸ್ಕೂಲ್ ಡ್ರೆಸ್ ಬೇರೆ ಇದ್ರಿ ಈಗ ಮತ್ತೆ ಬೇರೆ ಅದಾವ್ರಿ ಮತ್ತೆ ಚೇಂಜ್ ಆಗ್ಯಾವ್ರಿ ಮತ್ತೆ 200 ರೂಪಾಯಿ ಸೊ ಸರ್ಗಳು ಭಾಳ ಸಪೋರ್ಟಿವ್ ಆಗಿರ್ತಾರೆ ರೀ ಸಪೋಸ್ ನಾವೇನ್ರಿ ಮಾರ್ನಿಂಗ್ ಬರ್ತೀವಿ ಅಂದ್ರೆ ನಾವು ಬೇರೆ ಸರ್ಗಳೆಲ್ಲ ಭೇಟಿ ಆಗ್ತೀರಿ ನಿಮಗೆ ಅವರು ಮಸ್ತ್ ಅವರು ಸ್ವಲ್ಪ ಅಂದ್ರೆ ನಮ್ ಕಲಿಸಿದಾರ ಅದಾರಲ್ರಿ ಅವ್ರು ಇವ್ರು ನಮ್ಮ ಒಂದನೇದಾಗ ನಮ್ ಕ್ಲಾಸ್ ಸರ್ ಇವ್ರ ಐತ್ರಿ ಮೇಡಿದಾರ ಸರ್ ಅಂತಾರಿ ನಮ್ ಒಂದನೇ ಕ್ಲಾಸ್ ಸರ್ ರೀ ಅವ್ರು 2ನೇ ಕ್ಲಾಸ್ ಸರ್ ನಮ್ದು ಪ್ರಿನ್ಸಿಪಲ್ ಇದ್ರಿ ಅವ್ರ ಈಗ ಮಾರ್ನಿಂಗ್ ಶಿಫ್ಟ್ ಅಷ್ಟೇ ಬರತ್ತಾರ ಮೇಬಿ ಮೊದಲು 2ನೇ ಇದ್ರಿ ಅವ್ರು ಬರೀ ಹೋಗೋರ್ನ ಹಿಂಗ ನಾವೆಲ್ಲ ಹುಡುಗರು 5ನೇ ಹಿಡ್ಕೊಂಡು 7ನೇ ಹುಡುಗರೆಲ್ಲ ಸೈಕಲ್ ತಗೊಂಡ್ಬರ್ತಾರೆ ಕೈಲೆಲ್ಲ ಸೈಕಲ್ ಹಚ್ಬಿಟ್ಟಿರ್ತಾರೆ ಇಲ್ಲಿ ಈ ಸೈಡ್ ಎಲ್ಲ ಸೈಕಲ್ ಹಚ್ಬಿಡ್ತಾರೆ ಇಲ್ಲಿ ಸೊ ಈ ಹುಡುಗರು ಸಣ್ಣ ಹುಡುಗರ ಇವ್ರಿಗೇನು ಸೈಕಲ್ ಇರಂಗಿಲ್ಲ ಅದಕ್ಕೆ ಆರಾಮಾಗಿ ಬರ್ತೀನಿ ಇವೆಲ್ಲ ಬಹಳ ಇದನ್ನ ಮಾಡ್ತಿದ್ವಿ ಮೆಮೊರೀಸ್ ಬಹಳ ಕಟ್ಟದವ್ರಿ ಇಲ್ಲಿ ಹೆಂಗೈತ್ ನೋಡ್ರಿ ಸಾಲ ಅಷ್ಟ ಸಣ್ಣದ ಅಷ್ಟೇ ಬಹಳಷ್ಟು ಎಕ್ಸಾಮ್ ಅದ ಸೊ ಇದು ನಮ್ ಕ್ಲಾಸ್ ಮಜಾ ಆಯ್ತು ಬಿಡ್ರಿ ಅವಾಗ ಎಲ್ಲರೂ ನಿಮಗೆ ಉಡಾಳ್ ಮಂಜ ಅಂತಾನೆ ಕರೀತಾರ ಹೌದ್ರಿ ಒರಿಜಿನಲ್ ಹೆಸರು ಆಲ್ಮೋಸ್ಟ್ ನನಗೂ ಗೊತ್ತಿಲ್ಲ ಬರೋಬರ್ ಐತ್ರಿ ನಿಮ್ ಪೂರ್ತಿ ಹೆಸರೇನು ನನ್ ಪೂರ್ತಿ ಹೆಸರು ರೀ ಮಂಜುನಾಥ್ ಲಗ್ಮಣ್ಣ ಕೊನ್ನೂರಿ ಅಂತಾರಿ ಕೊನ್ನೂರಿ ಓಕೆ ನಿಮ್ದು ಎಜುಕೇಶನ್ ಅಂದ್ರೆ ಬಿಕಾಮ್ ಆಗಿದ್ರಿ 2023ದಾಗ ಕಂಪ್ಲೀಟ್ ಆಗಿದ್ರಿ ಡಿಗ್ರಿ ಅಕ್ಟೋಬರ್ದಾಗ ರೀ ನಿಮ್ದು ಏಜ್ ಎಷ್ಟು ಇವಾಗ ಏಜ್ 23 ರನ್ನಿಂಗ್ ಐತ್ರಿ ಇನ್ನ ಸಣ್ಣ ಏಜ್ ಐತ್ರಿ ಇನ್ನ 23 ರನ್ನಿಂಗ್ ಐತ್ರಿ ಈಗ ಆದ್ರೂ 23 ಒಳಗ ಇಲ್ಲಿ ಬಹಳ ಲೇಟ್ ಆಗಿದ್ರಿ ಕೆಲವೊಬ್ರು ಕಮ್ಮಿ ಏಜ್ದಾಗ ಬಹಳ ಏನೇನು ಮಾಡಿದಾರ್ರಿ ನಮ್ಕಿದ್ರ ಕಮ್ಮಿ ಏಜ್ದಾಗ ನಮ್ ದಿನ ಲೇಟ್ ಆಗಿದೆ ಅನ್ಕೋತೇನ್ರಿ ನಾ ನಮ್ಕಿಂತರೇ ಬೆಟರ್ ಅಲ್ಲ ಹಂಗ ನೋಡ್ರೆ ನಿಮ್ಕಿದ್ರ ಲಘು ಬಂದಂಗ ಆಗಿದ್ರಿ ಹೌದು ಆದ್ರೂ 23 ಏಜ್ ಒಳಗ ಇಷ್ಟೆಲ್ಲ ಫ್ಯಾನ್ಸ್ ಫಾಲೋವಿಂಗ್ ಈಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಅದ ಈಗ 84 ಆಗೈತ್ರಿ 84.5 ಏನೇ ಆಗೈತ್ರಿ ಇಷ್ಟ ಕಮ್ಮಿ ಏಜ್ ಒಳಗ ಇಷ್ಟ ಸಾವ್ಕಾರ ಮಂದಿ ಎಲ್ಲ ಸಾವ್ಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ಗಳು ಸಪೋರ್ಟ್ ಇರೋದ್ರಿಂದ ಇಲ್ಲಿ ಬಂದೇವ್ರಿ ಇನ್ನ ಬಹಳ ಏನನ್ ಕನಸದವ್ರಿ ದೊಡ್ಡ ಸೊ ಸಾವ್ಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ಗಳು ಸಪೋರ್ಟ್ ಮಾಡಾಕತ್ತಾರಿ ಹೆಚ್ಚೀಗ ಇನ್ನೊಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋ ಪ್ಲಾನ್ ಐತ್ರಿ ಈ ಪಾರ್ಲಿಮೆಂಟ್ ದೊಡ್ಡದ್ ಮಾಡೋದೈತ್ರಿ ಅದರಲ್ಲ ಈ ಪಾರ್ಲಿಮೆಂಟ್ ಇನ್ನೊಂದ್ ದೊಡ್ಡದ್ ಮಾಡೋದೈತ್ರಿ ದೊಡ್ಡ ಸಂಘ ಮಾಡೋದೈತ್ರಿ ಇದನ್ನ ಉಡಾಳ್ ಮಂಜ ಪಾರ್ಲಿಮೆಂಟ್ ಮೆಂಬರ್ಸ್ ಅಂತ ಒಂದು ಅಸೋಸಿಯೇಷನ್ ಇಲ್ಲಿವರೆಗೂ ಬರ್ಬೇಕಾದ್ರ ಅಂದ್ರೆ ಈ ಸ್ಟೇಜಿಗೆ ಬರ್ಬೇಕಾದ್ರ ಮೇನ್ ಕಾರಣ ಯಾರು ಮೇನ್ ಕಾರಣ ರೀ ಬಹಳ ಏನೈತ್ರಿ ಸಿಸ್ಟಮ್ ಅನ್ಕೋರಿ ಅಥವಾ ಏನ್ ಅನ್ಕೋತೀರಿ ಬಟ್ ಇಲ್ಲಿ ತನ ಬರ್ಬೇಕಾದ್ರ ನಿಮ್ಗೆ ಮೇನ್ ಕಾರಣ ಯಾರು ಅವಾಗಿಂದ ನನಗೂ ಹೇಳಿ ಸುಸ್ತಾಗೈತಿ ನಿಮಗೂ ಕೇಳಿ ಸುಸ್ತಾಗೈತಿ ಫಸ್ಟ್ ಒಂದು ಸ್ಟ್ರಾಂಗ್ ಚಾ ಕುಡಿಯೋಣ್ರಿ ಆಮೇಲೆ ಎಲ್ಲ ಹೇಳ್ತಾನೆ ಬರ್ರಿ ಚಾ ಕುಡಿದ ಮುಂದಿನ ಪಿಕ್ಚರ್ ಚಾಲು ಮಾಡೋಣ್ರಿ ಎಸ್ ಹೌದು ಒಂದೇ ಸ್ವಲ್ಪ ಮನುಷ್ಯ ಚಾ ಕುಡ್ದಿಲ್ರಿ ತಗೋರಿ ಫ್ರೆಶ್ ಆಗ್ತದ್ರಿ ಸ್ಟೋರಿ ಕೇಳಕ್ಕೂ ಫ್ರೆಶ್ ಆಗ್ತದ್ರಿ ನಮಗೂ ಚಾ ಅಂಗಡಿ ಇದಾವ್ರಿ 2 ಚಿಕ್ಕೋಡಿ ಒಳಗೆ ಬದುದ್ರಲ್ಲ ಅಲ್ಲೇ ಬರ್ತೀರಿ ನಾವು ಏನ್ ಕೇಳ್ತಿದ್ದೀನಂದ್ರ ನೀವು ಇಲ್ಲಿವರೆಗೂ ಬರ್ಬೇಕಾದ್ರ ಕೆಲವೊಬ್ರು ಇರ್ತಾರು ಕಾಲ್ ಜಗ್ಗವ್ರು ಇರ್ತಾರು ಸೊ ನಂದೇನಂದ್ರ ಇಲ್ಲಿ ತನ ಬರ್ಬೇಕಾದ್ರೆ ನಿಮಗ್ ಜಾಸ್ತಿ ಸಪೋರ್ಟ್ ಕೊಟ್ಟವ್ರ ಯಾರು ಏನಾಗಿತ್ತು ಹೇಳ್ರಿ ನಾ ನಿಮ್ಗೆ ಆವಾಗಲೇ ಹೇಳಿದಂಗ ಬ್ಲಾಗಿಂಗ್ ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ಅವ್ ಬಂದ್ ಮಾಡಿದ ನಾ ಸ್ಟಾರ್ಟ್ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಸಚಿನ್ ಅಂತಾರಿ ಅವ ನಾನು ಕಾಮಿಡಿ ವಿಡಿಯೋಸ್ 1 ವರ್ಷ ಮಾಡಿದ್ವಿ 1 ವರ್ಷ ಮಾಡೋಣ ಸಕ್ಸಸ್ ಸಿಗ್ಲಿಲ್ಲ ಆಮೇಲೆ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಮಿನಿ ಬ್ಲಾಗ್ ಚಾಲೂ ಮಾಡಿದ ಬಳಗ್ರಿ ಮನ್ಯಾಗ ಸಪೋರ್ಟ್ ಅಂತೂ ಯಾರು ಮಾಡ್ತಿರ್ಕಿಲ್ರಿ ನನಗೆ ಮಮ್ಮಿ ಮಾಡ್ತಿರ್ಕಿಲ್ಲ ಪಪ್ಪಾವೇ ಮಾಡ್ತಿರ್ಕಿಲ್ಲ ಮಮ್ಮಿ ಪಪ್ಪನ ಉದ್ದೇಶ ಏನ ಮೊದ್ಲಿಂದ್ರ ಗೌರ್ಮೆಂಟ್ ನೌಕರಿ ಹಿಡಿಬೇಕು ಗೌರ್ಮೆಂಟ್ ನೌಕರಿ ಮಾಡ್ಬೇಕು ಪಾನಿನಂತ ಉದ್ದೇಶ ಐತ್ರಿ ಆಮೇಲೆ ಅಣ್ಣಾಗ ಕೇಳೋಣ ಅಣ್ಣ ಅಂದಿದ್ದ ಮಾಡು ನಾನು ಸಪೋರ್ಟ್ ಐತಿನಿಂದ ಮಾಡು ಅಂತ ಅಂದಿದ್ರಿ ಬಟ್ ನಾವ್ ನಿಂಗೆ ಈಗ ಸದ್ಯಕ್ಕೆ ನಿಮ್ ಫೈನಾನ್ಷಿಯಲ್ ನಾವು ಏನೂ ಸಪೋರ್ಟ್ ಮಾಡಂಗಿಲ್ಲ ಸೊ ನೀನ್ ಏನ್ ಟ್ಯಾಲೆಂಟ್ ಐತಿ ನೀ ತೋರಿಸ್ಬೇಕಾಗ್ತದೆ ಆಮೇಲೆ ಅಣ್ಣ ಒಂದ್ 10,000 ಫಾಲೋವರ್ಸ್ ಆಗಿದ್ರಿ ಸ್ಯಾಮ್ಸಂಗ್ ಇದ್ರಿ ಮೊಬೈಲ್ ಹಳೇದ
ಅದು ಅಣ್ಣಂದ ರೀ, ಅಣ್ಣನ ಕೊಟ್ಟೋಗಿದ್ದ. ಆಮೇಲೆ ನಾನು ಒಂದು ಪ್ರಮೋಷನ್ ಮಾಡಿ ಆ ಕಡೆ ಒಂದು 10-15 ಸಾವಿರ ರೂಪಾಯಿ ಗೋಳೆ ಮಾಡೀನಿ. 10-15 ಸಾವಿರ ರೂಪಾಯಿ ಗೋಳೆ ಮಾಡಿ ಅಣ್ಣ ಉಳಿದು ರೊಕ್ಕ ಹಾಕಿದ್ರಿ. ರೊಕ್ಕ ಹಾಕಿ ಐಫೋನ್ ಕೊನಿಸ್ಕೊಟ್ರಿ. ಅವಾಗ 10,000 ಫಾಲೋವರ್ಸ್ ಆಗಿರೋ ಅವಂಗ ಟ್ರಸ್ಟ್ ಬಂದಿದ್ರಿ. 10,000 ಮಂದಿ ಆಗ್ಬೇಕಂದ್ರೆ ನಮ್ಮ ಸಾವುಕಾರ ಮಂದಿ ರೀ. ಇವ್ರಂತೂ ಇಷ್ಟು ಸಪೋರ್ಟ್ ಮಾಡಿದಾರ್ರಿ ನನಗೆ. ಹೇಳ್ತೀನಿ ಸ್ಟಾರ್ಟಿಂಗ್ದಾಗ ಬರೇ 1,000 ಫಾಲೋವರ್ಸ್ 1500 ಫಾಲೋವರ್ಸ್ ಇದ್ದಾಗ ನಾನು ಮಾತಾಡಿಸ್ತೀರಿ ಹುಡುಗರೆಲ್ಲ. ಅವಾಗ ಸಕಟ್ ಫೋಟೋ ತಕೊಂಡಾರ್ರಿ. ಬೈ ವಿಡಿಯೋ ಭಾರಿ ಮಾಡ್ತಿ ಹಂಗೈತೆ. ಅವಾಗಿಂದ ನಿನ್ ಸಪೋರ್ಟ್ ಆಲ್ವೇಸ್ ಐತಿ ಅಂತ ಥ್ಯಾಂಕ್ ಯು ಬೈ ಅನ್ಕೋತ ಅವಾಗಿಂದ ಸಪೋರ್ಟ್ ಐತೆ. ಸಾವುಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಅಂತೂ ರೀ ಮನಗಂಡ ಸಪೋರ್ಟ್ ಮಾಡ್ರಿ. ಪ್ಲಸ್ ಫ್ರೆಂಡ್ಸ್ ರೀ, ನಾನು ಒಂದ್ ಭಾಳ ಜನ ಇಲ್ರಿ, ಒಂದ್ 7-8 ಜನ ಫ್ರೆಂಡ್ಸ್ ಅದಾರಿ. ಅದ್ರಾಗ ಸಚಿನ, ಹನುಮಂತ, ಚಿದಾನಂದ, ಮತ್ತ ಶಿವು, ಶುಭೋಧನ, ನಮ್ಮಣ್ಣ, ಋಷಿಕೇಶ್ ಅಣ್ಣ ಇವರೆಲ್ಲ ಭಾಳ ಸಪೋರ್ಟ್ ಮಾಡಿದಾರ್ರಿ. ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದಾರ್ರಿ. ಅವ್ರ ಗಾಡಿ ತಗೊಂಡ್ ಹೋಗಾರಿ. ನಾವು ನನ್ನ ಗಾಡಿ ಇದ್ರೆ ನನ್ನ ಗಾಡಿ ಓಕೆ, ಅವ್ರ ಗಾಡಿ ತಗೊಂಡ್ರೆ ಅವ್ರ ಗಾಡಿಗೆ ಎಣ್ಣೆ ಹಾಕಿ ಅವ್ರ ರೊಕ್ಕಲೆ ಹಾಕಿ ಅವ್ರ ನಾಷ್ಟ ಮಾಡಿಸಿ ನನ್ನ ವಿಡಿಯೋ ಮಾಡ್ಕೊಂಡ್ ಬಂದ್ರಿ. ಅಷ್ಟಲ್ಲ ಕೊಡ್ಬೇಕ್ ನೀ ರೊಕ್ಕ, ನೀ ಮಾಡೋ ಫಸ್ಟ್ ನಿನ್ ಬೆಳಿ. ಈ ತರ ಹುಡುಗರು ಸಪೋರ್ಟ್ ಮಾಡಿದಾರೆ ಎಲ್ಲರೂ ರೀ. ಈಗ ಹಂಗೈತ್ರಿ, ಇತ್ತೀಚೆಗೆ ಒಂದು ವರ್ಷ ಆದ್ರಿ ಎಲ್ಲ ಹುಡುಗರು ಹಂಗ ಫುಲ್ ಎಲ್ಲ ಕಡೆ ಕೆಲಸ ಒಳಗೆ ಬಿಸಿ ಆಗಿಬಿಟ್ಟಾರೆ. ಈಗ ಡೈಲಿ ಬರಂಗಿಲ್ರಿ ಹುಡುಗರು, ಆದ್ರೆ ಯಾವಾಗ ಅವ್ರು ಬರ್ತಿರ್ತಾರೆ ಹುಡುಗರು. ಫುಲ್ ಎಲ್ಲ ಡೈಲಿ ಬರಂಗಿಲ್ರಿ. ಅವಾಗ ಅವ್ರು ಸುಟ್ಟಿ ಇರ್ತೈತ್ರಿ, ಅವಾಗ ಆಲ್ರೆಡಿ ಇದ್ದಾಗ ಬರ್ತಾರ್ರಿ ಅವ್ರ. ಆದ್ರೂ ನಂಗೆ ಫೋನ್ ಹಚ್ಚಿ ಕೇಳ್ತಾರೆ, ನಿನ್ ಕಂಟೆಂಟ್ ಹೆಂಗ್ ಚಲೋ ಐತಿ, ಏನಿಲ್ಲ, ನಿಂಗೆ ಏನ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕನ ಅದನ್ನ ಇನ್ನಾದ್ರೂ ಹುಡುಗರು ಎಲ್ಲ ಕೇಳ್ತಾರ್ರಿ. ನಮ್ ದೋಸ್ತರೊಳಗೆ ಸಪೋರ್ಟ್ ಐತ್ರಿ. ಆಮೇಲೆ ಐಫೋನ್ ತಗೋತ್ ಮುಂದ ಮಮ್ಮಿ ಪಪ್ಪ ಸಿಟ್ಟು ಮಾಡ್ಕೊಂಡಿರಿ ನನ್ನ ಮೇಲೆ. ನೀ 50,000 ರೂಪಾಯಿ ಹಾಕಿ ಮೊಬೈಲ್ ತಗೊಂಡಿ ಅಂತ ಹೇಳಿ ನಮ್ಮ ಅಣ್ಣಗೂ ಬೇದ್ರು, ನನಗೂ ಬೇದ್ರು. ನಮ್ಮ ಅಣ್ಣವಾಗ ಇರ್ಲಿ ಬಯಸ್ಕೋ ಗಪ್ ಕುಂದ್ರತ್ತ ಅಣ್ಣ ನಂಗೆ ಕನ್ವಿನ್ಸ್ ಮಾಡಿ ಗಪ್ ಕುಂದ್ರ, ಉಲ್ಟಾ ಏನ್ ಮಾತಾಡ್ಬಾರ್ದು. ಆಮೇಲೆ 1 ವರ್ಷ ಆಯ್ತ್ರಿ ವಿಡಿಯೋ ಮಾಡಕ್ ಚಾಲೂ ಮಾಡಿ. ಆಮೇಲೆ ಪ್ರಮೋಷನ್ ಮಾಡಿ ಒಳ್ಳೊಳ್ಳೆ ಪ್ರಮೋಷನ್ ಅಂದ್ರೆ ಒಳ್ಳೊಳ್ಳೆ ಪ್ರಮೋಷನ್ ಮಾಡಿನ್ರಿ ಎಲ್ಲರೂ ಯೂಸ್ ಆಗೋಂಗ. ಅದ್ರ ರೊಕ್ಕಗಳೇ ಮಾಡಿ ನಿಮಗೆ ಹೇಳ್ಬೇಕಂದ್ರ ಪ್ರಮೋಷನ್ ವಿಷಯ ಬಂದಾಗ ಯಾವ್ದೇ ರೀತಿಯಾದಂತ ಇವು ಜನರಿಗೆ ಕೆಟ್ಟ ಚಟಗಳು ಹತ್ತುವಂತ ಪ್ರಮೋಷನ್ ನೀವು ಯಾವ್ದು ಮಾಡಿಲ್ಲ ಅನ್ನೋದು ಬಹಳ ಖುಷಿ ಐತಿ. ಹೌದೌದ್ರಿ. ಈಗ ನನ್ ಪ್ರಮೋಷನ್ ಬರ್ತಾವ್ರಿ, ಹೋಟೆಲ್ದು, ಬಟ್ಟೆ ಅಂಗಡಿದು ರೀ, ಈ ತರ ಎಲ್ಲ ವೆಹಿಕಲ್ಸ್ ಅದ ಬರ್ತಾವ್ರಿ. ಇವತ್ತು ಇಲ್ಲಿ ಜನಸಾಮಾನ್ಯರಿಗೆ ಏನ್ ಯೂಸ್ ಆಗ್ತೈತಿ ನೋಡ್ರಿ, ಆ ತರದನ ಪ್ರಮೋಷನ್ ಮಾಡ್ಕೊತ ಬಂದನ್ರಿ. ಅವ್ರಿಗೆ ಯೂಸ್ ಆಗಿರ್ಬೇಕ್ರಿ ಅದ. ಈಗ ಏನ್ರಿ ಒಂದು ಬೆಟ್ಟಿಂಗ್ ಪ್ರಮೋಷನ್ ಅಮೌಂಟ್ ಕೊಡ್ತಾರಲ್ಲ, ಇವನ್ ನನಗೂ ಬಂದಿತ್ತು ಪ್ರಮೋಷನ್ ಬಂದಿದ್ದನ್ರಿ. ಬಟ್ ಏನಾದೈತಿ ಅಮೌಂಟ್ ನೋಡಿದ್ವು ಅಂದ್ರ ನಾವು ಒಬ್ರ ಜೀವನ ಹಾಳು ಮಾಡಿದಂತ ನಮಗೂ ಅದು ಹತ್ಬಹುದ್ರಿ. ಅದಕ್ಕೆ ನೋಡಿರ್ಬೇಕ್ರಿ ರೀಸನ್. ನೀವ ಎಷ್ಟೋ ಕೇಳ್ಕೊತ ಬಂದಿವ್ರಿ ನಾವು. ಬೆಟ್ಟಿಂಗ್ ಅಪ್ಲಿಕೇಶನ್ ದಾಗ ತುತ್ತಾಗಿದಾವ್ರಿ. ಬೆಟ್ಟಿಂಗ್ ಆಡಿ ಮನಿ ಮಠ ಕಳ್ಕೊಂಡಾರಿ, ಹೊಲ ಕಳ್ಕೊಂಡಾರಿ, ಜೀವ ಕಳ್ಕೊಂಡಾರಿ, ಸುಸೈಡ್ ಮಾಡ್ಕೊಂಡಾರಿ ಜನ. ಎಷ್ಟೋ ಮಂದಿ ಡಿವೋರ್ಸ್ ಆಗೈತ್ರಿ, ಎಷ್ಟೋ ಮಂದಿ ಬ್ರೇಕಪ್ ಆಗೈತ್ರಿ ಬೆಟ್ಟಿಂಗ್ ಅಪ್ಲಿಕೇಶನ್ ಇಂದ. ಎಷ್ಟೋ ಮಂದಿ ಡಿಪ್ರೆಷನ್ ದಾಗ ಹೋಗಿದಾರಿ. ಸೊ ಅಂತ ಕೆಟ್ಟ ಕೆಲಸ ಹಚ್ಚೋದು ನಮ್ಗೆ ಬೇಕಾಗಿಲ್ರಿ. ಈಗ ನಂಗೆ ಬೆಟ್ಟಿಂಗ್ ಅಪ್ಲಿಕೇಶನ್ ವಾರಕ್ಕೆ 2-3 ಪ್ರಮೋಷನ್ ಬರ್ತಾವ್ರಿ ಮಾಡ್ರಿ ಅಂತ. ಬಟ್ ನಾ ಇಗ್ನೋರ್ ಮಾಡಂಗಿಲ್ಲ, ಡೈರೆಕ್ಟ್ ಬ್ಲಾಕ್ ಮಾಡಿಬಿಡ್ತೇನ್ರಿ. ಅವ್ನ ಮೆಸೇಜ್ ಬಂದಿದ್ರು ಬ್ಲಾಕ್ ಮೇಲ್ದಾಗೂ ಬರ್ತಾವ್ರಿ, ಫೀಡ್ದಾಗೂ ಇದ್ರಾಗೂ ರಿಕ್ವೆಸ್ಟ್ ದಾಗೂ ಬರ್ತಾವ್ರಿ. ಎಲ್ಲಾಗೆಲ್ಲ ತೆಗೆದ್ ಬಿಡ್ತೇನ್ರಿ ನಾವು. ಯಾಕಂದ್ರೆ ನಂಗೆ ಅದು ಫಸ್ಟ್ ಆಫ್ ಆಲ್ ಬೇಕಾಗಿಲ್ರಿ. ಮತ್ತೆ ಇವು ನಶಾ ಮಾಡೋದು ಬರ್ತಾವ್ರಿ, ಡ್ರಿಂಕ್ಸ್ ಅದ ಇದ್ರದ್ದು ಪ್ರಮೋಷನ್ ಬರ್ತಾವ್ರಿ. ಇದನ್ನು ಮಾಡಂಗಿಲ್ರಿ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ನಾವು ಒಂದು ಒಳ್ಳೆ ಪ್ಲೇಸ್ ತೋರ್ಸಕತ್ತೀವಿ. ನಮ್ ಕಂಟೆಂಟ್ ಏನ ಒಂದು ಟೆಂಪಲ್ ಬಗ್ಗೆ ತೋರಿಸ್ಬೇಕು, ಒಂದು ಸಮಾಜ ಬಗ್ಗೆ ಹೇಳ್ಬೇಕು, 4 ಮಂದಿಗೆ ಮೆಸೇಜ್ ಕೊಡ್ಬೇಕು ಅನ್ನೋದು ನಮ್ ಕಂಟೆಂಟ್. ಕಲ್ಚರ್ ಸ್ವಲ್ಪ ಫನ್ನಿ ಆಗೇನ್ರಿ ತೋರಿಸ್ಬೇಕು ಅನ್ನೋದು. ಅಂತದ್ರಾಗ ನಾವ ಇಂಥದೆಲ್ಲ ಮಾಡಿದಂದ್ರ ರೀ, ಸೊ ಜನನು ನಮಗ್ ಒಪ್ಕೊಳಂಗಿಲ್ಲ. ಸೊ ಇಷ್ಟು ಮಂದಿ ಫಾಲೋ ಮಾಡ್ತಾರ ಅಂದ್ರೆ ರೀ, ಏನ್ರಿ ಒಳ್ಳೆ ತೋರಿಸಿದ್ರಾಗ ಫಾಲೋ ಮಾಡಿರ್ತಾರ್ರಿ. ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡಿದ್ರೆ ಎಲ್ಲಕ್ಕೆಲ್ಲ 80,000 ಮಂದಿಗೆಲ್ಲ ಕೆಟ್ಟಾಗ್ಬಿಡ್ತೀವ್ರಿ ನಾವು. ಕೆಟ್ಟಾಗೋದು ಅಷ್ಟ ಅಲ್ರಿ, ಆ 80,000ದಾಗ ಒಬ್ಬೊಬ್ರು ಹಿಂಗ್ ಇರ್ತಾರಲ್ಲ, ಅದ್ ನೋಡಿ ಬೆಟ್ಟಿಂಗ್ ಅಪ್ಲಿಕೇಶನ್ ನೋಡಿ ಆಡಿ ಡೌನ್ಲೋಡ್ ಮಾಡ್ಕೊಂಡು ಆಡಿ ಲುಕ್ಸಾನ್ ಮಾಡ್ಕೊಳ್ಳೋ ಮಂದಿ ಬಾಳ ಇರ್ತಾರೆ. ಅವ್ರಿಗೆ ಗೊತ್ತಿರಂಗಿಲ್ರಿ, ಅದು ಪಾಪ ಫಸ್ಟ್ ಟೈಮ್ ಇರ್ತಾರೆ, ಅವ್ರಿಗೆ ಹೇಳಕ್ ಬರಂಗಿಲ್ಲ. ರೊಕ್ಕದ ಆಸೆ ಮಾಡೋದ್ರೆ ಮಿಡಲ್ ಕ್ಲಾಸ್ ಜನ ಅಂದ್ರೆ ಗೊತ್ತೈತಲ್ರಿ. ಈಗ ನೀವು ಅಂದ್ರೆ ರೊಕ್ಕದ ಅನ್ಬೇಕು, ನಾವು ರಾತ್ರಿ 12 ಗಂಟೆ 1 ಗಂಟೆ ಮಟ್ಟ ದುಡಿತೀವ್ರಿ ರೊಕ್ಕ ಅನ್ಬೇಕು, ರೊಕ್ಕ ಔಟ್ ಬರ್ಲಪ್ಪ ಅಂತ ಹೇಳಿ. ಸೊ ಅದಕ್ಕಾಗಿ ರೊಕ್ಕದ ಆಸೆ ಬಿದ್ದು ಮನುಷ್ಯ ಹಂಗ್ ಮಾಡ್ತೈತ್ರಿ. ಸೊ ಮನುಷ್ಯರಿಗೆ ನಾವು ಅದ್ರ ಮಾಡ್ಬೇಡ್ರಿ ಅಂತ ನಾವು ಮೆಸೇಜ್ ಕೊಟ್ಟು ಅಂದ್ರೆ ಆಟೋಮೆಟಿಕ್ ಆಗಿ ಮನುಷ್ಯರ ನಾವು ಮಾತು ಕೇಳ್ತಾರೆ. ಒಂದ್ ಈಗ ಬಟ್ಟೆ ಅಂಗಡಿದ ಪ್ರಮೋಷನ್ ಮಾಡತೀವಪ್ಪ ಅಂದ್ರೆ ಅಲ್ಲಿ ಜನ ನಮ್ ಮಾತು ಕೇಳಿ ಹೋಗ್ತಾರ. ಅಂದ್ರೆ ಬೆಟ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ಕೇಳಿರೋ ಮಾತು ಪಕ್ಕ ಕೇಳಿ ಹೋಗ್ತಾರೆ ಅಲ್ಲಿ. ಇನ್ನೊಂದಂದ್ರ ನಿಮ್ ಜೀವನ ಒಳಗ ನಾ ಹಿಂದೆ ಹೋಗಿ ನಾ ಈ ಡಿಸಿಷನ್ ಚೇಂಜ್ ಮಾಡಬಹುದಿತ್ತು ಅಂತ ನಿಮಗ್ ಅನ್ಸಿದ್ ಯಾವ್ದಾದ್ರು ಡಿಸಿಷನ್? ಆತರ ಏನಿಲ್ರಿ, ಬಟ್ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಬಹಳ ಮಾಡಿದಿರಿ ಹಿಂದೆ ಹೋಗಿ. ಅದ ಹುಡುಗಿ ವಿಷಯ ಆಗಲಿ, ಜಗಳ ವಿಷಯ ಆಗಲಿ, ಎಷ್ಟೋ ಸಲ ಸಾಲಿ ತಪ್ಸಿವ್ರಿ, ಎಷ್ಟೋ ಸಲ ಹುಡುಗರ ಜೊತೆ ಜಗಳ ಮಾಡೀವಿ, ಎಷ್ಟೋ ಮಂದಿ ಕಣ್ಣಾಗ ಏನಾದ್ರು ಕೆಟ್ಟದಾಗ ಅದೇವ್ರಿ ನಾವ. ಸೊ ಅದನ್ನೆಲ್ಲ ನಾವು ಹಿಂದೋಗಿ ನೋಡಿದ್ರೆ ಅದನ್ನೆಲ್ಲ ಮಾಡಬಾರ್ದಾಗಿತ್ರಿ. ಈಗೇನ ಮೇಂಟೈನ್ ಮಾಡ್ಕೊತ ಹೊಂಟೇವಲ್ಲ, ಸೊ ಈ ಮೈಂಡ್ ಸೆಟ್ ಆ ಟೈಮ್ದಾಗ ನಾವು ಚೇಂಜ್ ಮಾಡ್ಕೋಬಹುದ್ರಿ. ನಾ ಆ ಟೈಮ್ನಾಗ ಹೋಗಿ ಮತ್ತೆ ಒಳ್ಳೆ ವಿಷಯ ಹೇಳ್ಬೇಕಂದ್ರೆ ರೀ, ಮಿಸ್ ಮಾಡಕತ್ತೀವಿ ಅಂದ್ರೆ ಸಾಲಿ ವಿಷಯ ರೀ. ನಮ್ದು ಪ್ರೈಮರಿ ಆಗಲಿ ಹೈಸ್ಕೂಲ್ ಟೈಮ್ದಾಗಿಂದ್ರಿ ಆ ಶಾಲ್ಯಾಗ ತಿರುಗಾಡೋದೇನೋ, ದುಂಬಡಿ ಹಾಕೋದ, ಮತ್ತ ಊಟ ಮಾಡೋದು ಶಾಲೆಯಿಂದ ಊಟ ಅದೆಲ್ಲ ಮಿಸ್ ಮಾಡಕತ್ತೀರಿ. ಅದೆಲ್ಲ ಟೈಮ್ ಟ್ರಾವೆಲ್ ಮಾಡ್ಕೊತ ಹಿಂದೆ ಹೋದ್ರೆ ಅದೆಲ್ಲ ಪಡ್ಕೋಬೇಕು ಅನ್ನೋದು ಆಸೆ ಒಂದೈತ್ರಿ ಭಾಳ. ನಿಮ್ ಜೀವನದ
ವರ್ಸ್ಟ್ ಮೂಮೆಂಟ್ ಅಂದ್ರೆ ಕೆಟ್ಟ ಘಟನೆ ಯಾವ್ದಾದ್ರು? ಕೆಟ್ಟ ಘಟನೆ ಅಂದ್ರೆ ರೀ, ಯಾವಾಗ ನಾ ಲದಾಖ್ ಒಳಗೆ ಭರ್ತಿ ಆಗಿನಲ್ರಿ, ಭರ್ತಿ ಆಗಿ ವಾಪಸ್ ಬಂದ್ ಬಳಕ್ರಿ ಎಲ್ಲ ಸೆಲೆಕ್ಷನ್ ಆಗಿ ಇನ್ನೇನು ಹೋಗ್ಬೇಕಂತ ಇತ್ತು, ಭರ್ತಿ ರದ್ದು ಆತ್ ನೋಡ್ರಿ. ಸೊ ಅಲ್ಲಿ ನಾವು ಲೈಫ್ ಒಳಗೆ ಈ ನಮೂನಿ ಪರಿಸ್ಥಿತಿ ಆಗಿತ್ತಂದ್ರೆ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿನ್ರಿ ನಾ ಟೈಮ್ನಾಗ. ಫುಲ್ ಅಳೋದು, ಫುಲ್ ಮಾನಸಿಕ ಮಾಡ್ಕೊಳ್ಳೋದು, ಅದು ನಂದು ಆ ಟೈಮ್ನಾಗ ಒಂಥರ ಬ್ಲ್ಯಾಕ್ ಡೇ ಆಗಿಬಿಟ್ಟೈತ್ರಿ ಅದು. ಬಟ್ ಈಗಿರೋ ಸಿಚುವೇಶನ್ ನೋಡ್ರ, ನಮ್ ಶುಭೋಧನ್ ಅಂತ ಅದನ್ರಿ, ಒಬ್ಬ ವಕೀಲ ಅದನ್ರಿ, ಅವ್ ಬೆಳಗಾವಿದಾಗ ಇರ್ತಾನ್ರಿ. ಅವ ನಂಗೆ ಆಲ್ವೇಸ್ ಹೇಳ್ತಿದ್ರಿ, ಮಂಜಾ ತಲೆ ಕೆಡಿಸ್ಕೋಬೇಡ, ನೀ ಇಲ್ಲಿ ಸ್ಟ್ರಗಲ್ ಮಾಡೋದಿಲ್ಲ, ಸೊ ನಿಂಗೆ ಎಲ್ರಿ ಒಂದ್ ಕಡೆ ಫಲ ಸಿಗ್ತೈತೆ. ವಿಡಿಯೋ ಮಾಡೋಗಿದ್ರೆ ಮುಂಚೆ ಹೇಳ್ತಿದ್ರಿ, ಇಂದಿಂದ ಸ್ಟ್ರಗಲ್ ಎಲ್ಲಿ ವೇಸ್ಟ್ ಆಗೋದಿಲ್ಲ, ಸಿಕ್ತೈತೆ ಅಂತ ಅಂತಿದ್ರಿ. ಆಮೇಲೆ ಈ ತರ ಸಿಕ್ತು. ಆಮೇಲೆ ಬಂದು ಅವ ಹೇಳ್ದ, ನೋಡು ಅಲ್ಲಿ ಸ್ಟ್ರಗಲ್ ಮಾಡಿದ್ವಿ ಬಟ್ ಇಲ್ಲಿ ನಿಂಗೆ ಫಲ ಸಿಕ್ಕಲ್ಲಗು, ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದೆ ಅಷ್ಟು ಸ್ಟ್ರಗಲ್ ಇಲ್ಲಿ ಮಾಡಿಲ್ಲ ನೀನ, ಬಟ್ ಫಲ ಸಿಕ್ತಲ್ಲ. ಸೊ ಅದಕ್ಕಾಗಿ ಎಲ್ರಿ ಒಂದ್ ಮಾಡಿದ್ಬೇಕು, ಎಲ್ರಿ ಒಂದ್ ಫಲ ಸಿಕ್ತಿದೆ, ತಲೆ ಕೆಡ್ಸ್ಕೊಬೇಡ. ಅವಾಗ ನಾವು ಬುದ್ಧಿ ಮಾತು ಹೇಳ್ತಿದ್ರಿ, ಅವ ನಾವು ಫೇಲ್ ಆಗಿನ ಅವಾಗ ಫೋನ್ ಹಚ್ಚಲ್ಲ ಅವ್ರಿಗೆ ಹೇಳ್ತಿದಲ್ರಿ ನಾವಾಗ, ಹಿಂಗೆ ಆಗ್ತೈತಿ, ಹಿಂಗೆ ಆಗ್ತೈತಿ, ಮಾನಸಿಕ ಬಾಳ ಆಗತ್ತೈತಿ, ಹಂಗಂತ ಹೇಳ್ತಿದ್ರಿ. ಮತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದ್ ರೀತಿ ಕೆಟ್ಟು ಐತಿ, ಒಂದ್ ರೀತಿ ಚಲೋನು ಐತಿ. ನೀವು ಯಾವ ರೀತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡಿದ್ರಿ? ಸೋಷಿಯಲ್ ಮೀಡಿಯಾನ ಪರ್ಫೆಕ್ಟ್ ಆಗಿ ನನ್ನ ಪ್ರಕಾರ, ನನ್ನ ಬುದ್ಧಿವಂತಿಕೆ ಪ್ರಕಾರ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರಿ. ನನ್ಕಿದ್ರೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋರು ಭಾಳ ಮಂದಿ ಅದಾರ್ರಿ, ಮತ್ತೆ ನಮ್ಕಿದ್ರೆ ವರ್ಸ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಭಾಳ ಮಂದಿ ಅದಾರ. ಸೋಷಿಯಲ್ ಮೀಡಿಯಾ ಅಂತ ರೊಕ್ಕ ಮಾಡಕ್ ಹೋದ್ರೆ ರೊಕ್ಕ ಬಂಡ್ಗಂಡ್ ಆಗ್ತೈತ್ರಿ. ಇನ್ಕ ನಾನು ಕಾರ್ ಗಾಡಿ ತಗೋಬೋದಿತ್ರಿ, ಬರೀ 80,000 ಫಾಲೋವರ್ಸ್ ಒಳಗ್ರಿ. ಸೊ ಆತರ ಮಾಡಿದ್ರೆ 4 ಮಂದಿ ಕೆಟ್ಟ ಆಗ್ತೀನಿ ನಾ. ನಂಗೆ ಆದ್ ಬೇಕಾಗಿಲ್ಲ, ನಂಗೆ ಹೆಸರು ಬೇಕಾಗೈತ್ರಿ. ಸೋಷಿಯಲ್ ಮೀಡಿಯಾ ಅಂದ್ಬಳಕ ರೊಕ್ಕ ಅಂತೂ ನಿಮಗೆ ಬಂದ ಬರ್ತೈತಿ, ಬಟ್ ಹೆಸರು ಮಾಡಿದ್ರೆ ಆಟೋಮೆಟಿಕ್ ರೊಕ್ಕ ಬರ್ತೈತಿ. ಬಟ್ ರೊಕ್ಕ ಮಾಡಕ್ ಹೋದ್ರೆ ಹೆಸರು ಆಗೋದಿಲ್ರಿ. ಅದಕ್ಕಾಗಿ ಫಸ್ಟ್ ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದ್ರಿ, ಪಾಸಿಟಿವ್ ಆಗಿ ತಗೊಳದ್ರಿ, 4 ಮಂದಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋಸ್ ಮಾಡೋದ್ರಿ. ಯೂಸ್ಫುಲ್ ಆಗಿ ವಿಡಿಯೋ ಹೆಂಗಿರ್ತೈತಿ ಹೇಳ್ರಿ, ನಿಮ್ ಕಡೆ ಟ್ಯಾಲೆಂಟ್ ಏನೈತೆ, ಫನ್ನಿ ಐತಂದ್ರೆ ಫನ್ನಿ, ನಿಮ್ ವಿಡಿಯೋ ನೋಡಿ 4 ಮಂದಿ ನಗಾಕತ್ತಾರ ಅಂದ್ರೆ ಅವ್ರಿಗೆ ಏನೋ ಕಷ್ಟ ಇರ್ತೈತ್ರಿ, ಯಾವುದೋ ಟೆನ್ಷನ್ ಒಳಗಿರ್ತಾರೆ. ನಿಮ್ ವಿಡಿಯೋ ನೋಡಿ ನಕ್ಕರ್ ಅಂದ್ರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ಈಗ ಸೀರಿಯಸ್ ಆಗಿ ಏನ್ರಿ ಹೇಳಕತ್ತೀರಿ ಅಂದ್ರೆ, ಯಾರು ಇಮೋಷನಲಿ ವಿಡಿಯೋ ಹೇಳಕತ್ತೀರಿ ಅಂದ್ರೆ ಇಮೋಷನಲಿ ಟಚ್ ಇರೋರು ಇಮೋಷನಲಿ ಟಚ್ ಆಗ್ತಾರೆ, ಅವ್ರಿಗೆ ಯೂಸ್ ಆಗ್ತದ್ರಿ. ಮತ್ತು ಇನ್ನೊಂದು ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಯಾರು ನೋಡ್ತಿರ್ತಾರಲ್ರಿ, ನಾವು ಯಾವ್ದಾರು ಪ್ಲೇಸ್ಗೆ ಇನ್ಫಾರ್ಮೇಶನ್ ತಗೋಕತ್ತೀವಿ, ಸೊ ಆ ಥರ ಅವ್ರಿಗೆ ನೋಡೋರಿಗೆ ಆ ಥರ ಏನ್ರಿ ಮೆಸೇಜ್ ಸಿಗ್ತದ್ರಿ, ನಾಲೆಜ್ ಬರ್ತೈತ್ರಿ. ಈ ಥರ ಕಂಟೆಂಟ್ ಮಾಡಿದ್ರೆ ಮಂದಿಗೆ ಯೂಸ್ಫುಲ್ ಆಗ್ತೈತ್ರಿ. ಅದಕ್ಕಾಗಿ ಪಾಸಿಟಿವ್ ಆಗಿ ನಮ್ಮ ಕಂಟೆಂಟ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಬೇಕ್ರಿ. ಇನ್ನೊಂದು ಕ್ವಶನ್ ಅಂದ್ರೆ, ನನ್ನ ಮನಸ್ಸೊಳಗೆ ಬಂದಿತ್ತು ಕ್ವಶನ್, ನಾನು ನನ್ನ ಜೀವನ ಒಳಗೆ ಒಂದು ತಪ್ಪು ಮಾಡಿದೇನು, ಅವ್ರಿಗೆ ನಾ ಸಾರಿ ಕೇಳಬೇಕಿತ್ತು, ಕೇಳಿಲ್ಲ, ಹಂಗೇನಾದ್ರು ರಿಗ್ರೆಟ್ ಮನ್ಸೊಳಗೆ? ಆ ಥರ ಏನಿಲ್ರಿ, ಆದ್ರೆ ಯಾರಿಗೂ ಹರ್ಟ್ ಮಾಡಿಲ್ರಿ ನಾ ಮಟ. ನನಗೂ ಏನಾಗ್ಬೇಕಾರೆ ಹರ್ಟ್ ಮಾಡಿ ಭಾಳ ಮಂದಿ ಹೋಗ್ಯಾರಿ, ಬಟ್ ನಾ ಆದ್ರೆ ಏನಾದ್ರು ಆ ಥರ ಮೈಂಡ್ ಸೆಟ್ ಇಲ್ರಿ ನನ್ ಮೊದ್ಲಿಂದ್ರ. ಯಾರಿಗೇನು ಅನ್ಬೇಕು, ಯಾರಿಗೇನು ಅನ್ಬಾರ್ದು, ನನ್ಗೆ ಹರ್ಟ್ ಮಾಡಿ ಹೋಗಿದಾರೆ ಭಾಳ ಮಂದಿ. ಕೆಲವೊಬ್ರು ಬಂದು ಸಾರಿನೇ ಕೇಳಿದಾರು, ಕೆಲವರು ಬಂದು ಈಗ ಸಪೋರ್ಟು ಮಾಡಿದಾರು. ಒಂದು ಟೈಮ್ನಾಗ ವಿಡಿಯೋಸ್ ನೋಡಿ ನಕ್ಕವ್ರು ಅದಾರ್ರಿ ನಂದು, ಇದೇನು ಮಾಡ್ತಿ ಹಂಗಸೋದು, ನನ್ನ ನೋಡಿ ಇಲ್ಲಿ ಬಂದು ಅಲ್ಲಿ ಬಂದು ಹೆಂಗೆ ಏನ್ರಿ ಅನ್ನೋದು ಈ ಥರ ಹಂಗಸೋದು ಮಾಡಿದಾರ್ರಿ. ಅವರೇ ಈಗ ನಂಗೆ ಸಪೋರ್ಟಿವ್ ಆಗದಾರೆ, ಅವರೇ ನಂಗೆ ಫೋನ್ ಹಚ್ತಾರೆ, ಎಲ್ರಿ ಹೊಂಟ್ರೆ ನನಗೂ ಕರ್ಕೊಂಡು ಹೋಗಂತ. ಸೊ ಅವ್ರಿಗಾದ್ರೂ ನಾ ಏನು ಕೆಟ್ಟದ್ದು ಬಯಸಂಗಿಲ್ಲ, ಯಾಕಂದ್ರೆ ಸಿಚುವೇಶನ್ ಇರ್ತೈತಿ, ಮನುಷ್ಯನ ಟೈಮ್ ಅಂತ ತಿಳ್ಕೊಳ್ದ, ಕಲಿಯುಗ ಐತೈತಿ, ತಿಳ್ಕೊಂಡು ಗಪ್ಕೊಂಡು ಬಿಡ್ತಾನೆ ಅಷ್ಟೇ. ಈಗ ಹೆಂಗೈತಿ, ಈ ಹೊಸವಾಗಿ ಡೈಲಿ ಒಬ್ಬೊಬ್ಬರು ಲಾಗರ್ಸ್, ಒಬ್ರಲ್ಲ ಸಾವಿರಾರು ಗಟ್ಲೆ ಡೈಲಿ ಲಾಗರ್ಸ್ ಭಾಳ ಆಗಿದಾರೆ ರೀ. ಆ ಲಾಗರ್ಸ್ಗಳಿಗೆ ಏನ್ ಚಲೋ ಏನ್ ಹೇಳಕ್ ಇಷ್ಟಪಡ್ತೀರಿ? ಎದರಿಂದ ಅವ್ರು ಉಳಿಬೇಕು ಅಂದ್ರೆ ಏನ್ ಮಾಡಿರ ಅವ್ರು ಗ್ರೋ ಆಗ್ಬಹುದು, ಏನ್ ಮಾಡಿರ ಅವ್ರು ಡೌನ್ ಫಾಲ್ ಆಗ್ಬಹುದು. ಅವ್ರ ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕೋತ ಒಳ್ಳೊಳ್ಳೆ ಪ್ಲೇಸ್ ಆಗಲಿ, ಅವ್ರದ್ದು ಏನು ಕಂಟೆಂಟ್ ಐತೆ ಮೇಜರ್, ಡೈಲಿ ಬ್ಲಾಗ್ ಆಗಲಿ, ಎಕ್ಸ್ಪ್ಲೋರ್ ಬ್ಲಾಗ್ ಆಗಲಿ, ಮೋಟೋ ಬ್ಲಾಗಿಂಗ್, ಏನೇ ಅದರ ಅವ್ರದ್ದು ಏನು ಬಿ ಇರಲ್ರಿ. ಸೊ ರೆಗ್ಯುಲರ್ ಆಗಿ ಅವರು ಕರೆಕ್ಟಾಗಿ ಅಲ್ಲಿದು ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಟ್ರಂದ್ರೆ ಚಲೋ ಆಗ್ತೈತ್ರಿ, ಅವ್ರದ್ದು ಮಸ್ತ್ ಬೆಳಿಬೋದ್ರಿ. ಅದು ಒಬ್ಬೊಬ್ರು ಯಾರು ಹಿಂಗೆ ಬಂದಿರ್ತಾರ, ಅವ್ರು ಮಾಡ್ತಾರಂತ ನಾನು ಮಾಡ್ತಾನೋ, ನಾ ಮಾಡ್ದಂತ ಅವ್ರು ಮಾಡ್ತಾರೆ, ಈ ಥರ ಇರ್ತಾರೆ ಮಾಡ್ಸಿರ್ತಾರೆ. ಅವರೇ 4 ದಿನದಾಗ ಬಂದು ಹೋಗ್ಬಿಡ್ತಾರೆ. ಸೊ ಅದವ್ರು ಸೀರಿಯಸ್ ಆಗಿ ಮಾಡಿದಿರೋದಿಲ್ಲ, ಅವ್ರಿಗೆ ಗೊತ್ತಿರ್ತೈತಿ, ಜಸ್ಟ್ ಅವ್ರೇನೋ ಹಾಬಿ ಥರ ಮಾಡ್ತಿರ್ತಾರೆ. ಸೊ ಸೀರಿಯಸ್ ಆಗಿ ಮಾಡೋರು ಹಿಂಗೆ ಥಿಂಕ್ ಮಾಡ್ತಾರೆ, ಏನ್ರಿ ಇನ್ಫಾರ್ಮೇಟಿವ್ ಕೊಡಬೇಕು, ಏನ್ರಿ ಕಂಟೆಂಟ್ ಜಾಮ್ ಕೊಡ್ಬೇಕತ್ತ. ಕೆಲವೊಬ್ರು ಹಾಬಿ ಅಂತ ಮಾಡೋರು ನಾರ್ಮಲ್ ಬಿಟ್ಬಿಡ್ತಾರೆ, ಕೆಲವೊಬ್ರು ಮಾಡಕ್ಕೆ ಬಂದಿರಂಗಿಲ್ಲ, ಸುಮ್ಮ ಬಂದು ಎಲ್ಲರೂ ಮಾಡ್ತಾರೆ, ನಾವು ಹೋಗಿ ಒಂದು ಸ್ವಲ್ಪ ಅಡ್ಡಾಡಿ ಬರೋಣ ಅಂತೇಳಿ ಆ ಥರನೂ ಒಬ್ಬೊಬ್ರು ಮೈಂಡ್ ಸೆಟ್ ಇರ್ತಾರೆ. ಸೊ ಯಾರು ಕರೆಕ್ಟಾಗಿ ಮಾಡಿ, ಯಾರು ರೆಗ್ಯುಲರ್ ಆಗಿ ಇರ್ತಾರೆ ನೋಡ್ರಿ, ಅವ್ರು ಉಳಿತಾರೆ. ನಿಮ್ದ ನಂದು ಒಂದು ಕನಸಿತ್ತು, ಆ ಕನಸು ಇನ್ನೂ ನನಸಾಗಿಲ್ಲ ಅಂತ, ಹಂಗೆ ಯಾವ್ದಾದ್ರು ಕನಸು? ಐತ್ರಿ, ಮನಿ ಕಟ್ಟೋದ್ರಿ. ಮನಿ ಕಟ್ಟೋದು ಎಲ್ಲರಿಗೂ ಇದೊಂದು ಆಸೆ ಬಾಳ ಇರ್ತೈತಿ. ನಾನು ನೌಕರಿ ಹಿಡಿಬೇಕು, ಮನಿ ಕಟ್ಕೋಬೇಕು. ಸೊ ಮನಿ ಕಟ್ಟೋ ಆಸೆ ಒಂದ್ ಐತಿ. ಉಳಿದ ನೋಡ್ರಿ, ಕಾರ್ ಗಾಡಿ ತಗೊಳ್ಳೋದು ಆಸೆ ಇಲ್ರಿ, ಯಾವ್ದು ಸ್ಪೋರ್ಟ್ಸ್ ಬೈಕ್ ತಗೊಳ್ಳೋದು ಆಸೆ ಇಲ್ಲ. ನಮ್ದು ಸ್ಪ್ಲೆಂಡರ್ ಗಾಡಿ ಇದಿಲ್ರಿ, ಇದ್ರ ಮೇಲೆ ಎಲ್ಲೆಲ್ಲಿ ತಿರ್ಗಾಡಿ ಬರ್ತೀನಿ ನಾನು, ವಿಡಿಯೋಸ್ ಇದು ನೋಡಿರ್ಬೇಕ್ರಿ ನೀವು. ಸೊ ನಂಗೆ ಗಾಡಿ ಒಳಗೆ ಏನು ಆಸಕ್ತಿ ಇಲ್ಲ, ನಂಗೆ ಇರೋದೊಂದು ಮನೆ ಒಂದು ಕಟ್ಬೇಕ್ರಿ. ಮನೆ ಅಂದ್ರೆ ಅದು ಹೆಂಗ ಒಂದು ಹಾಲ್ ಇರ್ಬೇಕು, ಒಂದು ಕಿಚನ್ ಇರ್ಬೇಕು, ಒಂದು 2 ರೂಮ್ ಇರ್ಬೇಕು, ಮನೆ ಅಂಗಳಾಗ ನಮ್ಮ
ಇರುವಂತ ಗಾಡಿ ಆಗ್ಲಿ 4 ಮಂದಿ ಬಂದವ್ರಿಗೆ ಕುಂಡಾಕ್ ನೆರಳು ಇರ್ಬೇಕು ಅಷ್ಟ ಆಸೆ ಐತ್ರಿ, ಬಹಳ ಏನ್ ಆಸೆ ಇಲ್ಲ. ಸೊ ಅದೊಂದು ಆಸೆ ಉಳಿದ್ಬಿಟ್ಟೈತ್ರಿ. ಅದ್ ಯಾವಾಗ ಆಗ್ತಿತ್ತು ಅನ್ನೋದ ಉಳಿದ್ಬಿಟ್ಟೈತಿ. ಇವಾಗ ಹೆಂಗಾದ್ರು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಹಾ ಸ್ಟಾರ್ಟ್ ಮಾಡೋದು. ಯೂಟ್ಯೂಬ್ ಇನ್ಕಮ್ ಎಷ್ಟೈತಿ? ಯೂಟ್ಯೂಬ್ ಇನ್ಕಮ್ ರೀ ಐತ್ರಿ ಬರೋಲ್ಲ. ಇಲ್ಲಿ ಹೇಳ್ಬೇಕಂದ್ರೆ ಏನಾಗಿತ್ತಂದ್ರೆ ರೀ, ಯೂಟ್ಯೂಬ್ ದಾಗ ಮೋನಿಟೈಸೇಷನ್ ಆಗಿತ್ರಿ. ಈಗ ನಮ್ ಸಾವ್ಕಾರ ಮಂದಿ ಪಾರ್ಲಿಮೆಂಟ್ ಮೆಂಬರ್ ಒಂದ್ 4 ವಿಡಿಯೋ ವೈರಲ್ ಮಾಡಿ ಮೋನಿಟೈಸೇಷನ್ ಮಾಡಿದಾರ್ರಿ. ಸೊ ಅರ್ನಿಂಗ್ ಇನ್ನ ಸ್ಟಾರ್ಟ್ ಆಗಿಲ್ರಿ. ಸೊ ಅರ್ನಿಂಗ್ ಸ್ಟಾರ್ಟ್ ಅಂದ್ರೆ ನಾ ಅಪ್ಡೇಟ್ ಕೊಡೋದೈತ್ರಿ. ಫಸ್ಟ್ ಪೇಮೆಂಟ್ ಬಂದ್ಬೇಕು ರಿವೀಲ್ ಮಾಡೋ ಪ್ಲಾನ್ ಐತ್ರಿ. ಸೊ ಪೇಮೆಂಟ್ ಬರೋದಾಗ ವೇಟ್ ಮಾಡೋದೇನ ಅಷ್ಟೇ ರೀ. ಉಡಾಳ ಮಂಜಾರ ನಮ್ದಿದ ಏನ್ ಇಂಟರ್ವ್ಯೂ ಇತ್ತಲ್ಲ, ಇದ್ರೊಳಗ ನಾವ್ ಒಂದ್ ಲಾಸ್ಟ್ ರ್ಯಾಪಿಡ್ ಫೈರ್ ರೌಂಡ್ ಅಂತ ಮಾಡಿದ್ವಿ. ಹಾ ರೀ. ಇದ್ರೊಳಗ ನೀವು ಒಂದ್ 5 ಕ್ವಶನ್ಸ್ ಕೇಳ್ತೀವಿ. ಯಾವ್ದೇ ರೀತಿ ವಿಚಾರ ಮಾಡಲ್ದ ಉತ್ತರ ಬರೋದು, ಫುಲ್ ಸ್ಪೀಡ್ ದಾಗ ರೀ. ನಾ ಕೇಳಿದಕ್ಕ ಉತ್ತರ ಅಂದ್ರೆ ನಾ ಕ್ವಶನ್ ಕೇಳೋದಕ್ಕ ನಿಮ್ಗೆ ಉತ್ತರ ಬಂದಿರ್ಬೇಕು, ವಿಚಾರ ಮಾಡಿ ಹೇಳೋದಿಲ್ಲ. ಮೈಂಡ್ ದಾಗ ಏನ್ ಬರ್ದಿ ಪಟ್ಟಿಸಿ ಹೇಳ್ಬಿಡು. ಓಕೆ. ಮೊದಲನೇ ಕ್ವಶನ್, ಅಕಸ್ಮಾತ್ ನೀವು ಲಾಗರ್ ಆಗ್ತೀರಿ ಅಂದ್ರ ಏನ್ ಆಗ್ತಿದ್ರಿ? ಯಾವ್ದಾರ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಇರ್ತೀನಿ, ಇಲ್ಲ ಪ್ರೈವೇಟ್ ಎಂಪ್ಲಾಯ್ ಇರ್ತೀನಿ. ಸೆಕೆಂಡ್ ಕ್ವಶನ್, ನೀವು ಸಿಂಗಲ್ ಮಿಂಗಲ್? ಆಲ್ವೇಸ್ ಸಿಂಗಲ್. ಈಗ ಸಿಂಗಲ್ ಇದೀರಿ, ನಿಮ್ ಎಕ್ಸ್ ಅದು? ಹಾ ಇದ್ರಿ. ಇದ್ದಳು. ಫೋರ್ತ್, ನಿಮ್ ಕಡೆ ಒಂದು ಸೂಪರ್ ಪವರ್ ಇರ್ತಿತ್ತಂದ್ರ ನೀವ್ ಏನ್ ಮಾಡ್ತೀರಿ? ನಾ ಸೂಪರ್ ಪವರ್ ಇದ್ದಂದ್ರೆ ಇಡೀ ಜಗತ್ತೆಲ್ಲ ಒಂದ ಟೈಮ್ನಾಗ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿ ನಮ್ ಸಾವ್ಕಾರ ಮಂದಿ ಪಾರ್ಲಿಮೆಂಟ್ಗೆ ಎಲ್ಲರಿಗೂ ತೋರಿಸ್ಬಿಡ್ತೀನಿ. ನಿಮ್ ಫೇವ್ರೇಟ್ ಬ್ಲಾಗರ್? ಫೇವ್ರೇಟ್ ಬ್ಲಾಗರ್ ಬಂದ್ಬಿಟ್ಟು ಕನ್ನಡ ಒಳಗ್ರಿ ಡಾಕ್ಟರ್ ಬ್ರೋ ರೀ. ಡಾಕ್ಟರ್ ಬ್ರೋ. ನಿಮ್ ಫೇವ್ರೇಟ್ ನಮ್ ಸೈಡ್ ಬ್ಲಾಗರ್, ಉತ್ತರ ಕರ್ನಾಟಕ ಬ್ಲಾಗರ್? ನಮ್ ಸೈಡ್ ಅಂದ್ರೆ ಎಲ್ಲಾರು ಅದಾರಿ. ನಿಮ್ ಫೇವ್ರೇಟ್ ಬ್ಲಾಗರ್? ಫೇವ್ರೇಟ್ ಬ್ಲಾಗರ್ ಅಂದ್ರ ಈಗ ಒಬ್ಬನ ಹೆಸರು ತೊಳಕ್ ಬರಂಗಿಲ್ಲ, ಯಾಕಂದ್ರೆ ಎಲ್ಲಾ ಬ್ಲಾಗರ್ ನಮ್ಮವ್ರ ಅದಾರಿ. ಎಲ್ಲಾರು ಫೇವ್ರೇಟ್ ಆಗಿಬಿಟ್ರಿ. ಗೊತ್ತಿತ್ತಿಲ್ಲ ಆನ್ಸರ್ ಬರೋದಿಲ್ಲ ಅನ್ನೋದ ಯಾರು ನಾವು ಅರ್ಥ ಮಾಡ್ಕೋತೇವೆ. ಆಕ್ಚುಲಿ ನಾವ್ ರ್ಯಾಪಿಡ್ ಫೈರ್ ಒಳಗ 5 ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ವಿ, ಬಟ್ ಇನ್ನೊಂದ್ 2-3 ಕೇಳ್ಬೇಕಂತ ಅನ್ಸತೈತಿ. ಕೇಳ್ಬೋದು? ಕೇಳ್ರಿ ಅಣ್ಣ, ಕೇಳ್ರಿ. 10 ಕೇಳ್ರಿ ನೀವು. ಇನ್ನ 10 ಕೇಳೋಣ ಅಂತೀರಿ? ಕೇಳ್ರಿ. ಬೀಚ್ ಮೌಂಟೇನ್? ಮೌಂಟೇನ್ ರೀ. ಮೌಂಟೇನ್ ಎಕ್ಸ್ಪ್ಲೋರ್ ಮಾಡಕ್ ಈಸಿ? ಎಕ್ಸ್ಪ್ಲೋರ್ ಮಾಡಕ್ ಈಜಿ, ದುನಿಯಾ ಜನ್ನತ್ ಐತ್ರಿ ಅದ ಮೌಂಟೇನ್ ಅಂದ್ರೆ. ಚಹಾನೋ ಕಾಫಿನೋ? ಚಹಾ ರೀ. ಚಹಾ ಫುಲ್ ಕಡಕ್ ಚಹಾ ಕುಡಿದ್ರೆ ಹೆಂಗ ಮೈಂಡ್ ಫ್ರೆಶ್ ಆಕೈತಿ, ಮುಂದಿನ ಕೆಲಸ ಲಗು ಆಕಾವ. ಅದಕ್ಕೆ ನಮ್ಗೆ ಚಹಾ ಕುಡಿಸಿರಿ? ಚಹಾ ಕುಡಿಸಿ. ಹಾ ಅದಕ್ಕೆ ಚಹಾ ಕುಡಿಸಿ. ನಮ್ ಕನ್ನಡ ಇಂಡಸ್ಟ್ರಿ ಒಳಗ ಆಕ್ಟಿಂಗ್ ಮಾಡಕ್ ಅವಕಾಶ ಸಿಕ್ತಂದ್ರ ನೀವು ಯಾರ ಜೊತೆ ಆಕ್ಟಿಂಗ್ ಮಾಡಕ್ ಇಷ್ಟಪಡ್ತೀರಿ? ಆಕ್ಟಿಂಗ್ ಮಾಡಕ್ ಅವಕಾಶ ಸಿಕ್ತಿತ್ತು ಅನ್ನೋದೇನೋ ಹೋಪ್ ಇಲ್ಲ, ಸಿಗೋದಿಲ್ಲ ಅನಿಸ್ತೈತಿ. ಬಟ್ ಸಿಕ್ತಂದ್ರ ರಾಕಿಂಗ್ ಸ್ಟಾರ್ ಯಶ್ ಜೊತೆ ರೀ, ಬಿಟ್ರೆ ಶ್ರೀ ಮುರಳಿ ಜೊತೆ. ರಾಕಿ ಬಾಯ್ ಅವ್ರ ಇನ್ಸ್ಪಿರೇಷನ್ ಅದಾರ ರೀ ಮೊದ್ಲಿಂದ್ರ. ಅವ್ರ ತರ ಏನ್ರಿ ಹೆಸರು ಮಾಡ್ಬೇಕು, ಲೈಫ್ ಒಳಗ ಸ್ಟಾರ್ ಆಗ್ಬೇಕು ಅನ್ನೋದೊಂದು ಆಸೆ ಐತ್ರಿ. ಯಾಕಂದ್ರೆ ಅವರು ಜೀರೋದಿಂದ ಮೇಲ್ ಹೋಗಿದಾರ. ಅವ್ರ ಲೈಫ್ ಜರ್ನಿ ನೋಡೇವಲ್ರಿ ನಾವು. ಸೊ ಕೇಳಿವಿ, ನೋಡೇವಿ. ಯಾವಾಗಿಂದ್ರ ನಾ 7th ಇದ್ದಾಗಿಂದ ಅವ್ರದ್ದು ಸಿನಿಮಾ ನೋಡ್ತೇನ್ರಿ. ಸೊ ಅವ್ರು ನೋಡ್ಕೊತ ಬಂದೇನ್ರಿ ಬೆಳವಣಿಗೆ. ಸೊ ಆತರ ಏನ್ರಿ ಮಾಡ್ಬೇಕು ಅನ್ನೋದೈತಿ. ಮಂಜು ಅವರ ನಾವು ಕೇಳಿದ್ದು ಎಲ್ಲಾ ಕ್ವಶನ್ಗೂ ಆನ್ಸರ್ ಕೊಟ್ಟಿದ್ದೀರಿ. ಲಾಸ್ಟ್ 1 ವರ್ಡ್ ಫಾರ್ ಮದರ್. ತಾಯಿ ಬಗ್ಗೆ ಒಂದ ವರ್ಡ್. ತಾಯಿ ಅಂದ್ರೆ ನಿಸ್ವಾರ್ಥಿ ಜೀವಿ ರೀ, ಸ್ವಾರ್ಥನೇ ಇಲ್ರಿ ಅವಳ ಅಕ್ಕಿ ಒಳಗ. ಇಷ್ಟೊತ್ತು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕ ಬಹುಶಃ ನನ್ಗನ್ಸೈತಿ 1 ತಾಸ್ ಮ್ಯಾಲ ಹೋಗ್ತೈತಿ ವಿಡಿಯೋ. ಉಡಾಳ ಮಂಜು ಅವರು ಆಲ್ಮೋಸ್ಟ್ ಅವ್ರ ಜೀವನದ ಪ್ರತಿಯೊಂದು ಘಟನೆನು ಅವ್ರ ಸಣ್ಣಾಗಿರ್ತಂದ ಹಿಡ್ಕೊಂಡು ಇಲ್ಲಿವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದಾರು, ಏನ್ ಕಲ್ತಿದ್ದೇನು, ನಾ ಇಲ್ಲಿವರೆಗೂ ಬೆಳ್ಯಾಕ ಕಾರಣ ಯಾರ, ಇದೆಲ್ಲಾನು ಒಂದ್ ವೇ ಒಳಗೆ ಹೇಳಿದಾರು ನಮ್ಗ. ಮತ್ತೊಂದು ಏನಂದ್ರ, ನಾವು ಈ ರೀತಿ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಜಸ್ಟ್ ಒಂದ ಕಾಲ್ ಮಾಡಿದ್ದೀವಿ. ಬರ್ರಿ ಅನ್ನರಿ, ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ, ನಾ ನಿಮ್ ಸಂಬಂಧ ಫ್ರೀ ಆಗ್ತೇನಂತ ಬರ್ರಿ ಅಂತ ಅಂದ್ರಲ್ಲ, ಅದಕ್ಕ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ರಿಯಲಿ ಹಾರ್ಟ್ಲಿ ಥ್ಯಾಂಕ್ ಯು ಅಣ್ಣ. ಇನ್ನು ಇದೇ ರೀತಿ ನೀವು ದೊಡ್ಡ ಲಾಗರ್ ಆಗ್ಬೇಕು. ಡಾಕ್ಟರ್ ಬ್ರೋ ಅಂತ ನಮ್ಗ ಉತ್ತರ ಕರ್ನಾಟಕದ ಡಾಕ್ಟರ್ ಬ್ರೋ ಅಂತ ನಮ್ಗೆ ಹೆಮ್ಮೆ ಐತಿ. ಸೊ ಡಾಕ್ಟರ್ ಬ್ರೋ ಅಷ್ಟ ಅವ್ರ ಲೆವೆಲ್ ನೀವು ಹೋಗ್ಬೇಕಂತ ನಮ್ಮ ಆಸೆ ಐತಿ, ನಮ್ ಪಾರ್ಲಿಮೆಂಟ್ ಮೆಂಬರ್ಸ್ದು ಆಸೆ ಐತಿ. ಸೊ ಇದೇ ರೀತಿ ಎಲ್ಲಾನು ನಿಮ್ಮ ಆಸೆಗಳ ಪೂರ್ಣ ಆಗ್ಲಿ, ಕನಸುಗಳು ನನಸಾಗ್ಲಿ. ನಮ್ ಕಡೆಯಿಂದ ಶುಭ ಹಾರೈಸ್ತಾ ಇದೀವಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಅಣ್ಣ. ನಮ್ಗ ನಮ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ಸ್ ಅಣ್ಣ. ಊದ್ ಹಚ್ಚ್ರಿ, ಮಸ್ತ್ ಬೆಳೆಸ್ತೀರಿ. ಇದೇ ರೀತಿ ನೀವು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಗಿಫ್ಟ್ ಗಿಡನ ಕೊಡ್ರಿ. ಗಿಡನ ಕೊಡ್ತೇವೆ. ಯಾಕಂದ್ರ ಇಡೀ ಪೃಥ್ವಿನ ಹಸಿರು ಮಾಡ್ಬೇಕು ಅನ್ನೋದ ನಮ್ದು ಆಸೆ. ಅದ ಒಂದ್ ಇಂಟೆನ್ಷನ್ ಇಟ್ಕೊಂಡ ನಾವು ಇದ ಪ್ರೋಗ್ರಾಮ್ ಚಾಲೂ ಮಾಡಿದ್ವಿ. ಸೊ ಮನ್ಸಿಂದ ಹೇಳ್ತೇವಿ ಥ್ಯಾಂಕ್ ಯು.
ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು ಅಣ್ಣ. ಅಲ್ಲಿಂದ ಇಲ್ಲಿ ಬಂದು ವಿಡಿಯೋ ಮಾಡಿದ್ದೀರಿ. ಪ್ಲಸ್ ಅಣ್ಣಗಳು ನಂಗೆ ಮೊದಲಿಂದ ನನಗೆ 2,000 ಫಾಲೋವರ್ಸ್ ಇದ್ರೆ ಅವಾಗಿಂದ ನನಗೆ ಪರಿಚಯ. ಚಿಕ್ಕೋಡಿ ಒಳಗೆ ಫಸ್ಟ್ ಪರ್ಸನ್ ಪರಿಚಯ ಆಗಿದ್ದಂದ್ರೆ ಸಾಗರಣ್ಣಗಳ. ಈಗಾದ್ರೂ ಚಿಕ್ಕೋಡಿಗೆ ಹೋದ್ರು ಸಾಗರಣ್ಣ ಎಲ್ಲಿದ್ದಾರೆ, ಅವ್ರ ಅಂಗಡಿಗೆ ಹೋಗೋದೈತಿ, ಚಹಾ ಕುಡಿಯೋದೈತಿ, ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಎಲ್ಲಿ ಹೋಗೋದೈತಿ ಅಲ್ಲೇ ಹೋಗ್ಬೇಕು. ಫಸ್ಟ್ ಚಹಾ ಕುಡ್ದ ಮುಂದಿನ ಅವರ ಚಹಾ ಎಲ್ಲರೂ ಕಾಫಿ ಏನು ಸಿಗ್ತದೆ ಅಂತ ಕುಡಿಯೋದೈತಿ, ಮುಂದೆ ಹೋಗೋದೈತಿ. ಇದನ್ನ ಮಾಡ್ತೇವೆ ಆಲ್ವೇಸ್ ನಾವು. ಸೊ ಸಾಗರಣ್ಣಗಳು ಭಾಳ ಸಪೋರ್ಟ್ ಮಾಡಿದ್ದಾರೆ, ಭಾಳ ಮೋಟಿವೇಟ್ ಮಾಡಿದ್ದಾರೆ. ಸೊ ಹೆಂಗೆ ಮಾಡ್ಬೇಕೇನಿಲ್ಲ ಮೆಸೇಜ್ ಸಜೆಷನ್ ಕೊಟ್ಟಿದ್ದಾರೆ. ಸೊ ಅವರಿಂದ ಸ್ವಲ್ಪ ಕಲಿಯಾಕೂ ಸಿಕ್ಕೈತೆ ನಮಗೆ. ಅದರಿಂದ ಇವ್ರ ಸಪೋರ್ಟ್ ಇನ್ನೂ ಸಿಕ್ತಂದ್ರೆ, ಪಾರ್ಲಿಮೆಂಟ್ ಮೆಂಬರ್ ಸಪೋರ್ಟ್ ಸಿಕ್ತಂದ್ರೆ, ದೋಸ್ತರ ಸಪೋರ್ಟ್ ಸಿಕ್ತಂದ್ರೆ ಇನ್ನೊಂದು ಸ್ವಲ್ಪ ಹೆಸರು ಮಾಡೋಣ ಸಾವುಕಾರ. ಬರೋಬರೈತಿಲ್ರಿ? ಲಾಸ್ಟ್ ಒಂದು ಡೈಲಾಗ ಥ್ಯಾಂಕ್ ಯು ಬೈ.